ಪ್ರಮದಜ್ಞೇನ ವ್ಯಾಸೇನಾಪಿ ಅಮಿತೌಜಸಾ ವಾಸುದೇವಾತ್ಮನಾ ಚೈವ ತ್ರಿರೂಪೇಣೈವ ವಿಷ್ಣುನಾ ಮಾತಾಪಿತೃಭ್ಯಾಂ ಭೀಷ್ಮಾದ್ಯೈಃ ಅನುಶಿಷ್ಟೋಪಿ ದುರ್ಮತಿಃ ದುರ್ಯೋಧನೋ ಮಂತ್ರಯತೆ ಮುಕುಂದಸ್ಯಾಶುಬಂಧನಂ. ದುರ್ಯೋಧನ ದುಷ್ಟ ಅಂತ ಹೇಳೋದಕ್ಕೆ ಏನು ಕಾರಣ ಆಯಿತು ಅಂದರೆ ಯಾರ ಮಾತನ್ನೂ ಅವನು ಕೇಳಲಿಲ್ಲ. ದೇವರ ಮಾತನ್ನು ಹೇಳಿದು ಯಾರ ಮಾತನ್ನು ಕೇಳಲಿಲ್ಲ. ಭಗವದ್ಗೀತೆಯಲ್ಲಿ ಕೇಳೋದಿಲ್ಲ ಅಂದರೆ ಕೃಷ್ಣನ ಮಾತನ್ನು ಕೇಳೋದಿಲ್ಲ ಅಂತ ಅರ್ಥ ಆಗುತ್ತೆ. ಅಂದರೆ ಇವೇನೂ ಗೊತ್ತಿಲ್ಲ, ದೇವರನ್ನು ನಂಬಿಲ್ಲ, ವಿಚಾರ ಬೇರೆ. ಎಲ್ಲ ಗೊತ್ತಾದ ಮೇಲೂ ಮಾಡದೆ ಹೋದರೆ ಅವನು ಸ್ವರೂಪತಃ ದುಷ್ಟ ಅಂತ ಅರ್ಥ. ಅದಕ್ಕೆ ಜ್ಞದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರ ನಿಶ್ಚಯೇನ ತಮೋಯಾತಿ ಅಂತ ಹೇಳಿದ್ದಾರೆ. ನಿಶ್ಚಯೇನ ತಮೋಯಾತಿ, ತಿಳಿಸಿದಾಗಲೂ ತಿಳ್ಕೊಳ್ಳೋದಿರೋ ದಡ್ಡ ಅಂತ ಹೇಗೆ ಕರೀತಾರೋ ಹಾಗೆ. ಸಾತ್ಯಕಿಹಿ ಇದು ಇವತ್ತು ನಮಗೆ ಭಾರಿ ಅಪ್ಲೈ ಆಗುತ್ತೆ. ಇವತ್ತು ಆಚಾರ್ಯರಂಥವ್ರು ಇದ್ದಾರೆ, ಟೀಕಾ ಟಿಪ್ಪಣಿ ಹರಿದಾಸರು ಇಷ್ಟೆಲ್ಲ ಇದ್ದವರ ತಿಳ್ಕೊಳ್ಳೋದಿಲ್ಲ ಅಂದರೆ ನಾವು ಒಳ್ಳೆ ಚಾನ್ಸ್ ಮಿಸ್ ಮಾಡಿಕೊಂಡೇ ಲೆಕ್ಕ. ಉಳಿದವರಿಗೆ ಚಾನ್ಸ್ ಇಲ್ಲ, ಗೊತ್ತಿಲ್ಲ. ಗೊತ್ತಿದ್ದು ಬಿಟ್ಟಾಗ ಏನಾಗುತ್ತೆ ಅಲ್ಲಿಗೆ ಹೆಚ್ಚು ಪಾಪ ಕಟ್ಕೊಂಡವ್ರು ಇವತ್ತು ಮಾಧ್ವರು, ಗೊತ್ತಾಯ್ತಾ? ಹೆಚ್ಚು ಪುಣ್ಯ ಕಟ್ಕೊಂಡವರು ಮಾಧ್ವರು. ಗೊತ್ತಿದ್ದು ಉಪಯೋಗ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಪುಣ್ಯ, ಬಿಟ್ಟರೆ ಮ್ಯಾಕ್ಸಿಮಮ್ ಪಾಪ. ಅದಕ್ಕೆ ಅಂಥ ಒಳ್ಳೆ ಇದರಲ್ಲಿರೋದು ಹೈಯೆಸ್ಟ್ ಪೀಕಲ್ಲಿದ್ದು ಉಳ್ಕೊಂಬಿಟ್ರೆ ಕೆಳಗೆ ಬಿದ್ದುಬಿಡ್ತಾರೆ. ಆ ಟೈಪ್ ಆಗುತ್ತೆ. ಸಾತ್ಯಕಿ ಕೃತವರ್ಮಾ ಚ ತಚ್ಚುಶ್ರುವು ಅಂಜಸಾ ಸಂಸ್ಥಾಪ್ಯ ಕೃತವರ್ಮಾಣಂ ರಹಸ್ಸಾತ್ಯಕಿರತ್ರ ಚ. ಸಾತ್ಯಕಿ ಕೃತವರ್ಮಾ ಚ ತತ್ ಶುಶ್ರುವತು ಅಂಜಸ ಸಂಸ್ಥಾಪ್ಯ ಕೃತವರ್ಮಾಣಂ ರಹಃ ಸಾತ್ಯಕಿ ಅತ್ರ ಚ. ಕೃಷ್ಣನನ್ನು ಬಂಧನ ಮಾಡಬೇಕು ಅನ್ನೋ ದುರ್ಯೋಧನಾದಿಗಳ ಒಂದು ಯೋಜನೆಯನ್ನು ಸಾತ್ಯಕಿ ಕೃತವರ್ಮಾಚ, ಸಾತ್ಯಕಿ ಮತ್ತು ಕೃತವರ್ಮ ಇವರಿಬ್ಬರು ಕೂಡ ಅಂಜಸ ತತ್ ಶುಶ್ರುವು ಕೇಳಿಸ್ಕೊಂಡ್ರು. ಸಂಸ್ಥಾಪ್ಯ ಕೃತವರ್ಮಾಣಂ ರಹಃ ಸಾತ್ಯಕಿರತ್ರ ಚ. ಆಗ ಕೃತವರ್ಮನನ್ನು ಸಂಸ್ಥಾಪ್ಯ ಒಂದು ಕಡೆ ಇರು ಅಂತ ಹೇಳಿ ಸಾತ್ಯಕಿಯು ರಹಸ್ಯದಲ್ಲಿ ಅತ್ರ ಚ ಅಲ್ಲಿಂದ ಹೊರಟು ಅಭ್ಯೇತ್ಯ ಕೇಶವಂ ಪ್ರಾಹ ದುರ್ಯೋಧನ ವಿನಿಶ್ಚಯಂ ಜಾನನ್ಯಪಿ ಅಖಿಲಂ ಕೃಷ್ಣ ತಚ್ಛ್ರುತ್ವಾ ಸಾತ್ಯಕೇಃ ಮುಖಾತ್. ಅಭ್ಯೇತ್ಯ ಕೇಶವಂ ಪ್ರಾಹ ದುರ್ಯೋಧನ ವಿನಿಶ್ಚಯಂ. ಕೃಷ್ಣನ ಹತ್ರ ಹೋಗಿ ದುರ್ಯೋಧನಾದಿಗಳ ಸಂಚನ್ನು ಸಾತ್ಯಕ್ಕೆ ಹೇಳಿದ. ಹೇಗಾಗಿದೆ ಕೃಷ್ಣ ಬಂಧನಕ್ಕೆ ದುರ್ಯೋಧನ ಏರ್ಪಾಡು ಮಾಡ್ತಾ ಇದ್ದಾನೆ ಅಂತ ಹೇಳಿದ. ಕೃಷ್ಣ ಏನು ಮಾಡ್ದ ಗೊತ್ತಿಲ್ದಾಗ ಓ ಸರಿ ಅಂತ ಹೇಳಿದ. ಕೃಷ್ಣ ಸರ್ವಜ್ಞ, ಅದರಿಂದ ಹೇಳ್ತಾರೆ ಜಾನನ್ಯಪಿ ಅಖಿಲಂ ಕೃಷ್ಣ ತಚ್ಛ್ರುತ್ವಾ ಸಾತ್ಯಕೇಃ ಮುಖಾತ್. ಅದನ್ನು ಸಾತ್ವಿಕ ಮುಖದಿಂದ ಕೇಳಿ ಉಳಿದವರಾಗಿದ್ದು ಏನು ಮಾಡ್ತಿದ್ರು, ಹೋಗೋದೇ ಬೇಡ, ಡ್ರಾಪ್ ಮಾಡಿ ಮುಂದೆ ಹೋಗ್ಬಿಡ್ತಾರೆ. ಕೃಷ್ಣ ಯಾವ ಲೆಕ್ಕ ಭಗವಂತನಿಗೆ ವೈಚಿತ್ರ್ಯವೀರ್ಯಮವದತ್ ಪಶ್ಯ ಮಾಮಿತಿ ಸರ್ವಗಂ. ಕೃಷ್ಣ ಸಭೆಗೆ ಹೋದ, ಕಟ್ಲಕ್ಕಿಂತ ಬಂದರು ಅವರು. ತಕ್ಷಣ ಕೃಷ್ಣ ಏನು ಮಾಡ್ತಾನೆ, ವೈಚಿತ್ರ್ಯವೀರ್ಯಮವದತ್ ಧೃತರಾಷ್ಟ್ರರಿಗೆ ಹೇಳಿದ. ವಿಚಿತ್ರವೀರ್ಯನ ಮಗ ನೋಡು ಧೃತರಾಷ್ಟ್ರ, ಮಾಂ ಸರ್ವಗಂ ಪಶ್ಯ, ನಾನು ಸರ್ವತ್ರ ವ್ಯಾಪ್ತನಾದವನೆಂಬುದನ್ನು ನೋಡು ಅಂತೇಳಿ ವಿಶ್ವರೂಪವನ್ನು ತೋರಿಸಿದ. ಉದ್ಯೋಗ ಪರ್ವದಲ್ಲಿ ವಿಶ್ವರೂಪ, ಭೀಷ್ಮ ಪರ್ವದಲ್ಲೂ ವಿಶ್ವರೂಪ. ಇದು ಧೃತರಾಷ್ಟ್ರನಿಗೆ ಉಳಿದವರಿಗೆ, ಅದು ಅರ್ಜುನನಿಗೆ ಬೇರೆಯವರಿಗೆ, ಎರಡು ರೀತಿಯಲ್ಲಿ ನಡೀತದೆ. ತಾನು ಹೇಳ್ತಾ ಅದನ್ನೇ ಹೇಳ್ತಾರೆ. ಧೃತರಾಷ್ಟ್ರನಿಗೆ ತೋರಿಸಿದ್ದೆ ಯಾರು ಅಂತ ನೋಡು ಅಂತ ಧೃತರಾಷ್ಟ್ರನಿಗೆ ತೋರಿಸ್ದೆ ಏನ ವಿಶ್ವರೂಪ ಬೇರೆ ಅಂತ ಅರ್ಥ ಅಲ್ಲ, ಅವ್ರು ನೋಡೋದು ಅವ್ರ ಯೋಗ್ಯತೆ ತಕ್ಕಂತೆ, ಗೊತ್ತಾಯ್ತಾ? ಒಂದು ಫ್ರಂಟ್ ವ್ಯೂ ಸೈಡ್ ವ್ಯೂ ಅಂತ ಹೇಳ್ತೇವಲ್ಲ, ಆ ಥರ ದೂರದಿಂದ ಕಂಡಾಗ ಕ್ಲಾರಿಟಿ ಕಡಿಮೆ ಇರುತ್ತೆ, ಹತ್ತಿರದಿಂದ ಕಂಡಾಗ ಜಾಸ್ತಿ ಇರುತ್ತೆ, ಇನ್ನೂ ಹತ್ತಿರ ಹೋದ ಹೆಚ್ಚಿರುತ್ತೆ. ಆ ಥರ ಆ ವೆರೈಟಿ. ದೇವರ ರೂಪಗಳಲ್ಲಿ ಭೇದ ಇಲ್ಲ ಅಂತ ಹೇಳಿದ ಮೇಲೆ ಬೇರೆ ಅಂತ ಪ್ರಶ್ನೆ ಬರೋದಿಲ್ಲ. ವೈಚಿತ್ರ್ಯವೀರ್ಯವೋ ಎಲ್ಲ ರೂಪಗಳು ವಿಶ್ವರೂಪಗಳೇ ಅಲ್ಲ, ನಮಗೆ ಕಾಣಿಸೋದಿಲ್ಲ ಅಷ್ಟೇ ಹೊರತು ಎಲ್ಲ ರೂಪಗಳು ವಿಶ್ವರೂಪಗಳೇ. ರೂಪಗಳ ಭೇದ ಹೇಳಿಬಿಟ್ರೆ ತಪ್ಪಾಗುತ್ತಾಗ. ವೈಚಿತ್ರ್ಯವೀರ್ಯವವದತ್ ಪಶ್ಯಮಾಮಿತಿ ಸರ್ವಗಂ ಅಥ ತೇನಾಹುತೆ ಪುತ್ರೇ ಸಾಮಾತ್ಯೇ ಪುರುಷೋತ್ತಮಃ ಸ್ವರೂಪಂ ದರ್ಶಯಾಮಾಸ ಸರ್ವಗಂ ಪೂರ್ಣಷಡ್ಗುಣಂ. ತಕ್ಷಣವೇ ಅಥ ತೇನಾಹುತೆ ಪುತ್ರೇ ಸಾಮಾತ್ಯೇ, ಧೃತರಾಷ್ಟ್ರ ತಕ್ಷಣ ಹೇಳಿ ಕಳಿಸ್ತಾ, ಕೃಷ್ಣ ಬನ್ನಿ ಅಂತ ಎತ್ಲ ಬಂದರು. ಮತ್ತೆ ಸಾಮಾತ್ಯೆ ಅಮಾತ್ಯರ ಸಮೇತವಾಗಿ ದುರ್ಯೋಧನ ಅಲ್ಲಿಗೆ ಬಂದ. ತಕ್ಷಣ ಸ್ವರೂಪಂ ದರ್ಶಯಾಮಾಸ. ಸ್ವರೂಪ ಅಂದರೆ ಏನು? ಸ್ವರೂಪ ತನ್ನದೇ ರೂಪ. ಅದೇನೋ ಯಾವುದೋ ಒಂದು ಡೂಪ್ಲಿಕೇಟ್ ಮೇಕಪ್ದಲ್ಲ, ಅದಕ್ಕೆ ಸ್ವರೂಪವನ್ನೇ ತೋರಿಸಿದ. ಸ್ವಗೃಹ ಏನರ್ಥ? ಸ್ವಗೃಹ ಅಂದ್ರೇನು? ತಂದೆ ಮನೆ. ಸ್ವರೂಪ ತನ್ನದೇ ರೂಪ ಅದು.
ದರ್ಶಯಾಮಾಸ ಸರ್ವಗಂ ಪೂರ್ಣಷಡ್ಗುಣಂ. ಸರ್ವಗಂ ಸರ್ವತ್ರ ಗಚ್ಚತಿ ಇತಿ ಸರ್ವಗಃ ತಂ, ಎಲ್ಲ ಕಡೆ ವ್ಯಾಪ್ತವಾದಂತಹ ಪೂರ್ಣ ಷಡ್ಗುಣಂ ಐಶ್ವರ್ಯಸ್ಯ ಸಮಗ್ರಸ್ಯ ಭಗವಂತ ಪೂರ್ಣ ಷಡ್ಗುಣ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ. ಎಲ್ಲಿದು ಯಾವುದು? ಸುಂದರಕಾಂಡದ ಮೊದಲನೇ ಶ್ಲೋಕ ತಾತ್ಪರ್ಯನೇ ಇತ್ತು. ಅದರಿಂದ ಪೂರ್ಣ ಷಡ್ಗುಣ. ಯಾರಿಗೆ ಅದೇ ಹೇಳ್ತಾರೆ. ಈಗ ತೋರಿಸಿದ್ರು ಕಾಣಿಸೋದಿಲ್ಲ ಅವರಿಗೆ. ಕುರುಡನಿಗೆ ಏನು ತೋರಿಸಿದ್ರು ಕಾಣಿಸುತ್ತೆ? ಅವನಿಗೆ ಇರುವೆನೂ ಕಾಣಿಸೋದಿಲ್ಲ, ಸೂರ್ಯನೂ ಕಾಣಿಸೋದಿಲ್ಲ. ಆಯಿತಾ? ಆದ್ದರಿಂದ ತೋರಿಸ್ತಾ ಕೃಷ್ಣ ಅವನಿಗೆ ಸಂಧಿಗೆ ಬಂದಿದ್ದು ಯಾಕೆ ಅವ್ನು ಸಂಧಿಗೆ ಒಪ್ಪೋದಿಲ್ಲ ಅಂತ ತೋರಿಸ್ಲಿಕ್ಕೋ, ತೋರಿಸಿದ್ರು ಕಾಣೋದಿಲ್ಲ ಅಂತ ತೋರ್ಸೋಕ್ಕೋಸ್ಕರ. ಗೊತ್ತಾಯ್ತಿಲ್ಲ? ತೋರಿಸಿದ್ರು ಕಣ್ಣು ಕಾಣೋದಿಲ್ಲ ಅದು ಕಷ್ಟ, ಸ್ಪಷ್ಟ ಗೊತ್ತಾಗೋದು ಯಾವಾಗ? ತೋರಿಸ್ತಾ ನೋಡಿದೆ ಅವನಿಗೆ ಕಣ್ಣಿಲ್ಲ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡರು ಅಂತ ತೋರಿಸ್ಬೇಕಾಗಿತ್ತು. ಸ್ವರೂಪ ತತ್ಕಾಲ ಸೂರ್ಯಾಮಿತ ದೀಪ್ತಿ ಸರ್ವಜಗದ್ಭರಂ ಶಾಶ್ವತಮಪ್ರಮೇಯಂ ದೃಷ್ಟೈವ ಚಕ್ಷುಂಷಿ ಸುಯೋಧನಾದ್ಯ ನಿಮೀಲಯಂದೀಧಿತಿ ವಾರಿತಾನಿ. ತತ್ಕಾಲ ಸೂರ್ಯಾಮಿತ ದೀಪ್ತಿ ಸರ್ವಜಗದ್ಭರಂ ಶಾಶ್ವತಂ ಅಪ್ರಮೇಯಂ. ಇದಿಷ್ಟು ಕೂಡ ವಿಶ್ವರೂಪದ ವರ್ಣನೆ. ಇಲ್ಲಿ ತೋರಿಸಿ ವಿಶ್ವರೂಪದ ವರ್ಣನೆ ಎರಡು ಒಂದೇ. ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ಅಲ್ಲಿ ಹೇಳ್ತಾರೆ. ತತ್ಕಾಲ ಸೂರ್ಯಾಮಿತ ದೀಪ್ತಿ ಸರ್ವಜಗದ್ಭರಂ ಶಾಶ್ವತಂ ಅಪ್ರಮೇಯಂ ದೃಷ್ಟ್ವಾ ಏವ ಚಕ್ಷುಂಷೈ ಸುಯೋಧನಾದ್ಯಾಃ ನಿಮೀಲಯನ್ ದೀಧಿತಿ ವಾರಿತಾನಿ. ಆ ರೂಪ ಸೂರ್ಯಾಮಿತ ದೂರಿ, ಕಾಲ ಸೂರ್ಯಾಮಿತ ತತ್ಕಾಲ ಸೂರ್ಯಾಮಿತ ದೀಪ್ತಿ ಅಂದರೆ ಪ್ರಳಯ ಕಾಲದ ಸೂರ್ಯನಂತಹ ಕಾಂತಿ ಹೊಂದಿರತಕ್ಕಂತಹ ಅಂತ ಅರ್ಥ. ಜೊತೆಗೆ ಸರ್ವಜಗದ್ಭರಂ, ಸರ್ವ ಜಗತ್ತನ್ನು ಧರಿಸಿರತಕ್ಕಂತಹ ಭರಿಸಿರತಕ್ಕಂತಹ ಶಾಶ್ವತಂ ಅನಾದಿ ನಿತ್ಯವಾದಂತಹ ಅಪ್ರಮೇಯಂ ಸಾಕಲ್ಲೇನ ತಿಳಿಯಲಾಗದಂತಹ ಆ ರೂಪವನ್ನು ನೋಡಿದ ತಕ್ಷಣ ದುರ್ಯೋಧನಗಳೇನು ಮಾಡಿದರು? ದೃಷ್ಟೈವ ಚಕ್ಷುಂಷಿ ನಿಮೀಲಯನ್ ಸುಯೋಧನಾದ್ಯ. ನೋಡ್ತಲೇ ಕಣ್ಣು ಮುಚ್ಕೊಂಡ್ಬಿಟ್ರು, ನೋಡೋಕ್ಕಾಗಲಿಲ್ಲ. ದೀಧಿತಿ ವಾರಿತಾನಿ, ಸೂರ್ಯ ನೋಡಿ ಕಣ್ಣು ಮುಚ್ಕೊಂಡ್ಬಿಡುತ್ತೆ. ಹಾಗೆ ಅನಂತ ಸೂರ್ಯಪ್ರಕಾಶ ಕಣ್ಣು ಮುಚ್ಕೊಂಡು ನೋಡಲಿಕ್ಕಾಗಲೇ ಇಲ್ಲ ಅವನಿಗೆ. ಯಾಕೆ? ದಿವ್ಯದೃಷ್ಟಿ ಕೊಟ್ಟಿಲ್ಲ ಅವರಿಗೆ. ದಿವ್ಯದೃಷ್ಟಿ ಕೊಡಲಿಲ್ಲ. ದಿವ್ಯದೃಷ್ಟಿ ಕೊಟ್ಟು ನೋಡೋಕ್ಕೆ ಬರೋದಿಲ್ಲ. ಇವರು ದಿವ್ಯದೃಷ್ಟಿ ಕೊಟ್ಟ. ಯಾರಿಗೆ? ಧೃತರಾಷ್ಟ್ರರಿಗೆ ಕೊಟ್ಟ. ವಿಧಾಯ ರೂಪಂ ಪುನರೇವ ತದ್ಭಿಃ ತದ್ಧರಿಃ ವೈಚಿತ್ರವೀರ್ಯೇಣ ಸಮರ್ಥಿತಃ ಪುನಃ ಕೃತ್ವಾಂಧಮೇವ ಪ್ರಯಯೌ ಸುಯೋಧನಂ ಸಹಾನುಗಂ ಪಾಪತಮಂ ಪ್ರಕಾಶ್ಯ. ವಿಧಾಯ ರೂಪಂ ಪುನಃ ಏವ ತತ್ ಹರಿಃ ವೈಚಿತ್ರವೀರ್ಯೇಣ ಸಮರ್ಥಿತಃ ಪುನಃ ಕೃತ್ವಾ ಅಂಧಂ ಏವ ಪ್ರಯಯೌ ಸುಯೋಧನಂ ಸಹಾನುಗಂ ಪಾಪತಮಂ ಪ್ರಕಾಶ್ಯ. ಪಿಧಾಯ ರೂಪಂ ಪುನಃ ಏವ. ಕೃಷ್ಣ ಮತ್ತೆ ರೂಪನ ಮರೆ ಮಾಡಿದ, ಕಾಣಿಸ್ದಂತೆ ಮಾಡಿದ. ಯಾರು ತೋಳ್ದ? ಕಣ್ಣು ಕೊಟ್ಟಾಗ ದೇವರು ಆ ಕಾಲಕ್ಕೆ. ಅಲ್ಲ, ಮುಂದೆ ಏನಾಗುತ್ತೆ ನೋಡಿ. ಈಗ ಕಣ್ಣು ಕೊಟ್ಟ, ದಿವ್ಯದೃಷ್ಟಿನೂ ಕೊಟ್ಟ, ಎರಡೆರಡಾಯಿತು. ನೋಡಿದ ಧೃತರಾಷ್ಟ್ರ ಜೀವನದಲ್ಲಿ ನೋಡಿದ್ದೇ ಒಂದಾತ. ಎಂದೆಂದು ಹುಟ್ಟಿದ ಹುಟ್ಟು ಕುರುಡರಾದ್ರಿಂದ ಕಂಡದ್ದು ಒಂದೇ ಸೀನಾತ. ಸಮರ್ಥಿತ ಪುನಃ. ತಕ್ಷಣ ಕೃಷ್ಣ ಕೇಳಿದ, ಕಣ್ಣಿಲ್ಲ ಹೇಗೆ ಇದ್ಬಿಡ್ಲ, ಕಣ್ಣು ಕೊಟ್ಬಿಡ್ಲ ಅಂತ ಕೇಳಿದ. ಬೇಡ ಅಂತ ಹೇಳಿದ. ಬೇಡ, ಎರಡು ಕಾರಣ ಕೊಟ್ಟ. ಒಂದು ಕಾರಣ ಏನು ಅಂದರೆ, ಈ ಮುಂದೆ ನೋಡೋದೆಲ್ಲ ಕೆಟ್ಟದ್ದೇ ಗೊತ್ತಾಯ್ತು ಅವ್ರಿಗೆ. ವಿಶ್ವರೂಪ ನೋಡಿದ್ರೂ ಗೊತ್ತು, ಯಾರುಗಳಿಗೆ ಗೆಲುವತ್ತು ಇನ್ನೂ ಸ್ಪಷ್ಟ ಆಯಿತು. ನೋಡೋದೆಲ್ಲ ಯಾರ್ದೀಗ ತನ್ನ ಮಕ್ಕಳ ಸೇವೆಗಳನ್ನು ಅಷ್ಟೇ. ಅದು ನೋಡೋದಕ್ಕಿಂತ ನೋಡದೇ ಇರೋದೇ ವಾಸಿ. ತುಂಬ ಬೇಕಾದವರಿದ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಅಂಥ ಸ್ಥಿತಿ, ಈ ಸ್ಥಿತಿಯಲ್ಲಿ ನೋಡೋಕ್ಕಾಗಲ್ಲ ಅಂತಾರಲ್ಲ ಹಾಗೆ. ಆದ್ದರಿಂದ ಅವನು ಇಷ್ಟ ಇಲ್ಲ. ಎರಡನೇದು ರಿಸಲ್ಟ್ ಗೊತ್ತಾಗಿದ್ದರಿಂದ ಒಂದು. ಇನ್ನೊಂದು, ಕೃಷ್ಣನಂಥ ರೂಪ ನೋಡಿದ ಮೇಲೆ ಇನ್ಯಾವುದು ನೋಡೋದು ಈ ಮಧ್ಯೆ? ಅತಿ ಬೆಸ್ಟ್ ನೋಡಿ ಆಯ್ತು. ಈಗ ಬೆಸ್ಟ್ ನೋಡಿ ಆದಮೇಲೆ ಏನು ನೋಡಬೇಕಾಗಿಲ್ಲ, ಬೇರೆ ಏನು ನೋಡಬೇಕಾಗಿಲ್ಲ. ಸೊ ನೋಡಬೇಕಾದ್ದು ನೋಡಿದ ಮೇಲೆ ಕಂಗಡಿದ್ಯಾತಕೋ ಕಾವೇರಿ ರಂಗನ ನೋಡೋದ. ನೋಡಿ ಆದಮೇಲೆ ಇನ್ನೊಂದು ನೋಡಬೇಕಾಗಿಲ್ಲ ಅಂಥೇಳಿ ಏನು ಮಾಡ್ದ? ಬೇಡ ಅಂತೇಳಿ. ಅದ್ರ ಇಲ್ಲಿ ಭಾರಿ ಬುದ್ಧಿ ತೋರಿಸ್ತಾ. ಇದು ಒಂದು ಮಾತ್ರ ದೊಡ್ಡ ಸಾಧನೆ ಆ ಥರದ್ದು. ನೋಡಬೇಕಾದ್ದನ್ನು ನೋಡಿ ಆಯಿತು ಅಂದಮೇಲೆ ಶ್ರುತಂ ಶ್ರೋತವ್ಯಂ. ಕೇಳಬೇಕಾದ್ದನ್ನು ಕೇಳಿದ ಮೇಲೆ ಬೇರೆ ಕೇಳಬೇಕು ಅನಿಸೋದಿಲ್ಲ. ಆಮೇಲೆ ಯಾವುದನ್ನು ನೋಡಬೇಕು ಅದು ನೋಡಿ ಆದಮೇಲೆ ಮತ್ತೆ ನೋಡಬೇಕು ಅನಿಸೋದಿಲ್ಲ. ಮುಖ್ಯವಾದ ಮಾಡಿದ್ರೆ ಮತ್ತೊಂದು ಬೇಕು ಅನಿಸೋದಿಲ್ಲ. ಕೃಷ್ಣನ ರೂಪ ನೋಡಿದ್ರೆ ಇನ್ಯಾವುದು ನೋಡೋಕ್ಕೆ ಇಷ್ಟಪಡೋದಿಲ್ಲ ಅನ್ನೋ, ಅದಕ್ಕೆ ಅದು ಮರೆ ಮಾಡಿದ್ರು ಅಂತ ಕೇಳಿ. ಕಣ್ಣು ನನಗೆ ಬೇಕಿಲ್ಲ ಅಂತ ಕೇಳಿ. ಭಾಳ ಮುಖ್ಯ ಇದು. ಕಣ್ಣಿನ ಮುಖ್ಯ ಉದ್ದೇಶ ಅದು. ಕಿವಿಯದು, ಕಣ್ಣು, ಕಿವಿ, ಕೈ, ಪ್ರತಿಯೊಂದು ಇಂದ್ರಿಯನ್ನು ಎಲ್ಲಿಗೆ ಉಪಯೋಗಿಸ್ಬೇಕು? ದೇವರ ಕಡೆಗೆ ಹೊರತು ಬೇರೆ ಒಂದು ಮಾತ್ರ ಅಲ್ಲ. ಕಣ್ಣೆಲ್ಲೋ, ಕಿವಿಯಲ್ಲೋ, ಬಾಯ, ಮುಖ ಎಲ್ಲೋ ಇರಬಾರ್ದು.
ಅದರಿಂದ ಸರಿ ಹೋಯ್ತು ನನಗೇನು ಬೇಡ ಅಂತ ಹೇಳ್ತಾನೆ. ಹಾಂ, ಸಮರ್ಥಿತಂ ಪುನಃ ಕೇಳಿಕೊಂಡ, ಕಣ್ಣು ಬೇಡ ತೆಗೆದು ಬಿಡು, ಮತ್ತೆ ನನಗೆ ಬೇಕಾದ ಕೃಷ್ಣ ಕೇಳಿದ, ಬೇಡ ಅಂತ ಹೇಳಿದ. ಕೃಷ್ಣ ತನ್ನ ಸರ್ವತ್ವದ ಸ್ವಾತಂತ್ರ್ಯವನ್ನು ತೋರಿಸಿದ, ಕೊಟ್ಟು ತೋರಿಸಿದ. ಇಡ್ತೀನಿ ಅಂತ ಹೇಳಿದ, ಬೇಡ ಅಂತ ಹೇಳಿದ, ತೆಗೆದ ಅಷ್ಟು ಅವನ ಕೋರಿಕೆ ಮೇಲೆ. ಕೃತ್ವ ಅಂಧಮೇವ ಪ್ರಯಯವು, ಮತ್ತೆ ಅವನು ಕ್ರೋಡನನ್ನೇ ಮಾಡಿದ. ಪ್ರಯಯವು ಇಷ್ಟೆಲ್ಲ ಯಾತಕ್ಕೆ ಮಾಡಿದ? ಸುಯೋಧನಂ ಸಹಾನುಗಂ ಪಾಪತಮಂ ಪ್ರಕಾಶ್ಯ. ದುರ್ಯೋಧನ ಮತ್ತು ಅವರ ಅನುಯಾಯಿಗಳೆಲ್ಲ ಎಂಥವರವರೆಲ್ಲ ಪಾಪತರ ಪಾಪತಮ, ಭಾರಿ ಕೆಟ್ಟವರು. ಹೇಗೆ ಇವರು ಜೀವೋತ್ತಮರು ಜೀವಾಧಮ ಅವನು ತೋರಿಸೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ. ಈ ಸಂಧಿಗೆ ಬಂದಿದ್ದ ಕಾರಣ ಏನಂದರೆ ಸಂಧಿಗೋಸ್ಕರ ಬರಲಿಲ್ಲ, ಅವರು ಸಂಧಿಗೆ ಒಪ್ಕೊಳ್ಳೋದಿಲ್ಲ ಅಂತ ತೋರ್ಸೋಕ್ಕೋಸ್ಕರ ಬಂದೇ ಹೊರತು ಬೇರೆ ದೃಷ್ಟಿಯಲ್ಲಿ ಅಲ್ಲ. ತುಂಬ ಮುಖ್ಯ ಇದು. ಕೆಲವ್ರನ್ನ ನೋಡಿ ಒಪ್ಪಿಸ್ತೇನೆ ಅಂತ ಹೇಳ್ತಾರೆ, ಕೆಲವ್ರು ಒಪ್ಪಿಸೋಕ್ಕಾಗೋದಿಲ್ಲ, ನಿಮಗೆ ಗೊತ್ತಾಗುತ್ತೆ ಬನ್ನಿ ಅಂತ ಹೇಳ್ತಾರೆ. ಆ ಥರ ಜಗತ್ತಿಗೆ ಕೃಷ್ಣ ಪ್ರಯತ್ನ ಮಾಡಿದರೂ ಕೂಡ ಲೋಕದ ಕಣ್ಣಿಗೆ ಕೃಷ್ಣ ಪ್ರಯತ್ನ ಮಾಡಿದ್ರು ದುರ್ಯೋಧನ ಒಪ್ಪಲಿಲ್ಲ ಅಂದಮೇಲೆ ಅವ್ರ ಕಡೆಯಿಂದ ತಪ್ಪಿಲ್ಲ ಅಂತ ಆಗಬೇಕು. ಪಾಂಡವರ ಕಡೆಯಿಂದ ಕೃಷ್ಣನ ಕಡೆಯಿಂದ ತಪ್ಪಿಲ್ಲ. ಸೊ ನೋಟಿಸ್ ಕೊಟ್ಟು ಕಟ್ ಮಾಡಿದ ಮೇಲೆ ಯಾರು ಅಬ್ಜೆಕ್ಟ್ ಮಾಡೋಲ್ಲ. ಮತ್ತು ಯಾವುದೋ ತಕ್ಷಣ ಕಟ್ ಮಾಡೋದು, ಕೋರ್ಟ್ಗೆ ಹೋದ್ರೆ ಕೋರ್ಟ್ ತಪ್ಪು ಬೇಯ್ದು ಬಿಡುತ್ತಲ್ಲ, ತಿಳಿಸಿ ಯಾಕೆ ಮಾಡಿದ್ರಿ ನೀವೀಗ ಅಂತೇಳಿ. ಗೊತ್ತಾಯ್ತು, ನ್ಯಾಯ ಅಲ್ಲ ಅದು. ಎಕ್ಸ್ಪ್ಲನೇಷನ್ ಏನು ಕೊಡಬೇಕು, ಅವರಿಗೆ ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟಾಯ್ತು. ಈಗ ಎಂಥ ಅವಕಾಶ ಇದು? ಬೆಸ್ಟ್ ಆಪರ್ಚುನಿಟಿ ಇದು. ಇಂಥ ಅವಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನ ಏನು ಮಾಡಲಿಲ್ಲ, ಅದನ್ನು ಉಪಯೋಗ ಮಾಡಿಕೊಳ್ಳೇ ಇಲ್ಲ. ಅದರಿಂದಾಗಿಯೇ ಅವನು ಸತ್ತ. ಹನುಮಂತನ ಉಪದೇಶನ ರಾವಣ ಉಪಯೋಗ ಮಾಡಿಕೊಳ್ಳಲಿಲ್ಲ, ಸತ್ತ. ಕೃಷ್ಣನ ಉಪದೇಶ ದುರ್ಯೋಧನ ಉಪಯೋಗ ಸತ್ತ. ಸೊ ಅಲ್ಲಿ ಹನುಮಂತನ ರಾಯಭಾರ, ಇಲ್ಲಿ ಕೃಷ್ಣನ ರಾಯಭಾರ. ಕೇಳದೇ ಇದ್ದವರೆಲ್ಲ ಹೊರಟು, ಎಲ್ಲಿ ಯಾರು ಕೇಳ್ತಾರೆ ಉದ್ಧಾರ ಆಗ್ತಾರೆ. ಇದೇ ಪ್ರಸಂಗ ಮುಂದೆ ಬರುತ್ತೆ. ಯಾರಿಗೆ? ಆ ಉದಂಕರಿಗೆ ವಿಶ್ವರೂಪ ತೋರಿಸ್ತಾನೆ ಕೃಷ್ಣ. ತಕ್ಷಣ ಚೇಂಜ್ ಆಗಿಬಿಡ್ತಾರೆ. ವಿಶ್ವರೂಪ ಪರಿಣಾಮ ನೋಡಿದ್ರೆ ಬಂದು ಕೃಷ್ಣನೇ ಶಾಪಕೊಳ್ಳೋಕೆ ಹೊರಟವನು. ನಾನು ಯಾರು ನೋಡೋದು ಕೃಷ್ಣ ತೋರಿಸ್ತಾ, ತಕ್ಷಣ ಕಾಲು ತಪ್ಪಾಯಿತು ಅಂತ ಕೇಳ್ಬೋದು. ಹೌದು, ದುರ್ಯೋಧನ ಧೃತರಾಷ್ಟ್ರ ಹೀಗೆ ಮಾಡಲಿಲ್ಲ. ಇಷ್ಟಾದರೂ ಕೂಡ ಏನು ಮಾಡಲಿಲ್ಲ ಧೃತರಾಷ್ಟ್ರ. ನೋಡಿ ಸಂತೋಷಪಟ್ಟೆ ಹೊರತು ಹೇಳೋಕ್ಕೆ ಹೋಗಲಿಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ಗಳು ಓಕೆ ಅಂದ್ಬಿಟ್ಟು ಜಡ್ಜ್ಮೆಂಟೇ ಕೊಡದೆ ಹೋದರೆ ಎಲ್ಲ ಡಾಕ್ಯುಮೆಂಟ್ ಸರಿಯಾಗಿದೆ ಅಷ್ಟು ಜಡ್ಜ್ಮೆಂಟ್ ಅದು. ಆದ್ದರಿಂದ ಅದು ಕನ್ಕ್ಲೂಡ್ ಮಾಡಬೇಕಂತ ಮಾಡಲೇ ಇಲ್ಲ. ಹಾಂ, ಯಾರಿಗೆ? ಹಾಂ, ನಿಮಗೆ ಗೊತ್ತಾಗಬೇಕಲ್ಲ. ಇಷ್ಟಾದರೂ ಕೇಳ್ತೀರಲ್ಲ, ಅದಕ್ಕೋಸ್ಕರ ನಿಮಗೆ ಗೊತ್ತಾಗಬೇಕಲ್ಲ ಅಂತ. ಉಳಿದವ್ರಿಗೆ ಗೊತ್ತಾಗಬೇಕಲ್ಲ. ಗೊತ್ತಾಯ್ತಾ? ಅವ್ನು ಫೇಲ್ ಅಂತ ಹೇಗೆ ಹೇಳಬೇಕು? ಅವ್ನು ದಡ್ಡ ಅಂತ ಹೇಳಿದ. ಯಾಕೆ? ಆನ್ಸರ್ ಪೇಪರ್ ತೋರಿಸ್ದ. ಇವನಿಗೆ ಗೊತ್ತು, ಮೇಸ್ಟ್ರಿಗೆ ಗೊತ್ತು, ಪರೀಕ್ಷೆ ಕೂಡ ಕ್ಲಾಸಲ್ಲಿ ನೋಡಿ ಆಗಿದೆ. ಅವನು 106 ದಿವಸ ನೋಡಿಬಿಟ್ಟಿದ್ದಾನೆ. ದಡ್ಡ ಅಂತ ಪ್ರೂವ್ ಆಗಿದೆ. ಅವ್ನು ಫೇಲ್ ಮಾಡೋಕ್ಕೆ ಬರಲ್ಲ. ಯಾಕೆಂದ್ರೆ ಉಳಿದವ್ರು ಏನೋ ಮಾಡ್ದ ಮೇಸ್ಟ್ರು, ಏನೋ ಗಲಾಟೆ ಆಗಿದೆ, ಫೇಲ್ ಮಾಡ್ದ ಅಂತಾರೆ. ಪರೀಕ್ಷೆ ಮಾಡಿ ಅವ್ರು ಆನ್ಸರ್ ಪೇಪರ್ ತೋರಿಸ್ದಾಗ ಏನು ಮಾಡ್ತಾರೆ? ಇವನಿಗೆ ಗೊತ್ತಿದೆ, ಉಳಿದವ್ರಿಗೆ ಗೊತ್ತಾಗಲಿಕ್ಕೋಸ್ಕರ ಹಾಗೆ ಮಾಡೋದು. ಸೊ ಕೃಷ್ಣ ಗೊತ್ತಿದ್ದರೂ ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಉಳಿದವ್ರಿಗೆ ತಿಳಿಸ್ಬೇಕು ಅಂತೇಳಿ. ಅರ್ಥ ಆಯ್ತಾ? ದೇವರಿಗೆ ಅಜ್ಞಾನ, ದೇವ್ರ ಪರೀಕ್ಷೆ ಮಾಡಿ ತಿಳ್ಕೊಂಡ ಅಲ್ಲ. ದೇವರು ಪಕ್ಷಪಾತ ಮಾಡೋದು ನಮಗೆ ಡೌಟ್ ಬರಬಾರ್ದು. ಯಾರಿಗೆ? ಭಕ್ತರಿಗೆ ಡೌಟ್ ಬಂದುಬಿಟ್ರೆ ದೇವರಲ್ಲಿ ಭಕ್ತಿ ಕಡಿಮೆ ಆಗಿಬಿಡುತ್ತೆ. ದುಷ್ಟರಿಗೆ ಗೊತ್ತಾಗ್ಬಿಟ್ರೆ ದ್ವೇಷ ಜಾಸ್ತಿ ಮಾಡ್ತಾರೆ. ಏನಂತ? ಅದು ಮಾಡಲಿ, ಆದರೆ ಅದು ಅವಕಾಶ ಕೊಟ್ಟರು ಮಾಡಿದರೆ ಪುಣ್ಯ ಪಾಪ ಜಾಸ್ತಿ ಮಾಡುತ್ತೆ ಅವ್ರಿಗೆ. ಹಾಗೆ ಮಾಡಿದರೆ ಅವ್ರ ರೀಸನ್ ಇತ್ತು, ಅವ್ರಿಗೂ ಒಂದೊಂದು ಅನಿಸ್ಬಿಡುತ್ತೆ. ಅದು ರೀಸನಬಲ್ ಅಲ್ಲ ಅಂತ ತೋರಿಸ್ಬೇಕು. ಅದಕ್ಕಾಗಿ ಪರಮಾತ್ಮ ಮಾಡಿದ. ಹಾಂ, ಏನೋ ಇವತ್ತು ನಾವು ದೇವರಿಗೇನು ಅಬ್ಜೆಕ್ಟ್ ಮಾಡೋಂಗಿಲ್ಲ. ನೀವು ಕಣ್ಣು ಕೊಡಲಿಲ್ಲ, ಎಲ್ಲ ಕೊಟ್ಟಾಯ್ತು ದೇವ್ರು ನಮಗೀಗ. ಪ್ರತಿಯೊಂದು ಕೊಟ್ಟಾಯಿತು. ಏನಪ್ಪ ಮಾಡಿದ್ದೀನಿ ನೀನೀಗ? ಇಲ್ಲ. ಆಯಿತಾ? ಈಗ ದೇವ್ರಿಗೆ ಗೊತ್ತು ನಾವು ಏನು ಮಾಡೋದಿಲ್ಲ ಅಂತ ಕೊಟ್ಟು ತೋರಿಸ್ತಾರೆ. ಮಾಡಲಿಲ್ಲ ಇವರು ಸಾಧನೆಗೆ. ಒಂದೇ ಎಲ್ಲೋ ಹುಟ್ಟಿಸಿಲ್ಲ ನಮ್ಮನ್ನು. ಎಲ್ಲ ಅದೇ ಭರತಖಂಡ, ಅದೇ ಜಾಗ, ಅದೇ ಇದು ಅಂದ ಗಂಗಾದಿ ತೀರ್ಥಗಳು ಎಲ್ಲ ಇದೆ. ಅದೇ ಟೀಕಾನೇ ಸಿಗಬೇಕು, ಅದೇ ಟಿಪ್ಪಣಿ ಎಲ್ಲ ಹಾಗೆ ಸಿಗಬೇಕು. ಓದೋದಿಲ್ಲ, ಕೇಳೋದಿಲ್ಲ. ಅರ್ಥ ಆಯ್ತಾ? ಎಲ್ಲ ಟೆಕ್ಸ್ಟ್ ಬುಕ್ ಇದ್ದು ಪಾಠ ಮಾಡಿ ಯಾವಾಗಲೂ ಕೂಡ ಟೆಕ್ಸ್ಟ್ ಬುಕ್ ಯಾವುದು ಅಂತ ಹೇಳಿದ್ರೆ ಪರೀಕ್ಷೆ ಮಾಡೋದಿಲ್ಲ. ಆಮೇಲೆ ಪರೀಕ್ಷೆ ಬರೆಸಿ ಅದಾಗ ಕೊಟ್ಟರೆ ನೀವೇನು ಎಲ್ಲ ಕೊಟ್ಟರೆ ನೀವೇನು ಮಾಡೋದು? ನೀವೇ ಬರಿಬೇಕಾಗಿತ್ತು ಅಂದಾಗುತ್ತೆ ಅಷ್ಟೇ. ನಿಮ್ಮ ರೋಲ್ ಹೇಗಿತ್ತು? ನೀವೇ ನಮಗೆ ಅವರೇ ಬರೋದು ಆದಮೇಲೆ ನೋಡ್ಕೊಂಡು ಮಾಡಿಸ್ಕೊಟ್ಟು ನಮಗೆ ಪಾಸ್ ಒಂದು ಮಾಡಿದ್ರೆ ಸಾಕಿತ್ತು ಅಂತ. ಅಲ್ಲ, ನಿಮ್ಮ ರೋಲ್ ಏನಾದ್ರಲ್ಲಿ ಹೇಗಿದ್ರೆ ಈಗ ಸಾಮಾನ್ಯ ಊಟಕ್ಕೆ ಕರೀತಾರಪ್ಪ. ಊಟಕ್ಕೆ ಕರೆದಾಗ ಒಂದು ನಮಗೆ ಅರ್ಥ ಆಗಬೇಕೀಗ. ನಮಗೆ ಅಡುಗೆ ಮಾಡೋಕ್ಕೆ ಕೇಳಿಲ್ಲ, ಏನೇನೂ ಕೇಳಿಲ್ಲ, ಊಟ ಮಾಡಿ ಕೇಳಿದ್ದು ಬಿಡಿಸ್ತಾರೆ. ಇಂಥ ಹೊತ್ತಲ್ಲೂ ಊಟ ಮಾಡಿ ಬೈಕೋತ ಬಂದರೆ ಏನು ಮಾಡಬೇಕು? ಇವನನ್ನು ತಪ್ಪಲ್ವೇನು? ಗೊತ್ತಾಯ್ತು. ಇಷ್ಟು ಹಾಕಿದ್ದು ಹೆಚ್ಚು ಪಾಪ ಅಂತ ಅದು ಬಿಟ್ಟುಬಿಟ್ಟು ಬಾಯಿಗೆ ಬಂದ ಬೈದ್ಕೊತ ಬಂದರೆ ತಪ್ಪಾಗುತ್ತೆ. ಆದ್ದರಿಂದ ಅದು ತಪ್ಪು. ಯಾವ ಕಾಲಕ್ಕೂ ಕೂಡ ಅವಕಾಶ ಕೊಡದೆ ಹೋದರೆ ದೇವರು ಅದು ವಿಚಾರ ಬೇರೆ. ಈ ಪ್ರಾಣಿಗಳಿಗೆ ಶಿಕ್ಷೆ ಕೊಡೋದಿಲ್ಲ ದೇವರು. ಯಾಕೆ? ಅವ್ರಿಗೆ ತಿಳ್ಕೊಳ್ಳೋ ಇಂದ್ರಿಯನೇ ಕೊಟ್ಟಿಲ್ಲ. ಆದ್ದರಿಂದ ಮುಗಿದೋಯ್ತಾರೆ. ಕಣ್ಣು ಒಬ್ಬನಿಗೆ ಯಾರಿಗೂ ಕುರುಡನೇ ಕಣ್ಣು ಕೊಟ್ಟಿಲ್ಲ ಒಬ್ಬನಿಗೆ, ಕುರುಡ. ದೇವ್ರೇನು ಮಾಡಿದ್ದಾರೆ? ಆ ಸಾಧನೆ ಅವ್ನು ಮಾಡೋಗಿಲ್ಲ. ಹಾಗೆ ಮಾಡಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಬ್ಲಾಕ್ ಕಂಪ್ಯೂಟರ್ ಬ್ಲಾಕ್ ಮಾಡ್ತಾರಲ್ಲ ಆ ಥರ. ಕಣ್ಣು ಬ್ಲಾಕ್ ಮಾಡಿಲ್ಲ, ಕಿವಿ ಬ್ಲಾಕ್ ಮಾಡಿದ್ದಾರೆ. ಅವರಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆಗ ಗೊತ್ತಾಯ್ತಾ? ಎಲ್ಲ ಕೊಟ್ಟಾಗ ಏನು ಎಕ್ಸ್ಪೆಕ್ಟ್? ನಮಗೆಲ್ಲ ದೇವ್ರು ಕೊಟ್ಟಿದ್ರೆ ಏನರ್ಥ? ಈಗ ಎಲ್ಲದನ್ನು ಉಪಯೋಗಿಸ್ಬೇಕು ಅಂತ ಅರ್ಥ.
ಉಪಯೋಗಿಸ್ತಾ ಹೋದಾಗ ತಪ್ಪು ಮಾಡ್ತಿದ್ದೇವೆ ನಾವೀಗ. ಉಪಯೋಗಿಸ್ತೇವೆ, ಮಿಸ್ಯೂಸ್ ಮಾಡ್ತೇವೆ ಅಷ್ಟೇ. ಆಫೀಸಿಗೆ ಫುಲ್ ಉಪಯೋಗಿಸಿದರೆ ಆಫೀಸ್ ಕೆಲಸಕ್ಕಲ್ಲ, ಮನೆ ಕೆಲಸಕ್ಕೆ. ಮನೆ ಕೆಲಸಕ್ಕೆ ಉಪಯೋಗಿಸಕ್ಕೆ ಕೊಡ್ತಾರೆ ಯಾರಾದರೂ? ದೇವರು ಕೊಟ್ಟಿದ್ದ ದೇಹನ, ದೇವರು ಕೊಟ್ಟ ಇಂದ್ರಿಯಗಳನ್ನು, ದೇವರು ಕೊಟ್ಟ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು? ದೇವ್ರನ್ನ ತಿಳ್ಕೊಳ್ಳೋಕ್ಕೆ ಜ್ಞಾನೇಂದ್ರಿಯ, ದೇವ್ರ ಬಗ್ಗೆ ಕೆಲಸ ಮಾಡಲಿಕ್ಕೆ ಕರ್ಮೇಂದ್ರಿಯ. ಇಷ್ಟೆಲ್ಲ ದೇವರು ಕೊಟ್ಟ ಮೇಲೆ ಮಾಡೋದಿಲ್ಲ ಏನರ್ಥ? ಅರ್ಥ ಆಯ್ತಾ ಈಗ? ನಮ್ಮ ತಪ್ಪು ನಮಗೆ ಗೊತ್ತಾಗುತ್ತೆ ಏನಂತೆ. ಎಷ್ಟೋ ಜನ ಸುಮ್ಮನೆ ಕೂತ್ರೆ ಏನಿಲ್ಲ ಕೆಲಸ ಫ್ರೀಯಾಗಿ ಕೂತಿದೆ ಅಂತ ಹೇಳ್ತಾರೆ. ಅರ್ಥನೇ ಇಲ್ಲ ಅದು. ಫ್ರೀಯಾಗಿ ಕೊಡೋದಕ್ಕೆ ಮೀನಿಂಗ್ಲೆಸ್ ಅದು. ಫ್ರೀಯಾಗಿ ಯಾರೋ ದುಡ್ಡು ಕೊಡ್ತಾರಾ? ಸಂಬಳ ಕೊಡ್ತಾರೆ ಯಾರು? ಕೆಲಸ ಮಾಡಿದ್ರೆ ಕೊಡ್ತಾರೆ. ಕೆಲಸ ಮಾಡಬೇಕು, ಬದುಕೋ ಅರ್ಹತೆ ಇಲ್ಲ ಇವನಿಗೆ. ಹಾಗಿದ್ರೆ ಕೆಲಸನೇ ಮಾಡಿದವರು ದಂಡಪಿಂಡ ಆಗಿಬಿಡ್ತಾರೆ. ಕೆಲಸ ಸಿಗ್ತೋ ದಂಡಪಿಂಡ. ಈಗ ಇಟ್ಟು ಕೆಲಸ ಏನು ಅವಾರ್ಡ್ ಕೊಟ್ಟು ದಂಡಪಿಂಡ ಆಗ್ತಾರೆ. ಮಾಡಬಾರ್ದು. ಆದದ್ದಾದರೆ ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಹೇಳ್ತಾರಲ್ಲ ಹಾಗೆ. ಆಗ ನೋಡಿದ್ರೆ ಕೊನೆ ಪಕ್ಷ ಇನ್ನೊಂದು ಅರ್ಥ ಆಗುತ್ತೆ. ಓಹ್ ಇಷ್ಟನ್ನು ಮೊದಲೇ ಓದಲಿಲ್ಲ ಅನ್ನೋದು ದುಃಖ ಆದರೂ ಆಗುತ್ತೆ. ಏನೂ ಇಲ್ಲ. ಆಗಲೂ ಪೇಪರ್ ಓದೋದು, ಸಿನಿಮಾ ನೋಡೋದು, ಏನೋ ಮಾಡಿಕೊಂಡು ತಿಂಡಿ ತಿನ್ನೋದು, ಅದು ಮಾಡಿ ಇದು ಮಾಡೋ ಅನ್ನೋದು, ಇದರಲ್ಲೇ ಕಾಲ ಕಳೀತಾರೆ ಹೊರತು ಬೇರೆ ವಿಷಯ ಇಲ್ಲ. ಹಾಂ ಅದೇ ಬಂದಿಲ್ಲ, ಅದು ಇನ್ನೂ ಬಂದಿಲ್ಲ. ಅದು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಅದು ವಿಷಯ ಬೇರೆ. ಈ ಪ್ರಶ್ನೆ ಏನೀಗ ದುರ್ಯೋಧನಿಗೂ ಧೃತರಾಷ್ಟ್ರನಿಗೂ ವಿಶ್ವರೂಪ ತೋರಿಸ್ದ, ಉದಂಕನಿಗೂ ತೋರಿಸ್ದ. ಉದಂಕನಿಗೆ ತೋರಿಸಿ ಉದಕ್ಷ ಪೂರ್ತಿ ಚೇಂಜ್ ಆಗಿಬಿಟ್ಟ. ಧೃತರಾಷ್ಟ್ರ ಬರೀ ಸಂತೋಷಪಟ್ಟನೆ ಹೊರತು ಏನು ಮಾಡಲಿಲ್ಲ. ಮಕ್ಕಳಿಗೆ ಈಗಲಾರು ಧೈರ್ಯ ತೊಗೋಬೇಡ, ತಗೊಳ್ಳಿಲ್ಲ. ಅದು ತಪ್ಪು ಮಾಡಿ. ಹಾಂ ಹಾಂ ಇಬ್ಬರದು ಒಳ್ಳೆಯದೇ, ಸ್ವರೂಪ ಇಬ್ಬರದು ಒಳ್ಳೆಯದೇ. ಆದರೆ ಈಗ ನೀವು ಪ್ರಾರಬ್ಧ ಹೋಗಿಲ್ಲ, ಹೆಸರಾವೇಶ ಕಲಿ ಕೂತ್ಬಿಟ್ಟಿದ್ದಾನೆ ಹೊರಗಡೆಗೆ ಒಂದು ಕಡೆಗೆ. ಆದ್ದರಿಂದ ಅವನಿಗೆ ಬುದ್ಧಿ ಬರಲಿಲ್ಲ. ಕೊನೆಯೇ ಪಶ್ಚಾತ್ತಾಪ ಬಂತು, ಈಗ ಬರಲಿಲ್ಲ. ಉದಂಕನಿಗೆ ಆಗಲೇ ಬಂತು. ಇದು ವ್ಯತ್ಯಾಸ ಅಷ್ಟೇ. ದುರ್ಯೋಧನಿಗೆ ಯಾವತ್ತೂ ಬರಲಿಲ್ಲ. ಅದಕ್ಕೆ ಇಷ್ಟೆಲ್ಲ ನೋಡಿ ಬೈಬೇಕಾದ್ರೆ ಸಾಯ್ಬೇಕಾಷ್ಟು ಬೈದೇ ಸಾಯ್ತಾನೆ ಹೊರತು ಆಗಲಾದರೂ ಅವನು ಕ್ಷಮೆ ಕೇಳಕ್ಕೆ ಹೋಗಲಿಲ್ಲ. ಅವನು ಕೋಮದಲ್ಲಿ ಸಾಯಲಿಲ್ಲ ದುರ್ಯೋಧನ. ಹಾಗೆ ಸತ್ತವರು ಎಚ್ಚರ ಇದ್ದಾಗಲೇ ಸತ್ತ. ಸೊ ಅವ್ರಿಗೆ ಚಾನ್ಸ್ ಇತ್ತಾಗ, ಎಚ್ಚರ ಇದ್ದ ಸಾಯೋರಿಗೊಂದು ಫೆಸಿಲಿಟಿ ಈಗಲಾರು ತಿದ್ಕೊಳ್ಳೋಕೆ ಚಾನ್ಸ್ ಕೊಟ್ಟಿರ್ತಾರೆ. ಎಲ್ಲಿ ಹೋದ್ರೆ ಹೋಯ್ತು. ಅದು ಬೇರೆ. ದೇವರಿಗೆ ಏನು ಅಸಾಧ್ಯ ಅದನ್ನೇ ತೋರಿಸ್ತಾರೆ ದೇವರು. ಮಾಡೋದೆಲ್ಲ ತೋರಿಸೋಕ್ಕೆ ಹಾಗೆ ಮಾಡಿ. ಅನಂತ ಶಕ್ತಿ ಪುರುಷೋತ್ತಮೋಸೌ. ಈಗ ನಿರ್ಣಯ ಹೇಳಿಬಿಡ್ತಾನೆ. ಶಕ್ತೋಪಿ ದುರ್ಯೋಧನ ಚಿತ್ತ ನಿಗ್ರಹೇ ನೈವ ವ್ಯಥಾದೇನ ಮಥೋಕ್ತ ಕಾರಿಣಂ ನಿಪಾತಯನ್ನಂಧ ತಮಸ್ಯನಂತಹ. ಕೃಷ್ಣ ಕೈಲಿ ಆಗಲಿಲ್ಲವೋ ಅಂದರೆ ಹಾಗೆ ಹೇಳಬಾರ್ದು. ಅನಂತ ಶಕ್ತಿ, ಅನಂತ ಶಕ್ತಿ ಪುರುಷೋತ್ತಮ ಅಸೌ ಶಕ್ತಃ ಅಪಿ ದುರ್ಯೋಧನ ಚಿತ್ತ ನಿಗ್ರಹೇ. ದುರ್ಯೋಧನ ಚಿತ್ತ ನಿಗ್ರಹೇ ಶಕ್ತಃ ಅಪಿ. ದುರ್ಯೋಧನ ಮನಸ್ಸನ್ನು ಪೂರ್ಣ ಬದಲಾಯಿಸ ಸಂಪೂರ್ಣ ಸಮರ್ಥನಾಗಿದ್ದರೂ ಕೂಡ ನೈವ ವ್ಯಧಾತ್ ಹಾಗೆ ಮಾಡಲಿಲ್ಲ. ಹೇಳಲಿಲ್ಲ. ಪಕ್ಕದಲ್ಲಿ ಮೇಷ್ಟ್ರು ಕೂತಿದ್ದಾನೆ, ವಿದ್ಯಾರ್ಥಿ ಬರಿತಾ ಇದ್ದಾನೆ. ಇವನು ಹೇಳ್ಬೋದು ಬೇಕಾದ್ರೆ, ಹೇಳೋ ಶಕ್ತಿ ಇದೆ, ಹೇಳಬಾರ್ದು. ಯಾತಕ್ಕೆ? ಇವನಿಗೆ ಹೇಳಿದ್ರೆ ಉಳಿದವ್ರಿಗೆಲ್ಲ ಎಲ್ಲರಿಗೂ ಹೇಳಬೇಕಾಗಿದೆ. ಒಬ್ರಿಗೆ ಹೇಳಿದ್ರೆ ಮೋಸ ಆಗಲ್ಲ, ಹೇಳಬಾರ್ದಾಗಲ್ಲ. ಜಗತ್ತಲ್ಲಿ ದುಷ್ಟರ ಕಾನ್ಸೆಪ್ಟೇ ಹೋಗಿಬಿಡುತ್ತೆ. ದುಷ್ಟರ ಕಾನ್ಸೆಪ್ಟ್ ಹೋದ್ಮೇಲೆ ಶಿಷ್ಟರ ಗತಿ ಏನೀಗ? ಕಷ್ಟಪಟ್ಟು ಓದಿ ಬರೆದವನಲ್ಲಿ ಇವನು ಕಾಪಿ ಮಾಡಿದ್ರೆ ಇವನು ಪಾಸ್ ಮಾಡೋದಾದರೆ ಓದಬೇಕಾಗ ಅವನು. ನಮಗೆ ಇಲ್ಲಿ ನ್ಯಾಯ ಮಾಡಲಿ ಅಂತ ಅಲ್ಲಿ ಅನ್ಯಾಯ ಮಾಡಲಿ ಅಂತ ಹೇಳಿದಾಗತ್ತೆ. ಈಗ ಇವನು ಉದ್ಧಾರ ಮಾಡಲಿ ಅಂತ ಫೇಲ್ ಅಂತ ಬಿಟ್ಬಿಡಿ ಸಾರ್ ಅಂತ ಕೇಳಿದರೆ ಅವ್ರನ್ನ ಯಾಕೆ ಬರೆಸ್ಬೇಕು? ಹಾಗಿದ್ರೆ ಅನ್ಯಾಯ ಆಗಲಿಲ್ಲ ಮಾಡಿದ ಕಷ್ಟ ಅಂತ ನಾವೇ ಕೇಳ್ತೀವಿ ಅದನ್ನು. ದೇವ್ರು ಭಾಳ ಅನ್ಯಾಯ ಮಾಡಿಬಿಟ್ಟ, ಇವನು ಮಾತು ಕೇಳಿದ್ರೆ ಅಷ್ಟು ಜನ ಪಾಪ ಮೋಸ ಮಾಡಿಬಿಟ್ಟ ಅಂತ ಹೇಳೋದಿಲ್ಲ. ಅರ್ಥ ಆಯ್ತಾ? ಈಗ ಇದು ಸ್ವರೂಪ. ಇದನ್ನು ಒಂದು ಸೈಡಲ್ಲಿ ನೋಡ್ತೇವೆ ನಾವು, ಅರ್ಥ ಆಗೋದಿಲ್ಲ. ಎರಡು ಸೈಡು ನೋಡಬೇಕು. ಇವನಿಗೆ ಭಾರಿ ನ್ಯಾಯ ಕೊಡಲಿಕ್ಕೆ ಅಂತ ಹೋಗಿ ಅವನಿಗೆ ಭಾರಿ ಅನ್ಯಾಯ ಮಾಡ್ತಾನೆ ಎಂಬುದು ಮರಿಬಾರ್ದು. ಆದ್ದರಿಂದ ದೇವರು ಕೊಡೋದಿಲ್ಲ. ಇದೇ ಜೀವನ ಕರ್ತೃತ್ವ ಅಂದರೆ ಇಷ್ಟು. ಚಾನ್ಸ್ ಕೊಟ್ಟು ಉಪಯೋಗ ಮಾಡ್ಕೊಳ್ತೀವಿ. ಅದು ಹೇಳಿದಾರ ಮಠಕ್ಕೆ ಹೋಗ್ತಾರೆ, ಏನಿಲ್ಲ, ದುಡ್ಡು ಖರ್ಚಿಲ್ಲ, ಅದಿಲ್ಲ ಇದಿಲ್ಲ. ತಂಬಿಗೆ ಲೋಟ ಎಲೆ ಕೂಡ ಇಲ್ಲ, ಎಲ್ಲ ಅವರೇ ಹಾಕೋದು. ಗೊತ್ತಾಯ್ತಾ? ಎಲ್ಲ ಅವರೇ ಹಾಕಿರ್ತಾರೆ. ಇಷ್ಟಾದರೂ ಅದನ್ನು ಉಪಯೋಗ ಮಾಡ್ಕೊಂಡು ಏನು ಅರ್ಥ ಮಾಡಬೇಕು ಅವನಿಗೀಗ? ಇವತ್ತು ಆ ದೇವ್ರು ತೋರಿಸ್ತಾನೆ. ಊಟ ನಮ್ಮಲ್ಲಿ ಊಟಕ್ಕೆ ಹೋದಾಗ ಒಂದು ಕಲಿಬೇಕು. ಕೊನೆ ಪಕ್ಷ ನಮ್ಮ ರೋಲ್ ಏನಿಲ್ಲ, ಊಟ ಮಾಡೋದಷ್ಟೇ ನಮ್ಮ ರೋಲು. ಅಷ್ಟಕ್ಕೆ ದೊಡ್ಡ ಗಲಾಟೆ ವಿಷಯ ಬರ್ತಾರೆ ಅಂತ ಕೇಳಿದರೆ ಎಷ್ಟು ಮೂರ್ಖ ಆಗ್ತಾರೆ ಮನುಷ್ಯ ಅಲ್ಲ. ಅಂದರೆ ದೇವರೆಲ್ಲ ತೋರಿಸ್ತಾರೆ. ಜಗತ್ತಿನಲ್ಲೂ ಹಾಗೆ ದೇವ್ರು ಊಟ ಹಾಕ್ತಿದ್ದ ನಮಗೆ ಗೊತ್ತಿಲ್ಲ ಅಷ್ಟೇ. ಊಟದ ಅಲ್ಲಿ ಹೇಗೆ ಮಠಕ್ಕೆ ಹೋದಾಗ ಊಟ ಹಾಕ್ತಾನೋ ಈಗಲೂ ಊಟ ಹಾಕ್ತಾರೋ ದೇವ್ರು ಅದೇ ರೀತಿಯೇ. ಆದರೆ ಅಲ್ಲೂ ನಾವು ಬೆರೆತೀವಿ, ಇಲ್ಲೂ ನಾವು ಬೆರೆಸ್ಬಿಡ್ತೇವೆ. ಆ ಲೋಟ ಹೊತ್ಕೊಂಡು ಬರೋದು ಮನೆಗೆ, ಆ ಲೋಟನೇ ಹೊತ್ತಿರೋದು ಮನೆಗೆ ಕೊಟ್ಟರೆ ತಟ್ಟೆನೇ ಹೊತ್ಕೊಂಡ್ಬರೋದು. ಅದಕ್ಕೆ ಏನೇನು ಮಾಡಿಬಿಟ್ರೆ ಪ್ಲಾಸ್ಟಿಕ್ ಇಡಕ್ಕೆ ಶುರು ಮಾಡಿ ಏನಾರು ಮಾಡಿಕೊಂಡು ಅದೆಲ್ಲ ನಾವು ಕಲಿಸಿದ್ದು. ಅದನ್ನು ಸರಿಯಾಗಿ ಎಲ್ಲರೂ ವಾಪಸ್ ಇಟ್ಟಿದ್ರೆ ಯಾಕೆ ಕೊಟ್ಟು ನೋಡಿ ಸರಿಯಾಗಿ ತೊಳೆದಿಟ್ಬಿಟ್ರೆ ಎಷ್ಟು ಖುಷಿ ಆಗ್ತದೆ ಅವರಿಗೆ. ಎಲ್ಲಿ ಸರಿ ಮಾಡಿಕೊಂಡ್ರೆ ಇಲ್ಲ, ಬೇರೆ ಗಲೀಜೆ ವಿಷಯ ಇದನ್ನು ಮಾಡಿ ಬೈಕೋತ ವಾಪಸ್ ಬರೋದು. ಮತ್ತೆ ಈ ಟ್ರೆಂಡ್ ನೋಡಿದಾಗ ನಮ್ಮ ರೋಲ್ ಎಷ್ಟಿತ್ತು. ಕರ್ತ ಶಾಸ್ತ್ರ ಊಟ ಭೋಜನ ಮಾಡಿದ್ದಾನೆ ಹೆಸರಷ್ಟೇ. ಅವ್ನ ಕಾಂಟ್ರಿಬ್ಯೂಷನ್ ಏನೇ ಯಾವ ಲೆವೆಲ್ನಲ್ಲೂ ಇಲ್ಲ.
ಮತ್ತು ಕೂಡಲೇ ಜಾಗನೂ ಕೊಟ್ಟಿದ್ದಾರೆ ಮತ್ತೆ ಕೈಲಿ ಕೊಟ್ಟಿಲ್ಲ, ಕೂಡಲೇ ಜಾಗ ಕೊಟ್ಟು ಎಲ್ಲ ಮಾಡಿದಾಗಲೂ ಕೂಡ ಅವನು ಇದು ಮಾಡೋದಿಲ್ಲ. ಎಷ್ಟು ಅರ್ಥ? ದೇವರಿಗೆಲ್ಲ ಜಾಗ ಕೊಟ್ಟಿದ್ದಾನೆ ಇಲ್ಲಿ, ಈಗ ಎಲ್ಲ ಇಂದ್ರಿಯ ಕೊಟ್ಟಿದ್ದಾನೆ ಇಲ್ಲೋ, ಪದಾರ್ಥ ಕೊಟ್ಟಿದ್ದಾನೋ ಇಲ್ಲೋ, ದೇವರು ಕೊಟ್ಟಂತ ಯೋಚನೆ ಮಾಡ್ತಾನೇ ಇಲ್ಲ. ಅದಾಗಿ ಬಂದುಬಿಡುತ್ತಾಗಿದ್ದರೆ ಸಾಧ್ಯ ಇಲ್ಲ. ವಿಧಾಯ ರೂಪಂ ಅನಂತಶಕ್ತಿ ಪುರುಷೋತ್ತಮೋಸೌ ಶಕ್ತೋಪಿ ದುರ್ಯೋಧನ ಚಿತ್ತ ನಿಗ್ರಹೇ ನೈವ ವ್ಯಥಾತ್ಯೇನ ಮಥೋಕ್ತಕಾರಿಣಂ ನಿಪಾತಯನ್ನಂಧ ತಮಸಿ ಅನಂತಃ. ಮುಂದೇನು ಮಾಡಬೇಕಾಗಿದೆ ಕೃಷ್ಣವನನ್ನು? ಮಾಮಪ್ರಾಪ್ಯೈವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ಹಾಗೆ ಮಾಡ್ದ. ಪುನಃ ಇದನ್ನು ಗಾಂಧಾರಿ ಅರ್ಥ ಮಾಡ್ಕೊಳ್ಳೋದೆ, ಕೃಷ್ಣನ ಬೈತಾಳೆ, ಶಾಪ ಕೊಡ್ತಾಳೆ, ಪುಣ್ಯ ಕಳ್ಕೊತಾಳೆ ಅಷ್ಟೆ. ಕೃಷ್ಣನ ಬೈದು ಶಾಪ ಕೊಟ್ಟಾಗ ಕೃಷ್ಣನ ಎಷ್ಟು ಜನ ಬೈತಿದ್ದಾರೆ? ಗಾಂಧಾರಿ ಒಬ್ಬಳು ಆಗ ಬೈದ್ರು, ಎಷ್ಟು ಜನ ಬೈತಿದ್ದಾರೆ ಈಗ? ಅವರೆಲ್ಲರಿಗೇನಾಗುತ್ತೆ ಈಗ? ಅವ್ರಿಗೇನಾಗಬೇಕು? ಹೆಚ್ಚು ಪುಣ್ಯ ಇದ್ದವರಿಗೆ ಹೋಗುತ್ತೆ. ಇವತ್ತು ಆ ಪುಣ್ಯದ ಹೆಸರೇ ಇಲ್ಲ, ಪುಣ್ಯ ಇದ್ದವ್ರು ಬೈತಾನೆ ಅದಕ್ಕೆ, ಅದು ಬೇರೆ. ಅದರಿಂದ ಇರೋ ಪಾಪ ಭಾರಿ ಜಾಸ್ತಿ ಆಗಿಬಿಟ್ಟು ಪತನಕ್ಕೆ ಕಾರಣ ಆಗುತ್ತೆ. ಪುನಶ್ಚ ಕುಂತೀ ಗೃಹಮೇತ್ಯ ಕೃಷ್ಣ ತಥೋದ್ಯೋಗತಯೋದ್ಯೋಗಂ ಧರ್ಮಸುತಸ್ಯ ಶಿಷ್ಟಂ ಶ್ರುತ್ವಾ ಯಯೌ ಸೂರ್ಯಚಮಾತ್ಮಯಾನೇ ನಿಧಾಯ ತಸ್ಯ ಅವದದಾತ್ಮಜನ್ಮ. ಪುನಶ್ಚ ಕುಂತೀ ಗೃಹಂ ಏತ್ಯ ಕೃಷ್ಣ ತಯಾ ಉದ್ಯೋಗಂ ಧರ್ಮಸುತಸ್ಯ ಶಿಷ್ಟಂ ಶ್ರುತ್ವಾ ಯಯೌ ಸೂರ್ಯಜಂ ಆತ್ಮಯಾನೇ ನಿಧಾಯ ತಸ್ಯ ಅವದತ್ ಆತ್ಮಜನ್ಮ. ಪುನಃ ಚ ಅಲ್ಲಿಂದ ಕೃಷ್ಣ ಮೊದಲು ಬಂದಾಗ ಕುಂತಿ ಮನೆಗೆ ಹೋಗಿದ್ದ, ಮತ್ತೆ ಕುಂತಿ ಮನೆಗೆ ಹೋದ. ಕುಂತಿ ಗೃಹಂ ಏತ್ಯ, ಕುಂತಿಯ ಮನೆಗೆ ಹೋಗಿ, ಕುಂತಿ ಮನೆ ಯಾವುದು? ವಿದುರನ ಮನೆಯಲ್ಲೇ ಇದ್ದಿದ್ದು ಕುಂತಿ. ಆದ್ದರಿಂದ ಕುಂತಿ ಇದನ್ನ ಮತ್ತೊಮ್ಮೆ ಹೋದ ಅಂತ ಅದಕ್ಕೆ ಹೇಳಿದ್ರು. ಈಗ ಭೋಜನಕ್ಕೆ ಹೋದಾಗ ನೋಡಿದ್ದ ಇನ್ನೊಂದು ಸಾವಿರ, ಈಗ ಇನ್ನೊಂದು ಸರ್ತಿ ಹೋದ, ಎರಡಾಯ್ತು. ಕೃಷ್ಣ ತಯೋದ್ಯೋಗಂ ಧರ್ಮಸುತಸ್ಯ ಶಿಷ್ಟಂ ಕೇಳ್ತಾರೆ. ಕೃಷ್ಣ ಮಕ್ಕಳಿಗೆ ಏನು ಸಂದೇಶ ಹೇಳಬೇಕು ಅಂತ ಕೇಳ್ತಾನೆ. ಯಾರಿಗೆ ಹೇಳ್ತಾರೆ? ದೇವರು ಯಾರೋ ಇವರು ಮೆಸೆಂಜರ್ ಕೇಳಿದಾಗ ಸಂದೇಶ ಕೊಡಬೇಕು, ಕೊಡ್ತೀನಿ, ತಲುಪಿಸ್ತೀನಿ ಅಂತ ಹೇಳ್ತಾರೆ. ಇವತ್ತು ಒಬ್ಬರಿಂದ ಒಬ್ಬನಲ್ಲಿಂದ ಆಡೋವನು ಮತ್ತೊಬ್ಬಲ್ಲಿ ನೋಡೋರು ಹೇಳ್ತಾರೆ, ಅದೇ ಅರ್ಥ. ಒಬ್ಬರಿಂದ ಕೇಳಿಸ್ತಾನೆ ಎಷ್ಟು ಅರಣ್ಯ ತೋರಿಸ್ತಾನೆ. ಮಕ್ಕಳಿಗೆ ಏನಾರು ಹೇಳಬೇಕಾ ಹೇಳು. ಕುಂತಿ ಎಷ್ಟು ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ಯಾವುದು? ಭೀಮಸೇನ ಮಗನಾಗಿ ಪಡೆದ್ರೆ ಪುಣ್ಯ. ವಾಯುದೇವರ ಅನುಗ್ರಹ ಇದ್ದರೆ ದೇವ್ರ ನಮಗೆ ಸಿಗ್ತಾನೆ, ಭಾರಿ ಅನುಗ್ರಹ ಇದೆ. ಆದ್ದರಿಂದಾಗಿಯೇ ಕೇಳಿದ. ತಯೋ ಉದ್ಯೋಗಂ ಧರ್ಮಸುತಸ್ಯ ಶಿಷ್ಟಂ. ಏನು? ಹಾಂ, ಅವನ ಪ್ಲಾನ್ ಏನಾಯಿತು? ಕಟ್ಕೊಂಡು ಯಾರು ಕಟ್ಕೊಳ್ತಾ ಏನು ಕಟ್ಲಿಕ್ಕೆ ಆಗಲಿಲ್ಲ. ಎಲ್ಲಿಗೆ ಆಕಾಶ ಕಟ್ಕೊಂಬ ಯಾರು ಕಟ್ಟಿದ್ದಾರೆ? ಆಕಾಶ ಕಟ್ಲಿಕ್ಕಾಗತ್ತಾ? ಆಗಲಿಲ್ಲ, ಏನಾಗಲಿ. ಏನೋ ಕನ್ನಿಂಗ್ ಇವನು ಅಂತೇಳಿ, ಕನ್ನಿಂಗ್ ಇವನು ಕೃಷ್ಣ ಯಾರು ಇವನು, ಏನೋ ಮೋಸ ಮಾಡಿಬಿಟ್ಟ ಅಷ್ಟೇ. ಈಗಲೂ ಅವನಿಗೇನು ಗೊತ್ತಾಗಲಿಲ್ಲ, ಮಹಾತ್ಮೆ ಗೊತ್ತಾಗಲಿಲ್ಲ. ಮೋಸ ಅಂತಲೇ ತಿಳ್ಕೊಂಡು ಏನೋ ಮಾಡ್ದ, ಕನ್ನಿಂಗಿದ್ದ ಕೃಷ್ಣ. ನಮಗೆ ಅರ್ಥ ಆಗಲಿಲ್ಲ ಅಷ್ಟೇ. ನೋಡಿದರೆ ಎಷ್ಟು ಹೇಳಿದ್ರು ಕೂಡ ಇವತ್ತು ನಂಬರಿದ್ದಾರೆ ನಿಮಗೆ, ಏನಾರು ಮಾಡಿ ನಂಬೋದಿಲ್ಲ. ಈಗ ಬೇಕಾದ ಹೇಳಿ ಒಂದು ಕಾರಣ ಕೊಡ್ತಾರೆ. ಇವರು ನಂಬರಿಗೆ ಭಾಳ ಸುಲಭವಾಗಿ ನಂಬ್ತಾರೆ. ಅರ್ಥ ಆಯ್ತಾ? ನಿಪಾತಯನ್ ಅಂಧಂತಮಸಿ ಅನಂತಃ. ಪುನಶ್ಚ ಕುಂತೀಗೃಹಮೇತ್ಯ ಕೃಷ್ಣ ತಯಾ ಉದ್ಯೋಗಂ ಧರ್ಮಸುತಸ್ಯ ಶಿಷ್ಟಂ. ಆಗ ಆಕೆ ಹೇಳ್ತಾಳೆ, ಬಹುಶಃ ಯಾವ ತಾಯಿಯಾಗಿದ್ದರೂ ಸಾಮಾನ್ಯ ಏನು ಹೇಳಬೇಕಾಗಿತ್ತು? 13 ವರ್ಷ ಆಗಿದೆ, ಮಕ್ಕಳನ್ನು ನೋಡಿಲ್ಲ, 13 ವರ್ಷ ಆಗಿದೆ ಗ್ಯಾಪ್. ಈಗ ಯುದ್ಧ ಶುರುವಾಗ್ತಾ ಇದೆ, ವಯಸ್ಸು ಅವ್ರ ಮುಖ ನೋಡಿಬಿಡ್ತಿರೋ ಸತ್ಯ ಅಂತ ಹೇಳ್ಬೋದು, ಅಥವಾ ಒಂದ್ಸತಿ ಬಂದೋಗಲಿ ಅಂತ ಹೇಳ್ಬೋದು. ಹೇಳೋದಿಲ್ಲ. ಇದು ಕುಂತಿಯ ಧೈರ್ಯ. ಅದಕ್ಕೆ ಆರಂಭದಲ್ಲೇ ಹೇಳ್ತಾರೆ, ಮಹಾಭಾರತ ಮೆಸೇಜ್ಗಳಲ್ಲಿ ಯಾವುದೋ ಒಂದು ಸೇರಿದೆ ಅಂದರೆ ಕುಂತ್ಯಾಹ ಧೃತಿಂಚೇವ, ಕುಂತಿಯ ಧೈರ್ಯ ನೋಡಿ ಅಂತ ಹೇಳ್ತಾರೆ. ಯಾವ ತಾಯಿನೂ ಆ ಸಮಯದಲ್ಲಿ ಒಂದು ಇದು ಮಾಡ್ತಾರೆ. ಕುಂತಿಗೆ ಅದಿಲ್ಲ. ಅವನ ಕತೆ ಹೇಳ್ತೀರಿ, ಹೇಳು ಕೃಷ್ಣ ಅನ್ಬೋದು, ಕತೆ ಹೇಳ್ತೀರಿ, ಮಕ್ಕಳಿಗೆ ಕತೆ ಹೇಳಿಬಿಡ್ತಾಳೆ. ಒಬ್ಬ ಇದ್ದ ವಿದುಲ ಅಂತ ಒಬ್ಬ ರಾಜ ಇದ್ದ. ವಿದುಲ ಒಬ್ಬ ಇದ್ದ ರಾಜಕುಮಾರ. ತಂದೆ ಇರಲಿಲ್ಲ, ತಾಯಿ ಮಗ ಇದ್ದರು. ರಾಜ ಆಡ್ತಾ ಇದ್ದಾನೆ. ಅವ ಶತ್ರುಗಳು ಯುದ್ಧಕ್ಕೆ ಬಂದರು. ಇವನು ಯುದ್ಧಕ್ಕೆ ಹೋದಾಗ ಮಲ್ಕೊಂಬಿಟ್ಟ ಆರಾಮಾಗಿ. ಕಳಿಸಿದ್ದು ಹೋಗಿ ಮತ್ತೆ ಎಲ್ಲ ಗಾಯ ಆಯಿತು, ಮತ್ತೆ ಒಂದು ಮಲ್ಕೊಂಡ. ಹೇಳಿಲ್ಲ, ಯಾಕೆ ಹೀಗೆ ಮಾಡಿದ್ದೆ? ಎದ್ದೇಳು ನೀನು, ಎದ್ದೇಳು ಅಂತ ಹೇಳ್ತಾಳೆ. ಟ್ರೀಟ್ಮೆಂಟ್ ತಗೋಲ್ಲ, ಎದ್ದೇಳು ಫಸ್ಟಿಗೆ ಯುದ್ಧಕ್ಕೆ ಹೋಗಿ ನೀನೀಗ. ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ. ಒಬ್ಬ ಕ್ಷತ್ರಿಯ ಸ್ತ್ರೀ ಯಾತಕ್ಕೋಸ್ಕರ ಮಗನನ್ನು ಹೆರ್ತಾವೋ ಆ ಕಾಲ ಬಂದಿದೆ, ಹೋಗೀಗ. ಆರ್ಮೇಲೆ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಯುದ್ಧ ಬಂದ ತಕ್ಷಣ ರಜೆ ಹಾಕಿದರೆ ಪರ್ಪಸ್ ಏನು ಹಾಕಿರೋದು ಅವ್ರೀಗ? ಯುದ್ಧ ಮಾಡ್ಲಿಕ್ಕೆ ಬಂದ ಯುದ್ಧ ಮಾಡೋಕಂತ ಹಾಕಿರೋದು. ಈಗ ಲೀವ್ ಕೊಟ್ಬಿಟ್ಟು ದಯವಿಟ್ಟು ಅಂತ ಕೇಳಿದ್ರೆ ಒದಿತಾರಾಗ. ಅದಕ್ಕೇನೆ ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ. ಒಂದೊಂದು ಮಾತು ಮಹಾಭಾರತ ಸುಭಾಷಿತಗಳು. ಬ್ರಾಹ್ಮಣ ತೊಗೊಂಬಿಟ್ಟು ಯಶಾರ್ಥಂ ಬ್ರಾಹ್ಮಣೀ ಸೂತೆ ಸತ್ರ ಕಾಲೋ. ಶಾಸ್ತ್ರ ಓದು ಅಂತ ಹೇಳಬೇಕು. ಹೇಳೋದಿಲ್ಲ ಅಂದರೆ ಎತ್ತಿರೋದು ಯಾತಕ್ಕೆ ನಿನ್ನ ಕೇಳಬೇಕಾದ್ರೆ. ಸುಮ್ಮನೆ ಬಿಟ್ಟು ಊಟಕ್ಕೆ ಹಾಕ್ಲಕ್ಕಂತ ಕೇಳಬೇಕು.
ಶಾಸ್ತ್ರ ಓದಕ್ಕೆ ಬಂದಿರತಕ್ಕಂಥ ನಮ್ಮ ಸ್ಟಾಫ್ ಇದ್ದಾಗ ಮನೆಯವರೆಲ್ಲ ಹೇಗೆ ಅವರೆಲ್ಲ ನಮ್ಮ ಸ್ಟಾಫ್ ಇದ್ದಾಗ ಅವ್ರ ಕೈಲಿ ಕೆಲಸ ತೊಗೋಬೇಕಾದ್ರೆ ನಮ್ಮ ಕರ್ತವ್ಯ ಅದು. ಯಜಮಾನ ಏನು ಮಾಡಬೇಕು ಅವರಿಂದ ಕೆಲಸ ತೊಗೋಬೇಕು. ಯಾವ ಕೆಲಸ ತೊಗೋಬೇಕು? ತನ್ನ ವರ್ಣಾಶ್ರಮಕ್ಕೆ ಅನ್ನೋ ಸ್ವಧರ್ಮ ಪಾಲನೆಗೆ ಉಪಯೋಗಿಸ್ಬೇಕು ಅವರು. ಸುಮ್ಮನೆ ಮಾಡ್ಲಿಕ್ಕಲ್ಲ ಅದು. ಅರ್ಥ ಆಯ್ತು? ಸುಮ್ಮನೆ ಕೆಲಸ ಇಲ್ಲದೆ ಕೂತ್ರೆ ಬೈತಾರೆ. ಅರ್ಥ ಆಗುತ್ತಾ ಅದು ಬೈಯೋದು ನಿಮ್ಮ ಹಕ್ಕಿದ್ರೆ ಇದಕ್ಕೆ ಯಾಕಿಲ್ಲ? ಹಾಗಿದ್ರೆ ಹೊಟ್ಟೆಪಾಡಿ ಪ್ರಯತ್ನ ಪಡು ಅಂತ ಹೇಳೋದಾದ್ರೆ ತಲೆಪಾಡಿಗೆ ಯಾಕೆ ಪ್ರಯತ್ನ ಪಡಬಾರ್ದು? ಮಾಡೋದಿಲ್ಲ. ಅದೇ ತಪ್ಪು. ಕುಂತಿ ಭಾಳ ಮೆಚ್ಚಬೇಕು. ಹೇಳ್ತಾರೆ, ನೀನು ಹೋಗಿ ಯುದ್ಧಕ್ಕೆ ಹೋಗಿ. ಈಗ ಅಮ್ಮ ನನ್ನ ಸ್ಥಿತಿ ನೋಡಿ ಹೇಗಿದ್ದೇನೆ ಅಂತ. ನೀನು ನೋಡ್ಲಿಕ್ಕೆ ನಮ್ಗೆ ಕೂತಿಲ್ಲ, ಎದ್ದು ಹೋಗು ಅಂತ ಹೇಳ್ತಾಳೆ. ಇದು ಸತ್ತೋರು ಸತ್ತೋಗು ಪರವಾಗಿಲ್ಲ, ಯುದ್ಧ ಬರಗಬೇಡ ಅಂತ ಹೇಳಿ. ಸತ್ತೋರು ಸತ್ತೋಗು, ಪಾಠಕ್ಕೆ ಹೋಗಿ ಅರ್ಥ ಆಗಿದ್ರೆ ಪರವಾಗಿಲ್ಲ, ಕೂತು ಬಾ, ಹೋಗಬೇಕು. ಆ ರೀತಿ ಹೇಳಿ. ಯಾವಾಗಲೂ ಒಂದು ಹೋದ ದಿವಸಕ್ಕೆ ಯಾವ ಪಾಠನೂ ಯಾರಿಗೂ ಅರ್ಥ ಆಗಲ್ಲ. 1ನೇ ಕ್ಲಾಸ್ನಲ್ಲೂ ಅರ್ಥ ಆಗಲ್ಲ, ಯಾವ ಫೀಲ್ಡಲ್ಲೂ ಅರ್ಥ ಆಗಲ್ಲ. ಏನು ಬೇಕು ಅದಕ್ಕಾಗ? ಸ್ವಲ್ಪ ಟೈಮ್ ಬೇಕು ಅದಕ್ಕೆ. ಒಲೆ ಮೇಲೆ ಇಟ್ಟ ತಕ್ಷಣ ಅನ್ನ ಆಗಿಬಿಡುತ್ತಾ ನಿಮಗೆ? ಎಷ್ಟು ಟೆಂಪ್ರೇಚರ್ ಇಟ್ಟಿಟ್ಟರು ಕೂಡ ತಕ್ಷಣ ಅನ್ನ ಆಗಲ್ಲ. ಏನು ಬೇಕು ಅದಕ್ಕೆ? ಟೇಕ್ಸ್ ಟೈಮ್. ನಿಧಾನವಾಗಿ ಶುರುವಾಗೋದು. ಅದು ಬೇಕು. ಇದನ್ನು ಅಲ್ಲಿ ಬುದ್ಧಿ ಇಲ್ಲ, ಬುದ್ಧಿ ಇಲ್ಲ, ಹೋದಾಗ ಬರ್ದಿಷ್ಟು ಡ್ರಾಪ್. ಅರ್ಥ ಆಗಲಿಲ್ಲ ಬಿಟ್ಟರೆ ಹೋಗೋದಿಲ್ಲ. ನೀವು ಹೋಗಬೇಡ್ರಿ ಜೊತೆಗೆ ಹೇಳೋದು. ಉಳಿದವರು ಬಿಡಿಸ್ಬಿಡ್ತಾರೆ, ಹೋಗಬೇಡ್ರಿ. ತಪ್ಪದು. ಹೋಗಿ ನಾಚಿಸ್ಕೋದು. ಆಗ ಅವನು ಹಚ್ಕೊತಾ ಇತ್ತು. ಓ ಸರಿ, ಒಂದು ಕ್ಷಣಕ್ಕೆ ಯಾವುದೂ ಅರ್ಥ ಆಗಲ್ಲ. ಲೌಕಿಕ ಅರ್ಥ ಆಗೋದಿಲ್ಲ, ಕಷ್ಟಪಟ್ಟು ಅರ್ಥ ಮಾಡ್ಕೋತಾನೆ, ಬಿಡೋದಿಲ್ಲ. ಇದು ಅರ್ಥ ಆಗಲ್ಲ, ಬಿಟ್ಟುಬಿಡ್ತಾರೆ. ವರಿಷ್ಠನಿಗೆ ತನಗೊಂನ್ಯಾಯ, ದೇವರಿಗೊಂನ್ಯಾಯ ಮಾಡ್ಕೋತಾರೆ. ತಪ್ಪದು. ಇಬ್ಬರಿಗೂ ಸೇಮ್ ಇದನ್ನು ಉಪಯೋಗಿಸ್ಬೇಕು. ಅದಕ್ಕೇ ಧರ್ಮಸೂತ್ರ ಹೇಳಿಬಿಡವನಿಗೆ, ನೀನು ಹೋಗು, ಸತ್ತೋಗು ಪರವಾಗಿಲ್ಲ. ಒಬ್ಬ ತಾಯಿ ಹೇಳ್ತಾಳೆ, ಸತ್ತೋಗು ಪರವಾಗಿಲ್ಲ. ಸೃಂಜಯ ಅಂತ ಅವನ ಹೆಸರು. ಅವಳು ವಿದುಲ. ವಿದುಲ ಅಂತ ಅವಳ ಹೆಸರು. ತಾಯಿ ವಿದುಲ. ಅವನು ವಿದುಲ. ವಿದುರ ಈತ ವಿದುಲ, ಅದು ಬೇರೆ. ಇವಳು ಸ್ತ್ರೀಲಿಂಗ. ತಾಯಿ ಹೇಳ್ತಾಳೆ. ಅವನ ಹೆಸರು ಸೃಂಜಯ ಅಂತ ಅವಳ ಹೆಸರು. ಸೃಂಜಯ, ಸಂಜಯ ಅಲ್ಲ, ಸೃಂಜಯ. ನೀನು ಹೋಗಿ ಅಂತ ಹೇಳ್ತಾನೆ. ಆಗ ಅವನು ಹೋಗ್ತಾನೆ. ಹೋಗಿಬಿಟ್ಟು ಗೆದ್ದು ಬಿಡ್ತಾನೆ. ಯುದ್ಧರಿಗೆ ಸುಟ್ಟು ವಾಪಸ್ ಬರ್ತಾನೆ. ಈ ಕಥೆ ಹೇಳಿಬಿಡು ಅಂತ ಹೇಳ್ತಾನೆ. ಈ ಕಥೆ ಹೇಳಿಬಿಡು ಸಾಕ್ರೆ ಮಕ್ಕಳಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಭಾಳ ಇಂಟ್ರೆಸ್ಟಿಂಗ್. ಅದು ಮಹಾಭಾರತ ಯಾವ ಟೆಕ್ನಿಕ್ ನೋಡಬೇಕು, ಯಾವ ವಿಷಯ ಯಾವಾಗ ಹೇಳಬೇಕು ಅಂತೇಳಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಮಹಾಭಾರತ ಎಲ್ಲ ದೃಷ್ಟಿಯಿಂದನೂ ಅದು ಲೋಕೋತ್ತರವಾದ ಕೃತಿ. ಅದು ಏನು ಯಾವ ಆ್ಯಂಗಲಲ್ಲಿ ನೋಡಿದ್ರು ಕೂಡ. ಸಂಜಯನ ತಂದೆ ಸೃಂಜಯ, ಸಂಜಯ ಅಲ್ಲ, ಸೃಂಜಯ ಇವನ ಹೆಸರು. ತಂದೆ ಹೆಸರು ಹೇಳಿದ. ತಾಯಿ ವಿದುಲ ಅಷ್ಟೇ. ಯಾಕೆ ಹೇಳಿ ಬೇಕಿಲ್ಲ ಅದೀಗ, ಬೇಕಾದಷ್ಟೀಗ ಇಷ್ಟೇ. ಅದೆಲ್ಲ ಮತ್ತೆ ಅಸಂಗತಿ ಅಂತ ಗೊತ್ತಲ್ಲ. ಈಗ ಮೊನ್ನೆಲ್ಲ ಕೇಳಿದೆಯಲ್ಲ, ಅದೀಗ ಬೇಕಿಲ್ಲ. ಈಗ ಅರ್ಜೆಂಟು ಸಾರು ತೊಗೊಂಬಂತಾನೆ. ಅಪ್ಪ ಯಾರೋ ಅಮ್ಮ ಯಾರು ಬೇಕಿಲ್ಲ, ಬಡಿಸ್ತಾ ಇದ್ದಾರೆ, ಬಡಿಸ್ತಾ ಇದ್ದಾರೆ. ಎಷ್ಟು ವರ್ಷ ಸರ್ವಿಸ್ ಆಗಿದೆ ಅವರಿಗೆ, ಏನು ಮಾಡೋದು? ಹೆಂಡತಿ ಮಕ್ಕಳು ಎಷ್ಟು ಜನ ಮೊದಲು ಹಾಕ್ತೇ ಇಲ್ಲ. ದ್ವಾಚಿ ಪಾಡಿ ಕೂತ ಯಾರು ಕೇಳ್ತಾ ಕೂತಿರ್ತಾರೆ. ಅದು ಬೇಕು. ಅದು ಕಳಿಸಿದ್ದಾರೆ ಅಂದರೆ ಒಳ್ಳೆಯವರು ಅಂತ ಅಷ್ಟೇ. ನಮ್ಗೆ ಉಳಿದು ಬೇಕಿಲ್ಲ. ಮಠದವ್ರು ಕಳಿಸಿ ಬಡಿಸ್ತಾರೆ ಅಂದರೆ ವ್ಯಾಲಿಡ್ ಅಷ್ಟೇ. ಬಂದು ಪುಣ್ಯ ಪಾಪ ಅವರಿಗೆ ಅಂತ ಕೂತ್ಕೊಳ್ತಾರೆ ಅಷ್ಟೇ. ಅವೆಲ್ಲ ಕೇಳೋಕ್ಕಾಗೋದಿಲ್ಲ, ಬೇಕಿಲ್ಲ. ಪ್ರಸಂಗ ಬಂದಾಗ ಹೇಳ್ತಾರೆ, ಎಲ್ಲೋ ಒಂದು ಬೇಕು ಅವ ಹೇಳ್ತಾರೆ ಅಷ್ಟೇ ಹೊರತು ಇಲ್ಲೆಲ್ಲ ಹೇಳೋಕ್ಕೆ ಹೋಗೋದಿಲ್ಲ. ಪ್ರಸಂಗ ಇಲ್ಲ ಅದು. ಹೌದು, ಅದೇನೇ. ಬರೀ ಅದು ಒಂದೇ ಅಲ್ಲ. ಯಾರು ಹೇಳಿದರು ಅಂದರೆ ಇದರೇ ಬಂದಿಲ್ಲ, ಅದು ಅದರಲ್ಲಿ ಬರುತ್ತೆ. ರಾವಣನಿಗೆ ಇದು ಹೇಳ್ತಾರೆ, ಭಾಗವತಲ್ಲಿ ಬರ್ತಾರೆ. ಯಾರು ಗೊತ್ತಾ ನೀನು? ವಿಶ್ರವಸೋ ಅವಮೇಹಂ. ರಾವಣ ವಿಶ್ವವಸ್ತನ ಮಲ ಅಂತ ಕರೀತಾರೆ. ಯಾರು ಲೋಕನಾಶ ಮಾಡ್ತಾರಲ್ಲ, ಮಲ ಇದ್ದಾಗ. ಸುಭಾಷಿತ ಕೂಡ ಇದೆ. ಯಾರು ಸರಿಯಾದ ರೀತಿಯಲ್ಲಿ ಬದುಕೋದಿಲ್ಲ ಅವರು ಮಾತು ರುಚ್ಚಾರ ಏವ ಸಹ. ತಾಯಿಯ ಮಲ ಇದ್ದಾಗ ಯಾವುದು ತನ್ನ ಕರ್ತವ್ಯವನ್ನು ಮಾಡೋದಿಲ್ಲ, ಜ್ಞಾನ ಸಂಪಾದನೆ ಮಾಡೋದಿಲ್ಲ, ಅವರ ತಂದೆ ತಾಯಿಗಳ ಮಲ ಇದ್ದ ಹಾಗೆ. ಇದಕ್ಕಿಂತ ಯಾರು ಬೈಬೇಕಿಲ್ಲ. ಇಷ್ಟ ಯಾಕೆ ಮಲನೂ ಅವರಿಂದ ಬರುತ್ತೆ, ಇದು ಹಾಗೆ ಬರುತ್ತೆ ಅಷ್ಟೇ. ಏನು ಉಪಯೋಗ ಅದರಿಂದ? ಇದೆಲ್ಲ ಬದಲು ಯಾವಾಗಲೂ ಓದ್ತಾ ಇದ್ದಾಗ ಮನುಷ್ಯನಿಗೆ ಅವೇರ್ನೆಸ್ ಇರುತ್ತೆ. ನಾವು ತಪ್ಪು ಮಾಡೋದು ಇವತ್ತು ಎಂದೋ ಒಂದು ಕೇಳಿದ್ರೆ ಯಾರಿಗೂ ಬರೋದಿಲ್ಲ. ಕೇಳೋರು ಇಲ್ಲೂ ಇಲ್ಲ. ಈ ಮಧ್ಯೆ ಹೇಳೋ ವ್ಯವಸ್ಥೆನೂ ಇಲ್ಲ, ಕೇಳೋ ಜನಗಳೂ ಇಲ್ಲ. ಹೀಗಾಗಿ ಅದನ್ನು ಹೇಳೋದು ಕೋಟಿ ಕೋಟಿ ವ್ಯವಸ್ಥೆ ಇದೆ ನಿಮಗೆ. ಮನೆಯಲ್ಲಿ ಟಿ ವಿ, ಮನೆಯಲ್ಲಿ ಕ್ಲಾಸ್ಗಳಲ್ಲದೆ, ಹೊರಗೆ ಹೋದರದೆ, ಮೊಬೈಲ್ನಲ್ಲದೆ, ಫ್ರೆಂಡ್ಸ್ ಅಂತವರೇ. ಸುಳ್ಳು ಹೇಳೋದಕ್ಕೆ ಇವತ್ತು ತಪ್ಪು ಹೇಳೋದಕ್ಕೆ ಜನ 99.99999 ಹಾಕಬೇಕು. ಇದಕ್ಕೆ .0.0.0.0 ಸಮಥಿಂಗ್. ಅದು ಏನು ಧರ್ಮ ಉದ್ಧಾರ, ಲೋಕೋದ್ಧಾರ ಆಗುತ್ತೆ. ಈ ಸೈಂಟಿಫಿಕ್ ಟೆಕ್ನಿಕಲ್ ಡೆವಲಪ್ಮೆಂಟ್ ಅಂತ ಕರೆಯೋದಿಲ್ಲ. ಸ್ಪಿರಿಚುವಲ್ ಡೆವಲಪ್ಮೆಂಟ್ ಇಸ್ ಡೆವಲಪ್ಮೆಂಟ್ ಅಷ್ಟೇ. ಹೇಳಿ, ವಿದ್ಯಾರ್ಥಿ ಏನೇನೋ ಸಂಪಾದನೆ ಮಾಡ್ದ, ಫೇಲ್ ಆಗಿಬಿಟ್ಟ, ವೇಸ್ಟ್ ಅಂತ ಕರೀತಾರೆ. ಏನೇನೋ ತೋರಿಸ್ತಾರೆ, ಉಪಯೋಗ ಇಲ್ಲ, ನಿನ್ನ ಕಳಿಸಿದ್ದು ಓದ್ಲಿಕ್ಕಷ್ಟೇ. ಅದೆಲ್ಲ ಬೇಕಿಲ್ಲ ನಮಗೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಮಾನವ ಮನೋ ಅಬಬೋಧನೆ, ಜ್ಞಾನ ಸಂಪಾದನೆಗೋಸ್ಕರ ಬಂದಿರೋ ಜನ್ಮ ಇದೆ. ಇದು ಬೇರೆದಕ್ಕೆ ಉಪಯೋಗಿಸ್ಬಿಟ್ಟು ಏನಂತ ಕರೆ, ವಿದ್ಯಾರ್ಥಿ ಸೈಟ್ ತೊಗೋತೀರಪ್ಪ ಅಂತ ಲೆಟ್ರ್ ಬರೆದ್ರೆ ಸುಮ್ಮನೆ ಓದ್ಕೊಂಡು ವಾಪಸ್ ಬಂದ್ಬಿಡೋದು ಹೇಳ್ತಾರೆ. ಸೈಡ್ ತೊಗೊಳಕ್ಕೆ ಕಳಿಸಲಿಲ್ಲ, ಭಾಳ ಚೀಪಸ್. ತಲೆ ಎಂಟ್ರಿ ಮಾಡಬೇಡ, ಚೀಪ್. ಆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಕೆಲಸ ಅಲ್ಲ ಅದೀಗ. ಗೊತ್ತಾಯ್ತಾ? ಏನದು? ಓದಬೇಕಷ್ಟೇ ನೀನು ಅಷ್ಟೇ.
ಇದು ಫೇಲ್ ಆದರೆ ಮತ್ತೆ ಓದು, ಪರವಾಗಿಲ್ಲ, ಓದು. ಅದು ಬಿಟ್ಟು ಏನು ಬೇರೆ ಕೆಲಸ ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ. ಇದು ಈ ಲೌಕಿಕ ನಮಗೆ ಅರ್ಥ ಆಗುತ್ತೆ. ಆದಷ್ಟು ಬೇಗ ಡೇಟ್ ಆಫ್ ಬರ್ತ್ ಕಡಿಮೆ ಕೊಟ್ಟುಬಿಟ್ಟು ಸೇರಿಸ್ಬಿಡ್ತಾರೆ ಆದಷ್ಟು ಬೇಗ. ಲೌಕಿಕ ಬೇಗ ಓದಬೇಕು ಅಂತ ಅಪೇಕ್ಷೆ. ಶಾಸ್ತ್ರನ ಉಪನಯನಲ್ಲಿ ಲೇಟ್ ಮಾಡ್ತಾರೆ ಉದ್ದೇಶಪೂರ್ವಕ. ಇದನ್ನು ಅರ್ಲಿ ಸೇರಿಸ್ತಾರೆ. ಅದು ಇದು 15 ವರ್ಷ, ಅವ್ರು 20 ಆಗಿದ್ದರೂ ಕೂಡ 14, 12 ಅಂತ ಹೇಳ್ತಿರ್ತಾನೆ. ಯಾಕೆ ಅದು ಗೊತ್ತಿಲ್ಲ, ಮಹತ್ವ ಗೊತ್ತಿಲ್ಲ. ಇದು ವೇಸ್ಟ್ ಆಫ್ ಟೈಮು, ಅದು ಸಾರ್ಥಕ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದು ಉಳಿದವರಿಗೆ ಅನಿಸಿದರೆ ತೆರಿ ಸಮಥಿಂಗ್ ಮೀನಿಂಗ್ ಇದೆ ಅದರಲ್ಲಿ, ಸಮ್ ಮೀನಿಂಗ್. ಅದು ನಮ್ಮ ಜನಕ್ಕೆ ಅದು ಅರ್ಥ ಆಗದೆ ಅವ್ರು ಏನು ಮಾಡಬೇಕಾಗ. ಯಾಕೆ ಜ್ಞಾನಿಗಳನ್ನು ಭಗವಂತ ಕಳಿಸ್ಕೊಡ್ತಾನೆ? ಮಠ, ಮಾನ್ಯ, ವೃಂದಾವನ ಯಾತಕ್ಕೆ ಅಂದರೆ ಎಜುಕೇಟ್ ಮಾಡಲಿಕ್ಕೆ. ಅವೆಲ್ಲ ಊಟ ಎಲ್ಲರೂ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಆ ಊರಲ್ಲಿ ಮಠ ಊಟ ಯೋಚನೆ ಇಲ್ಲ, ಪಾಠದ ಯೋಚನೆ ಇರುತ್ತೆ, ಯೋಚನೆ ಮಾಡ್ಕೊಳ್ಳೋದೇ ಇಲ್ಲ. ಪುನಶ್ಚ ಕುಂತಿ ಗೃಹಮೇತ್ಯ ಕೃಷ್ಣ ತಯೋದ್ಯೋಗಂ ಧರ್ಮಸುತಸ್ಯ ಶಿಷ್ಟಂ. ಶಿಷ್ಟಂ ಅಂದರೆ ಉಪದಿಷ್ಟಂ ಅಂತ ಅರ್ಥ. ಶ್ರುತ್ವಾಯಯೌ ಕೃಷ್ಣ ಆಯ್ತು ಹೇಳ್ತೇನೆ ಅಂತ ಹೊರಟು ಬಿಡ್ತಾನೆ. ಶ್ರುತ್ವಾಯಯೌ ಸೂರ್ಯಜ ಮಾತ್ಮ. ಒಬ್ಬ ಹೆಂಗಸು ಕುಂತಿ, ಅದೇನು ಬಾಲ ವಿಧವೆಯಾದ ಹೆಂಗಸು. ಕೃಷ್ಣ ಏನು ಹೇಳಬೇಕು ಅಂತ ಕೇಳ್ತಾರೆ ಅಂದರೆ, ಪರವಾಗಿ ಯಾರನ್ನು ದೂರ ಮಾಡ್ತಾನೆ ನೋಡಿದ್ರೆ, ಭಕ್ತರು ಯಾರೇ ಆಗಿದ್ದರೂ ಕೂಡ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ದೇವರು ಏನು ಮಾಡ್ತಾರೆ, ಬಾಯಲ್ಲಿ ನಾವು ಅಂತೀವಿ ಅಷ್ಟೇ. ಕ್ಯಾಸ್ಟ್ಗಳು ದೇವರು ನಿಜವಾಗ್ಲೂ ಮಾಡೋದು ಯಾರು? ದೇವರೇ. ಅವಳನ್ನ ಹೇಳಿ ಮಕ್ಕಳಿಗೆ ಏನು ಸಂದೇಶ ಕೊಡಬೇಕು, ನಾನು ಒಪ್ಪಿಸ್ತೇನೆ ಅಂತ ಯಾರು ಹೇಳ್ತಾರೆ ಯೋಚನೆ ಮಾಡಿ. ಬೇರೆಯವ್ರಿಗೆ ಹೋದ್ರೆ ಯಾರು ನಮಗೆಲ್ಲಿ ಟೈಮ್ ಆಗುತ್ತೆ ಬಿಡ್ರಿ ಅಂತ ಹೇಳಿಬಿಡ್ತಾರೆ, ಬ್ಯುಸಿ ಇದ್ದೀರಿ ಅಂತ ಹೇಳ್ತಾರೆ. ದೇವರು ಗೊತ್ತಾಯ್ತು. ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಆಯಾ ಹಿ ಪಾಂಡೂನ್. ಇಷ್ಟು ಮಾಡಿದ ಕೃಷ್ಣ ಹೊರಟ. ಏನು ಸುಮ್ಮನೆ ಏನು ಕೆಲಸ ಮಾಡೋದು ಮೀನಿಂಗ್ ಇರಬೇಕು. ಅಲ್ಲಿ ಕರ್ಣ ಬಾ ಅಂತ ಕರೆದ. ಇಷ್ಟಿದ್ರೆ ಕನ್ನಡ ಬಂದ ತಕ್ಷಣವೇ ಕೃಷ್ಣನ ಮಾತ್ರ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಏನು ಬರೋದಿಲ್ಲ, ಹೋಗು ದುರ್ಯೋಧನ ಏನು ತಿಳ್ಕೊತಾ ಅವೆಲ್ಲ ಹೇಳಿಲ್ಲ, ಒಂದೇ ಬಿಟ್ಟ ಕರ್ಕೊಂಡು ಹೋಗ್ತಾ ಕೃಷ್ಣ. ಸುತ್ತೂರು ಕರ್ಕೊಂಡು ಹೇಳಿದ. ಯಾರು ಗೊತ್ತಾ ನೀನೀಗ? ಆತ್ಮಜನ್ಮ, ಹುಟ್ಟಿನ ಕಥೆಯೆಲ್ಲ ಹೇಳಿದ ಕೃಷ್ಣ. ಸರ್ವಜ್ಞ ನೋಡಿ, ಕೃಷ್ಣನಿಗೆ ಯಾರೂ ಹೇಳಿಲ್ಲ, ಸರ್ವಜ್ಞ. ನಿನ್ನ ಕಥೆ ಗೊತ್ತಲ್ಲ ನಿನಗೆ, ನೀನು ಕುಂತಿಯ ಮಗನೇ, ನೀನು ಕ್ಷತ್ರಿಯನೇ. ಈ ಕರ್ಣನಿಗೆ ನಿಜವಾಗಲೂ ಶಾಕ್ ಆಯಿತು. ಅಯ್ಯೋ ಏನಿದು ಫಜಿತಿ ಆಗೋಯ್ತಲ್ಲ, ಈಗ ನನ್ನಲ್ಲ ದುರ್ಯೋಧನ ಕೊಂದೆ ನೀನು ಅಂತ ಹೇಳ್ತಾರೆ. ಯಾಕಂದರೆ ಕತೆ ಮುಗಿತೀನಿ ಅರ್ಥ. ದುರ್ಯೋಧನ ಸೋಲೋದಕ್ಕೆ ಇನ್ನೊಂದು ಕಾರಣ ಸಿಕ್ತೀಗ, ಆತ್ಮಜನ್ಮ. ಕೃಷ್ಣ ಸುಮ್ಮನೆ ಹೇಳೋದಿಲ್ಲ, ಬಂದ್ಬಿಡು ಪಾಂಡವರಿಗೆ. ಆಯಾ ಹಿ ಪಾಂಡೂನಿತಿ ತದ್ವಚಸ್ಸಹ ನೈವಾಕರೋತ್ ಮಾನಿತೋ ಧರ್ತರಾಷ್ಟ್ರೈ ಸಂಸ್ಥಾಪ್ಯತಂ ಭಗವಾನ್ ದ್ರೋಣಯೇ ಚ ರಹೋ ಅವದನ್ ಮಿತ್ರಭಾವಂ ವೃಥಾಜೈ. ಆಯಾ ಹಿ ಪಾಂಡೂನ್, ಬಂದ್ಬಿಡು ಪಾಂಡವರ ಕಡೆಗೆ. ಸುಮ್ಮನೆ ಬರಬೇಡ, ನೀನೇ ರಾಜ ಅಂತ ಹೇಳಿದೆ. ನೀನೇ ರಾಜ, ಧರ್ಮರಾಜ ಯುವರಾಜ ಅಷ್ಟೇ. ಹೇ ಉಳಿದವ್ರೆ ನಾನು ಒಪ್ಪಿಸ್ತೇನೆ, ಆಯ್ತು ಅಲ್ಲಿ ಯೋಚನೆ ಮಾಡಬೇಡ, ಏನು ಯೋಚನೆ ಮಾಡೋಕ್ಕೆ ಹೋಗಬೇಡ, ಬಾ. ಕೃಷ್ಣ ಎಷ್ಟಿದ್ರಿಂದ ಹೇಳ್ತಾರೆ, ನೀನು ಬಂದುಬಿಡ ಆ ಕಡೆಗೆ. ನೀವು ABCD ಬರಬೇಡ, ಪಕ್ಷಾಂತರ ಮಾಡಿಸ್ಬೇಕಾದ್ರೆ ನಿಮ್ಮನ್ನು ನೀವೇ ಚೀಫ್ ಮಿನಿಸ್ಟರ್ ಮಾಡ್ತೇನೆ ಅಂತ ಹೇಳ್ತಾರೆ. ಆ ಟೈಪು ಬಾ. ಈಗ ಇಂಥ ಚಾನ್ಸ್ ಯಾರು ಕೊಡ್ತಾರೆ? ದುರ್ಯೋಧನ ಆ ಚಾನ್ಸ್ ಕೊಟ್ಟಿಲ್ಲ, ತನ್ನ ರಾಜ್ಯಕ್ಕೋಸ್ಕರ ಕರಿತಿದ್ದಾರೆ ಅಷ್ಟೇ. ನೀವು ಕೇಳ್ತೀರಿ, ಮುಂದೆ ನೋಡಿ, ಅದೇ ಅದು ಬರಲಿಕ್ಕೆ ಆಚಾರ ಹೊಟ್ಟಿವಿ. ಕೇಳಬೇಕಷ್ಟೇ, ಕೇಳಬೇಕು, ಕೇಳಿದ್ ಮರಿಬಾರ್ದು ಎರಡೆರಡು. ತದ್ದೈವಾಕರೋತ್ ಮಾನಿತೋ ಧಾರ್ತರಾಷ್ಟ್ರೈ. ಯಾತಕ್ಕೆ ಗೊತ್ತಾ? ದುರ್ಯೋಧನ ಭಾರಿ ಸನ್ಮಾನ ಮಾಡಿದ್ದ, ಅಂಗರಾಜ್ಯ ಕೊಟ್ಟಿದ್ದ. ನೋಡಿ, ಇದೇ ದುಷ್ಟರು ಹೇಗೆ ಎಳಿತಾರೆ ಅಂತ ಕೇಳಿದರೆ ಹೇಳ್ತಾನೆ, ಅಲ್ರಿ ಅಲ್ಲೇ ಲಿಕರ್ ಶಾಪಲ್ಲಿ ಕೆಲಸ ಮಾಡ್ತಾರೊಬ್ಬ ಮಾಧ್ವ ಆಚಾರ ಮಗ ಬ್ರಾಹ್ಮಣ ಅಂತ ತಿಳ್ಕೊಂಡು. ಯಾಕೆ ಮಾಡ್ತೀವಿ? ಅಷ್ಟು ದುಡ್ಡು ನೀವು ಕೊಡ್ತೀರ, ನಮ್ಮೇಲೆ ಜೋರು ಮಾಡ್ತಾರೆ. ಮತ್ತೆ ಅಷ್ಟು ದುಡ್ಡು ನೀನು ಕೊಡ್ತೀಯಾ? ನಾವು ದುಡ್ಡು ಕೊಡ್ಲಿಕ್ಕೆ ಹೇಳಿಲ್ಲ, ಕರ್ತವ್ಯ ಮಾಡಬೇಡ ಅಂತ ಹೇಳ್ತಿದ್ರೆ ಇನ್ನು ಮಾಡು. ಹೊಟ್ಟೆಪಾಡು ಬಂತು, ಹೊಟ್ಟೆಪಾಡಿಗೆ ಆ ರೀತಿ ಹೋಗ್ಬೇಕಾ? ಅದು ತೀರ ಹೊಟ್ಟೆಪಾಡು ವ್ಯತಿರೇಕ ಆಗಬೇಕು. ಹೊಟ್ಟೆಪಾಡೋದು ಕಳ್ತನ ಮಾಡಿದ್ರೆ ಹೇಗೋ ಹಾಗಾಯ್ತು ಅಷ್ಟೇ. ಎಷ್ಟು ಜನಕ್ಕೆ ಹೆಂಡ ಕುಡಿಸ್ತೀರಿ ಯೋಚನೆ ಮಾಡಿ ನೋಡಿ. ಎಷ್ಟು ಜನ ಕೆಟ್ಟೋಗ್ತಾರೆ ದಾರಿಯಲ್ಲಿ ಅದರಿಂದ. ಅಗೌರವದ ಕೆಲಸ ಅಲ್ಲ, ರಿಸಲ್ಟ್ ನೋಡಿ ಏನಾಗತ್ತೆ ಅದರಿಂದ. ನೀನು ಹೆಂಡ ಮಾರೋದ್ರಿಂದ ಅಷ್ಟು ಜನ ಕುಡಿದ್ರೆ ಆ ಪಾಪ ಯಾರಿಗೆ ಬರುತ್ತೆ? ಈಗ ಎಷ್ಟೋ ಜನ ಒಬ್ಬ ದೂರ್ಗೋದ ಸಿಕ್ಕಿದ್ರು, ಏನು ಕೋಳಿ ಫಾರಮ್ ಇಟ್ಕೊಂಡಿದ್ದಾರೆ. ಅಂದರೆ ಕೋಳಿ ಪ್ರೊಡ್ಯೂಸ್ ಮಾಡೋದು, ಕೊಲ್ಲೋದು. ಅಲ್ಲ ಎಷ್ಟು ನಾನು ಕೊಡೋದಿಲ್ವಲ್ಲ, ಕೊಡ್ತೀಯಲ್ಲ ಬರೀದೀಗ. ನೀನು ಬೆಳೆಸಿರೋದು ಯಾತಕ್ಕೆ? ಕೊಡೋದಕ್ಕೆ ತಾನೇ ಮಾಡಿರೋದು. ಈಗ ನಾನು ಕೊಲ್ಲೋದಿಲ್ಲ ಅಂದರೆ ಅವನು ಕೊಂದ ಪಾಪ ಜಾಸ್ತಿ. ದಿನ ಸಪ್ಲೈಯರ್ ನೀನಾದ್ದರಿಂದ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಕೆಲವರು ಬಿಟ್ಟವರಿದ್ದಾರೆ, ಆ ಮಾತು ಕೇಳಿ ನಮ್ಗೆ ಗೊತ್ತಿದೆ ಬಿಟ್ಬಿಡಿ. ಕೆಲವರು ಹಣೆ ಬರ ನಾವು ಮಾಡ್ಕೊಂಡು ಇಷ್ಟು ಒಳ್ಳೆ ಜಾಬ್ ನಾನೇ ಯಾಕೆ ಬಿಡಲಿ ಅಂತ ಆ ಥರ ಆಯ್ತು. ಅರ್ಥ ಆಯ್ತಾ? ಭಾಳ ಆಶ್ಚರ್ಯ. ನಮ್ಮವರೇ ಮಾಧ್ವ ಬ್ರಾಹ್ಮಣ ಎಷ್ಟು ದಿವಸಕ್ಕೆ ಎಷ್ಟು ಲಕ್ಷ ಕೊಡ್ತಾರೆ ಅಂತ ಕೇಳಿ, ಎಷ್ಟು ಪಾಪ ಬಂದಿರ್ಬೋದು, ಎಷ್ಟು ಪಾಪ ಪ್ರಾಣಿ ಹತ್ಯೆ ಆಗುತ್ತದೆ. ಅದರಲ್ಲಿ ನೀನು ಬದುಕಬೇಕಾ? ಅರ್ಜುನ ಅದನ್ನೇ ಕೇಳಿದ. ಭುಂಜೀಯ ಭೋಗಾನ್ ರುಧಿರ ಪ್ರತಿಗ್ಧಾನ್. ಇವರು ಕೊಂದಾನು ಭೋಗ ಅನುಸಾರ ರಕ್ತ ಮೆಚ್ಚಿರುತ್ತೆ ಅಂತ ಹೇಳ್ತಾರೆ. ಅಷ್ಟು ಪ್ರಾಣಿಗಳ ರಕ್ತನ ಮೆಚ್ಚಿ ಪ್ರಾಣದ ಕಳೆದು ಏನು ದುಡ್ಡು ಮಾಡೋದು ಇನ್ನು ಮತ್ತೆ? ಯೋಚನೆ ಮಾಡಬೇಕು. ಬದುಕಲಿಕ್ಕೆ ಬೇಕು ದುಡ್ಡು, ಅದೆಲ್ಲ ನಿಶ್ಚಿತ ಅಂಥೇಳಿ ಏನೇನೋ ಮಾಡೋಕ್ಕಾಗತ್ತಾ? ಕಳ್ತನ ಮಾಡೋದನ್ನು ಸರಿ ಅಂತ, ಸ್ಮಗ್ಲಿಂಗ್ ಸರಿ ಅಂತಾರೆ. ಹಾಗಿದ್ರೆ ಅದು ವಾಸಿ. ಯಾರನ್ನು ಕೊಲ್ತಾ ಇಲ್ಲ, ಇನ್ನೂ ಕೊಂದು ಹೋಗ್ತಾರೆ. ದಿವಸಕ್ಕೆ ಲಕ್ಷಾಂತರದಿಂದ ಕೊಂದರೆ
ಎಷ್ಟು ಪಾಪ ಬರ್ಬೋದು, ಯೋಚನೆ ಮಾಡಲ್ಲ ಜನ. ಅದು ಎಲ್ಲರೂ ಯಾರೋ ಮಾಡ್ತಾರೆ ಅಂತ ನಾವು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಪಾಪ ಪುಣ್ಯದ ಜ್ಞಾನ ಇದೆ. ಸಿಂಹ ಬೇಟೆ ಆಡುತ್ತೆ ಅಂತ ನಾವು ಬೇಟೆ ಆಡೋಕ್ಕಾಗತ್ತಾ? ಸಿಂಹಕ್ಕೆ ಫುಡ್ ಅದು ಕೂಡ ಎಕ್ಸ್ಟ್ರಾ ಮಾಡಲ್ಲ. ಅದು ನಾಳೆಗೆ ಸ್ಟೋರ್ ಮಾಡೋ ಫ್ರಿಜ್ಗೆ ಇಟ್ಕೊಂಡಿಲ್ಲ ಬ್ರಹ್ಮಗಳೆಲ್ಲ. ಹೊಟ್ಟೆ ತುಂಬಿದಾಗ ಅವ್ರು ಏನೂ ಮಾಡೋದಿಲ್ಲ ಅಂತವು. ಹೊಟ್ಟೆ ತುಂಬಿದಾಗ ಮೃಗಗಳಿರುತ್ತಲ್ಲ, ಸುಮ್ಮನೆ ಹೋಗುತ್ತೆ, ಏನೂ ಮಾಡೋದಿಲ್ಲ ಅಂತವು. ಯಾವುದು ಟಿ ವಿಯಲ್ಲಿ ಕೂಡ ತೋರಿಸಿದ್ದಾರೆ ಒಂದು ಸಲ. ಯಾರೋ ಹೋಗ್ತಾ ಇದ್ದಾರೆ, ಏನು ಸುಮ್ಮನೆ ಹೋಗ್ತಾ ಇದೆ ಅಷ್ಟೇ. ಅದು ಊಟ ಮುಗಿಸ್ಬಿಟ್ಟಿದೆ ಆಗಲೇ, ಊಟ ಮುಗಿದೋಗಿದೆ, ಮತ್ತು ಯೋಚನೆ ಇಲ್ಲ. ಮನುಷ್ಯ ಆಗಲ್ಲ, ಸಿಗ್ತಾಲದ ಮತ್ತೆ ಫ್ರಿಜ್ಗೆ ಹಾಕಿಬಿಡ್ತಾರೆ ಒಯ್ದುಬಿಟ್ಟು. ಮನುಷ್ಯರಿಗೆ ಎಷ್ಟು ಒಳ್ಳೆ ಮಾಡೋ ಶಕ್ತಿ ಇದೆ, ಅಷ್ಟೇ ಕೆಟ್ಟದ್ದು ಮಾಡೋದು ಬರೋದು. ಆಮೇಲೆ ಮಗನಿಗೆ ಮೊಮ್ಮಗನಿಗೆ ಆ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಒಂದು ಕಡೆ ಎಲ್ಲ ಡಂಪ್ ಆಗಿಬಿಡುತ್ತೆ. ಯಾವ ಪ್ರಾಣಿಗಳು ಹಾಗೆ ಮಾಡಲ್ಲ ಅಂತ ಹೇಳ್ತಾರೆ. ಪ್ರಾಣಿಗಳು ಹಾಗೆ ಮಾಡಿದರೆ ಮನುಷ್ಯನ ಗತಿ ಏನಾಗ್ತೈತಿ ಯೋಚನೆ ಮಾಡಿ. ಆಯಾ ಹಿ ಪಾಂಡೂನಿತಿ ತದ್ವಚಸ್ಸಹ ನೈವಾಕರೋತ್ ಮಾನಿತೋ ಧಾರ್ತರಾಷ್ಟ್ರೈ. ಇವತ್ತಾಗಿರೋದು ಹಾಗೆ. ಪಾಠಕ್ಕೆ ಬರೀ ಅಂತೀರಿ, ಎಷ್ಟು ದೊಡ್ಡ ಕೆಲಸ ಗೊತ್ತಾ ಅವನಿಗೆ. ಅರ್ನ್ಸ್ ಥೌಸಂಡ್ಸ್ ಇನ್ ಎ ಮಿನಿಟ್ ಅಂತ ಹೇಳ್ತಾರೆ. ಅಂಥವ್ರು ಹೇಗೆ ಬಿಟ್ಟು ಬರ್ತಾರೆ ನಿಮ್ಮ ದರಿದ್ರ ಪಾಠ ಕೇಳೋಕ್ಕೆ ಅಂತ ಅವ್ರ ವಾದ. ಭಾರಿ ತಪ್ಪದು. ಬರೀ ಅಷ್ಟು ದುಡ್ಡು ಅತ್ಯಂತ ಏನು ಮಾಡ್ತೀಯ ಅಷ್ಟು ತೊಗೊಂಡು ನಿನಗೆ ಹೋಗಲಿ. ಅಷ್ಟು ಬೇಕಿದೆಯಾ, ನೆಸಿಟಿ ಇದೆಯಾ ನಿನಗಿರೋ ಇಷ್ಟು ಹೊಟ್ಟೆಗೆ ಎಷ್ಟು ತರ್ಬೋದಾಗಿತ್ತು. ಅದೇ ಆ ಆ್ಯಂಗಲ್ ನೋಡೋದಿಲ್ಲ ಯಾರು ಕೂಡ. ನಿಮಗೆ ಅರ್ಥ ಆಗಲ್ಲ ಬಿಡಿ ಅಂತ. ಅವನಿಗೆ ನಮಗೆ ಅರ್ಥ ಆಗಲ್ಲ ಅಂದ್ಬಿಡ್ತಾರೆ. ಆಯಾ ಹಿ ಪಾಂಡೂನಿತಿ ತದ್ವಚಸ್ಸಹ ನೈವಾಕರೋನ್ ಮಾನಿತೋ ಧಾರ್ತರಾಷ್ಟ್ರೈ ಸಂಸ್ಥಾಪ್ಯತಂ ಭಗವಾನ್ ದ್ರೋಣ ಏಚ ರಹೋ ಅವದತ್ ಮಿತ್ರಭಾವಂ ಪೃಥಾಜೈ. ಸಂಸ್ಥಾಪ್ಯತಂ ಭಗವಾನ್ ದ್ರೋಣಯೇ ಆಯಿತು ಅಂತ ಕಳಿಸ್ತೆ ಕೃಷ್ಣ. ಇಲ್ಲೊಂದು ಭಾರಿ ಸ್ವಾರಸ್ಯ ಇದೆ. ಮತ್ತೆ ನಿಮ್ಮ ಪ್ರಶ್ನೆ ಯಥಾಪ್ರಕಾರ ಕೃಷ್ಣಗೆಲ್ಲ ಗೊತ್ತಿದ್ದಿಲ್ವ ಅಂತ ಕೇಳಿದರೆ, ಕೃಷ್ಣ ಗೊತ್ತಿದ್ದೇ ಕೆಲಸ ಮಾಡಿ. ಕೃಷ್ಣಗೆ ಎಲ್ಲ ಗೊತ್ತು, ಅವ್ರು ಬರೋದಿಲ್ಲ ಅಂತಲೂ ಗೊತ್ತು. ದುರ್ಯೋಧನ ಸಂಧಿಗೆ ಒಪ್ಪೋದಿಲ್ಲ ಅಂತ ಹೇಗೆ ಗೊತ್ತೋ, ಕರ್ಣ ಒಪ್ಪೋದಿಲ್ಲ ಅಂತಲೂ ಗೊತ್ತು. ಯಾಕೆ ಹೇಳಿದ? ಕರ್ಣನಿಗೆ ಏನಕ್ಕೆ ಹೋಗಲಿಲ್ಲ, ಒಳ್ಳೆ ಹೇಳಿ ಬರ್ತಿದ್ನೇನೋ ಅಂತ ನಮಗನ್ನಿಸ್ಬಾರ್ದು. ಕೃಷ್ಣ ಇಷ್ಟೆಲ್ಲ ಮಾಡಿ ಕರ್ಣನಿಗೆ ಗುಟ್ಟು ಹೇಳಿಬಿಟ್ಟಿದ್ರೆ ಬರ್ತಿದ್ದೇನೋ, ನೋಡಿ ಬರೋದಿಲ್ಲ. ತೋರಿಸ್ತಾ ಅದನ್ನೆಲ್ಲ ಕೂಡ ನಮಗೆ. ಹೋಗಲಿ, ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಇದೆ. ಈ ಕರ್ಣ ಪಾಂಡವ ಎಲ್ಲರ ಮೇಲೂ ಭಾರಿ ದ್ವೇಷ ಮಾಡ್ತಾ ಇದ್ದ. ಇಷ್ಟು ಹೇಳಿದ್ರಿಂದ ಏನಾಯ್ತು, ಈಗ ಕಳೆದೋಯ್ತು. ಆ ದ್ವೇಷ ಕಡಿಮೆ ಆಗೋಯ್ತು. ಸೊ ಪಾಪ ಕಡಿಮೆ ಆಯಿತು. ಪಾಪ ಕಡಿಮೆ ಮಾಡೋಕ್ಕೆ ಆಗ್ಬಾರ್ದು. ಏಕಾದಶಿ ಪ್ರವಚನ ಮಾಡ್ತಾರೆ ಅಂತ ತಿಳ್ಕೊಬೇಡ. ಎಲ್ಲರೂ ಕೇಳ್ತಾರೆ. ಯಾರು ಎಂದೂ ಮಾಡಿದವರಲ್ಲ ಅಂಥವ್ರ ಮುಂದೆನೇ ಹೇಳ್ತಾ ಇದ್ದಾರೆ. ಬರೆದು ಯಾರು ಮಾಡ್ತಾರೆ ಅಂತೇನೂ ಇಲ್ಲ. ಒಬ್ಬೊಬ್ಬರು ಮಾಡಿದ್ರು ಮಾಡ್ಬೋದು. ಆದರೆ ಅದು ಎಫೆಕ್ಟ್ ಏನು ಗೊತ್ತಾ, ಉಳಿದಂತೆ ದಿವಸ ತಿನ್ನಕ್ಕಾಗಲ್ಲ. ಅಷ್ಟೆಲ್ಲ ಹೇಳಿರ್ತಾರಲ್ಲ, ಒಂಥರ ಆಗಲಿ ಗಿಲ್ಟಿ ಕಾಣಿಸೋಕ್ಕೆ ಶುರುವಾಗುತ್ತೆ ನಿಧಾನವಾಗಿ. ಮೊದಲಂತೆ ಮಾಡ್ಲಿಕ್ಕೆ ಬರೋದಿಲ್ಲ. ಆಗ ಒಪ್ಪಲ್ಲ ಅವನು, ಆಗ ಒಪ್ಪಲ್ಲ. ಒಳೊಳಗೆ ಕೊರಿತಾ ಇರುತ್ತೆ ಒಳಗೊಳಗೆ. ಇಷ್ಟೆಲ್ಲ ಪಾಪಗಳು ಮಾಡೋಕ್ಕೊಳೋದಕ್ಕಿಂತ ಬಿಟ್ಬಿಡೋದು ವಾಸಿ ಅಲ್ಲ ಅಂತ ಅನಿಸ್ತಾರೆ. ಒಂದು 4 ಸತಿ ಬಿಟ್ಬಿಡ್ತಾರೆ. ಅದು ಯಾವುದನ್ನು ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಮ ಮಕ್ಕಳೇ ಮಾತು ಕೇಳೋದಿಲ್ಲ. ಒಂದು ಸರ್ತಿ ಬಿಟ್ಬಿಡಬೇಡಿ, ಮತ್ತೆ ಮತ್ತೆ ಹೇಳಿ. 4 ದಿವಸ ಆದರೂ ನಾನು ಅಂತ ನಾವು ಆಯಿತು ಟ್ರೈ ಮಾಡೋಣ. ಇದು ಭಾಳ ಜನ ಗೊತ್ತಿಲ್ಲ ಅವೆಲ್ಲ ಕೂಡ. ಅವ್ರು ಕೇಳೋದಿಲ್ಲ, ಇವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಪ್ರಾಬ್ಲಮ್ ಇರೋದು. ಒಂದು ಸರ್ತಿ ಕೂಡ ಹೇಳೋದಿಲ್ಲ. ಮೊದಲು ಹೇಳಿ, ಇನ್ನೊಂದು ಸರ್ತಿ ಹೇಳಿ. ಬಟ್ ಹೇಳಬೇಕಾದ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ಹೇಳಬೇಕು. ಒಂದು ಸರ್ತಿ ಮಾಡಿ ಏನಾಗುತ್ತೆ ನೋಡೋಣಂತೆ ಅಂಥೇಳಿ ಒಳ್ಳೆ ರೀತಿಯಲ್ಲಿ ಹೇಳಿದರೆ ಇಷ್ಟು ಹೇಳ್ತಾರೆ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ನನಗಾಗಿ ಮಾಡಯ್ಯ ಕೊನೆ ಪಕ್ಷ ಅಂತ ಹೇಳಿದೆ. ಔಷಧಿ ಯಾರು ನಾನು ಕಂಪ್ನಿ ಕೊಡು ಅಂತ ಹೇಳ್ತಾರೆ ಔಷಧಿಗೆ. ನೀನು ರೋಗಿ ಆಗು ಅಂತ ಹೇಳಿದಾಗ. ಆದರೆ ಇದು ಹಾಗಲ್ಲ, ಒಳ್ಳೆಯದು. ನನಗೆ ಕಂಪ್ನಿ ಕೊಡು ಅಂತ ಹೇಳಬೇಕು, ನನಗೋಸ್ಕರ ಮಾಡಯ್ಯ ಅಂತ ಹೇಳಿದರೆ ಮಾಡ್ತಾರೆ. ಆಮೇಲೆ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಎಜುಕೇಟ್ ಮಾಡೋದು ದೊಡ್ಡ ಉದ್ದೇಶ ಆಗಬೇಕು. ಬೈಯೋದು ಸೆಕೆಂಡ್, ಬೈಯೋದು ಅನಿವಾರ್ಯವಾದಾಗ ಎಜುಕೇಟ್ ಮಾಡಬೇಕು. ಆ ರೀತಿ ಮಾಡಿದರೆ ಇಷ್ಟು ಹೋಪ್ಲೆಸ್ ಇರೋ ಚಾನ್ಸಸ್ ಇರೋದಿಲ್ಲ. ಔಷಧಿ ಕೇಳೋದೇ ಇಲ್ಲ. ಬಂದು ಊಟ ಮಾಡಿ ಹೋಗ್ಬಿಡೋದು. ಆ ಕಡೆ ದೊಡ್ಡವ್ರ ಮನೆ ಬಂದುಬಿಟ್ರೆ ಹುಷಾರಾಗಿರ್ತಾರೆ. ಬಂದವ್ರು ಫಸ್ಟ್ ಕೇಳಬೇಕು ಅವರು, ಏನು ಮಾಡ್ತಿದ್ದೀರಿ, ಪಾದ ಪೂಜೆ ಇತ್ಯಾದಿ ಬರ್ತಾರೆ, ಎಷ್ಟು ಜನ ಇದ್ದೀರಿ, ಏನು ಮಾಡ್ತೀರಿ, ಯಾಕೆ, ಏನು ಸಮಸ್ಯೆ ನಿಮ್ಮ ಮನೇಲಿ, ಆ ಥರ ಕೇಳಿದರೆ ಅವರಿಗೆ ಕೇಳಿದರೂ ಕೂಡ ಬದಲು ಎರಡೋ ಉತ್ತರ ಕೊಡ್ಬೋದು. ನೆಕ್ಸ್ಟ್ ಟೈಮಿಂದ ಯೋಚನೆ ಮಾಡ್ತಾರೆ, ನಾವು ಯಾರು ಆನ್ಸರಬಲ್ ಅಂತ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಬರ್ತಾ ಈ ಸರ್ತಿ ಇಲ್ಲ ನೋಡಿ ಇಷ್ಟೇ, ಈ ಸರ್ತಿ ಬದ್ದಾಗಿದ್ದೀರಿ ಅಂತ ಹೇಳ್ತಾರೆ. ಏನೇ ಇರ್ಬೋದು, ಸ್ವಲ್ಪ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಇದೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಇದ್ದೇ ಇರುತ್ತೆ. ಹೇಳಿತಾ ಕೇಳಬೇಕು, ಹಕ್ಕಿದೆ ಕೇಳೋದಕ್ಕೆ. ಗುರುಗಳು ಅಂತೇಳಿ ಅಷ್ಟೆಲ್ಲ ಹೇಳಿದ ಮೇಲೆ ಏನಿದೆ, ಅವರಿಗೆ ರೈಟ್ ಇದೆ. ಅದು ಒಳ್ಳೆ ಮಾತ್ರ ಕೇಳಿದ್ರೆ ಸಾಕು. ಯಾಕೆ ಒಬ್ಬರನ್ನಾರು ಶಾಸ್ತ್ರಕ್ಕೆ ಹಾಕ್ಬೋದಾಗಿತ್ತಲ್ಲ, ಸಂಧ್ಯಾವಂದನೆ ಮಾಡ್ಬೋದಲ್ಲ. ಕೊನೆ ದೇವ್ರ ಪೂಜೆ ಮಾಡಿ ಸಂಧ್ಯಾವಂದನೆ ಮಾಡಿ 10 ಗಾಯತ್ರಿ ಮಾಡಲಿಕ್ಕೆ ಏನಾಗಿದೆ, ಅವಾಗ ಉತ್ತರ ಕೊಡೋಕೆ ಕಷ್ಟ ಆಗುತ್ತೆ ಅವರಿಗೆ. ಎಷ್ಟೊತ್ತು ಬೇಕು, 10 ನಿಮಿಷಪ್ಪ, ಏನು ಅಷ್ಟಲ್ಲಿ ಮಾಡು ಸಾಕು. ಈ ರೀತಿ ಕೇಳೋರು ಇದ್ದಾರೆ ಅಂತ ಗೊತ್ತಾಗ. ಸಮಸ್ಯೆ ಇದೆಯಾ, ಏನು ಸಮಸ್ಯೆ ಇದೆ ಹೇಳು. ಇವರೆಲ್ಲ ದುಡ್ಡು ಕಾಸು ಇರೋದು ಯಾತಕ್ಕೆ ಮಠಗಳಿಗೆ, ಸಮಸ್ಯೆ ಇದೆಯಾ. ಇದು ಸರ್ಕಾರ ಏನು ಬ್ಯಾಂಕ್ ಇಲ್ಲಿ ತೊಗೊಳೋದು, ಇನ್ನೊಂದು ಕಡೆ ಲೋನ್ ಕೊಡೋದು, ಹೌದಲ್ಲ. ಇದ್ರ ಬ್ಯಾಂಕ್ ಕುಡಿಯೋಕ್ಕೆ ಸಾಧ್ಯ ಇಲ್ಲ. ಲೋನ್ ಕೊಟ್ಟು ಮತ್ತೆ ನಿಮಗೆ ವಾಪಸ್ ಕೊಡೋದು, ಇಲ್ಲ ಕೊಡ್ಲಿಕ್ಕೆ ಬರೋಲ್ಲ. ಇಲ್ಲಿ ಕೊಟ್ಟಿದ್ದಾರೆ, ಹೋದಲ್ಲ ಇಷ್ಟು ದುಡ್ಡಿದೆ ತಗೋ ಕೆಲಸ ಮಾಡು. ಅವ್ರು ಕೇಳಿದಷ್ಟು ಕೊಡಬೇಕು ಅಂತಿಲ್ಲ, ಎಷ್ಟಾಗೋದು ಇಷ್ಟು ಮಾಡು. ಸೊ ಸಮಸ್ಯೆ ತೀರ್ಮಾನ ಮಾಡ್ಕೊಂಡು ಹೋಗು. ಆಗ ಹೇಳಿದರೆ ಅವ್ರಿಗೆ ಒಂಥರ ಕಮಿಟ್ಮೆಂಟ್ ಶುರುವಾಗುತ್ತೆ. ಅವ್ರು ನಮ್ಮ ಬಗ್ಗೆ ಕನ್ಸರ್ನ್ ಇದೆ ಅಂದಮೇಲೆ ನಾವೇನು ಮಾಡಬೇಕೀಗ,
ನಾವು ಕನ್ಸತ್ತು ತಕ್ಷಣ ಏನು ಮಾಡ್ತಾನೆ ಅವನು ಒಂದು ಸ್ವಲ್ಪ ಲೈಟಿ ಚೇಂಜಸ್ ಶುರುವಾಗುತ್ತೆ. ನಮ್ಮನ್ನು ಯಾರು ಕೇಳೇ ಇಲ್ಲ ಅಂತ ಆಕ್ಷೇಪಣೆ ಮಾಡೋಂಗಿಲ್ಲ ಅವನೀಗ. ಕೇಳಿ ಆಯಿತು, ಅವನು ಬಾಲಿ ಇನ್ನಿದ್ದು ಕೋರ್ಟಿಗೆ ಉತ್ತರ ಕೊಡಬೇಕು ಅವನೀಗ. ಹಾಂ, ಕೆಲವ್ರು ಮಾಡ್ತಾರೆ ಇಲ್ಲ ಅಂತಲ್ಲ, ಆದರೆ ಭಾಳ ಕಡಿಮೆ ಅದು ಔಪಚಾರಿಕ ಮಾಡಬಾರ್ದು, ಕಮಿಟೆಡ್ಡಾಗಿ ಮಾಡಬೇಕು. ಹಾಂ 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 ಮತ್ತೆ ಅದು ಆ ಪ್ರಶ್ನೆ ಕೇಳಬಾರ್ದು. ಪ್ರೇರಣೆ ಹೇಗೆ ಮಾಡ್ತಾನೆ ಪರಮಾತ್ಮ? ಯೋಗ್ಯತೆ ಎಲ್ಲ ಹಿಂದೆ ಹೇಳಿ ಆಗಿದೆ ಈಗಾಗಲೇ. ಏನಿಲ್ಲ, ಸ್ವಭಾವಾಕ್ಯ ಯೋಗ್ಯತೆ ಹಠಾಕ್ಯ ಅಷ್ಟೇ. ನಮಗೆ ಪರೀಕ್ಷೆಯಲ್ಲಿ ಗೊತ್ತು ಎಲ್ಲರೂ ಯಾಕೆ ಯಾರು ಎಲ್ಲರಿಗೆ ಯಾಕೆ ಪಾಸ್ ಮಾಡೋ ಕೇಳಬೇಕು. ಅಲ್ಲರಿ ಇನ್ವಿಜಿಲೇಟರ್ ಕೈಲಿ ಗೊತ್ತಾಗೋದಿಲ್ವ, ಹೇಳಬಾರ್ದು ಅವನು ಅಲ್ಲೇ ಕೂತಿದ್ದಾನಲ್ಲ. ಎಕ್ಸಾಮ್ ಇದ್ರೆ ಅವ್ನ ಗಂಟೆನೂ ಹೋಗುತ್ತೆ, ಮನೆಯಿಂದ ಮಾರ್ಕ್ಸ್ ಮನೆಯಿಂದ ತಂದು ಕೊಡ್ತಾನ, ಪೆನ್ನಲ್ಲಿ ಬರೆದ್ರೆ ಆಯ್ತಪ್ಪ, ಅವ್ನ ಗಂಟೆನೂ ಹೋಗುತ್ತೆ. ಈ ಥರ ಮಾಡಿದ್ರೆ ಜಗತ್ತು ಆ ರೀತಿ ಮಾಡಿ ಜನ ಸಾಯ್ತಿರೋದು ಈಗ. ಕಂಡ್ಕೊಂಡವ್ರು ಸೀಟ್ ಕೊಟ್ಟರು ಡೊನೇಷನ್ ಕೊಡ್ತಾರೆ ಅಂಥೇಳಿ ಅವ್ರಿಗೇನು ABCD ಗೊತ್ತಿಲ್ಲ. ಮನೆಗೇನು ಔಷಧಿ ಕೊಡೋದು, ಕೊಲ್ಲೋದು, ಬಾಡಿಗೆ ದುಡ್ಡು ಇಸ್ಕೊಡೋದು ಅಷ್ಟೇ. ಬಾಡಿಗೆ ಔಷಧಕ್ಕೆಲ್ಲ ಬಾಡಿ ಕೊಟ್ಟರೆ ಎಷ್ಟು ಕೊಡ್ತೀವಿ ಅಂತ ಕೊಡೋದಿಲ್ಲ. ನೋಡಿದ್ರೆ ದೊಡ್ಡ ನರ್ಸಿಂಗ್ ಹೋಮ್ ಡೆವಲಪ್ ಆಯ್ತು. ಎಲ್ಲರೂ ಆಗಿಲ್ಲ, ಬಟ್ ಆ ಕಾನ್ಸೆಪ್ಟ್ ಶುರುವಾಯಿತು. ಹೊರಟೋಯ್ತಾರೆ ಈಗ ಹೇಳ್ತಾರೆ. ಅದರಿಂದ ಮಾಡಬಾರ್ದು, ಸಾಧನೆ ಹೊರಟೋಯ್ತಾರೆ. ಆಗ್ತಿರ ಸಾಧನೆಗೆ ಅರ್ಥ ಇರ್ತಿರಲಿಲ್ಲ. ಒಳ್ಳೆಯವರ ಸಾಧನೆಗೆ ಅರ್ಥ ಇಲ್ಲ, ಕೆಟ್ಟವರ ಪಾಪಕ್ಕೆ ಅರ್ಥ ಇಲ್ಲ. ಎರಡಕ್ಕೆ ಅರ್ಥ ಇಲ್ಲ ಅಂದರೆ ನ್ಯಾಯ ಸಿಗುತ್ತೆ ಅದಕ್ಕೆ. ದೇವರು ನ್ಯಾಯೋ ನೇತಾ ಸಮೀರಣ. ನ್ಯಾಯ ಎಲ್ಲಿ ಕೊಟ್ಟಾಗಾಯ್ತು ದೇವರೀಗ? ಸರಿಯಲ್ಲ. ಸಂಸ್ಥಾಪ್ಯತಂ ಭಗವಾನ್ ದ್ರೌಣಯೇಚ ರಹೋ ಅವದನ್ ಮಿತ್ರಭಾವಂ ಪೃಥಾಜೈಹಿ. ಆಮೇಲೆ ಅಶ್ವತ್ಥಾಮನ ಕರೆದ ಕೃಷ್ಣ. ಭಾಳ ಜನ ಗೊತ್ತಿಲ್ಲ ಇದು. ಅಶ್ವತ್ಥಾಮನೆ ನಿಮಗೇನಾಗಿದೆ, ಬನ್ನಿ ಪಾಂಡವರ ಕಡೆಗೆ. ಗೊತ್ತಾಯ್ತಿಲ್ಲ, ಯಾಕೆ ಬರಬಾರ್ದು? ಕೃಷ್ಣ ರೈಟ್ ಇದೆ, ಗೊತ್ತಾಯ್ತು, ಭಗವಂತ ತಾನು, ಯಾಕೆ ಬರೋದಿಲ್ಲ, ಬನ್ನಿ ಈ ಕಡೆಗೆ. ಅಶ್ವತ್ಥಾಮರಿಗೆ ಭಾರಿ ಕಷ್ಟ ಆಯ್ತು ಉತ್ತರ ಕೊಡಲಿಕ್ಕೆ. ಇಲ್ಲ ಬರೋದಿಲ್ಲ, ನಮ್ಮಪ್ಪ ಅಲ್ಲಿದೆ ಅದು ಹಾಲು ಕೊಡದೆ ಇದ್ದಾರೆ, ಒಂದು ಲೋಟ ಕೊಡೋದು ಅದು ಕೂತ್ಬಿಟ್ಟಿದೆ ಒಳಗಡೆಗೆ. ಹಾಗಾದರೆ ನಮ್ಮಪ್ಪ ಅಲ್ಲಿ ಬಿಡೋಕ್ಕಾಗಲ್ಲ, ಬರೋದಿಲ್ಲ. ಆಗ ಬಂದರೆ ಒಳ್ಳೆಯದು ಅಂತ ಕೃಷ್ಣ ಹೇಳ್ತಾರೆ. ಆಗ ಇಲ್ಲ ನಾನೊಂದು ಮಾತು ಕೊಡ್ತೇನೆ ನಿಂಗೆ. ಏನು? ನಮ್ಮಪ್ಪ ಎಲ್ಲಿವರೆಗೂ ಬದುಕಿರ್ತಾರೋ ಅಲ್ಲಿವರೆಗೂ ದೊಡ್ಡ ಯುದ್ಧ ನಾನು ಮಾಡೋದಿಲ್ಲ ಪಾಂಡವ್ರ ಮೇಲೆ, ಲೈಟಾಗಿ ಯುದ್ಧ ಮಾಡ್ತೇನೆ, ಆಮೇಲೆ ಫುಲ್ ಫ್ರೆಜರ್ ಮಾಡ್ತೇನೆ ಅಂತ. ಸೊ ಒಂದು ಸ್ವಲ್ಪ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಕರ್ಣನ ಮನಸ್ಸಿನಲ್ಲಿ ಶುರುವಾಯ್ತು ಆಗಲೇ. ಧರ್ಮರಾಜನ ಕೊಲ್ಲೋದಿಲ್ಲ, ಮುಂದೆ ಮಾತು ಕುಂತಿ ಬರ್ತಾಳೆ, ಆಮೇಲೆ ಮಾತು ಕೊಟ್ಬಿಡ್ತಾರೆ, ಮುಗಿದೋಯ್ತು. ಇದೆಲ್ಲ ಬ್ಯಾಕ್ಗ್ರೌಂಡ್ ಇದು. ಕೃಷ್ಣ ಹೇಳಿದ್ದೆ ಕಾಯ್ತಿದೆ. ಇವತ್ತು ಹೇಳಿಲ್ಲ, ನಾವಿವತ್ತು ಏಕಾದಶಿ ಮೊದಲು ತಿನ್ನೋದಕ್ಕೆ ಇವತ್ತು ಚೇಂಜ್ ಆಗಿದೆ ಅಂದರೆ ಪಾಪ ಕಡಿಮೆ ಆಗ್ತಿದೆ ಸ್ವಲ್ಪ. ಅದು ಎಂಜಾಯ್ ಮಾಡ್ಕೊಂಡು ತಿಂತಿದ್ನಲ್ಲ, ಅದೆಲ್ಲ ಬಿಟ್ಟುಬಿಡ್ತಾನೆ. ಎಂಜಾಯ್ಮೆಂಟ್ ಹೋಯ್ತಾಗಲೇ ದರಿತಾವೆಲ್ಲ ಹಾಕ್ಬೇಡ, ಬೇರೆ ಇದನ್ನೇ ಹಾಕ್ಬೇಕು ಅಂತಾರೆ. ಆಮೇಲೆ ಅದರೂ ಬಿಟ್ಟುಬಿಡ್ತಾರೆ. ಯಾಕೆ ಮನಸ್ಸಲ್ಲಿ ಕೊರಿಯೋಕ್ಕೆ ಶುರುವಾಗತ್ತೆ. ನಾವು ಯಾವುದನ್ನು ಕೂಡ ಒಂದೇ ದಿವಸದಲ್ಲಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡದೇನೆ ಮಾಡಿದರೆ ಕೆಲಸ ಆಗುತ್ತೆ ಖಂಡಿತ. ಹಾಂ 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 ದೇವರು ಮತ್ತೆ ಪ್ರಶ್ನೆ ಕೇಳಬಾರ್ದು. ದೇವರು ಪ್ಲಾನ್ ಮಾಡಬೇಕಾ? ದೇವರು ಈಸ್ ಆಲ್ ಲೋಯರ್ ಪ್ಲಾನ್ ಹೇಳಬೇಕು. ನಮ್ಮ ಕಾನ್ಸೆಪ್ಟ್ ಪ್ರಕಾರ ಅರ್ಥ ಆಗಿಲ್ಲ ಅಂತ ಅರ್ಥ. ಈ ಮನೆ ಕಟ್ಟ ಆಕಾಶದಲ್ಲಿ ಅಷ್ಟು ಜಾಗ ಇದೆ ಅಂತ ಕೇಳಿದರೆ ಆಕಾಶ ಶಬ್ದಕ್ಕೆ ಅರ್ಥ ಅದು. ಇಷ್ಟೆಲ್ಲ ಸ್ಟೋರಿ ಕಟ್ತಾರಲ್ಲ, ಆಕಾಶಕ್ಕೆ ಜಾಗ ಇದೆ ಅಂತ ಕೇಳಿದರೆ ಅಲ್ಲಿ ಹೋಗಿ ನೋಡಿ, ಆಕಾಶ ಜೀರೋ ಇದು ಆ ಥರ ಇತ್ತು. ಆಕಾಶದ ಇದ್ರ ಬಗ್ಗೆ ಜೀರೋ. ದೇವ್ರ ಬಗ್ಗೆ ಆ ಪ್ರಶ್ನೆ ಕೇಳಾಗಿಲ್ಲ. ಸಂಸ್ಥಾಪ್ಯತಂ ಭಗವಾನ್ ಏನಾಯ್ತಾ? ಹೌದು, ಕನ್ನಡಲ್ಲಿ ಬಂದ ಮೆಂಟಲಿ ಶುರುವಾಯ್ತು ಆಗಲೇ. ಮೊದಲನೇದು ಹೊರಟೋಯ್ತು, ಅದರಿಂದ ಕಡಿಮೆ ಆಯ್ತು. ಅದಕ್ಕೆ ನಾವು ಈ ಚೇಂಜ್ ಬಂದರೂ ನಮಗೆ ಸಾಕು, ಬೇಕಾದಷ್ಟು ಆಯಿತು. ಮೇಸ್ಟ್ ಒಂದು ಸರ್ತಿ ಎದುರು ಎಷ್ಟೇ ಸರ್ತಿ ದೊಡ್ಡವ್ರು ಮಾತಾಡ್ಸಿದ ಮೇಲೆ ನೆಕ್ಸ್ಟ್ ಟೈಮ್ ಆ ರೀತಿ ಮಾತಾಡೋಕ್ಕೆ ಬರೋಲ್ಲ. ನಿಮ್ಮ ತಂದೆ ತಾಯಿ ಹೇಳ್ತೀವಿ ಅಂತ ತಕ್ಷಣ ಮಗಳಿಗೆ ಅಷ್ಟು ಕೆಟ್ಟ ಹುಡುಗರು ಏನು ಮಾಡ್ತಾರೆ, ಬೇಡ ಸರ್ ಇಲ್ಲೇ ಮಾಡ್ಕೋತೀನಿ ಅಂತ ತಂದೆ ತಾಯಿ ಹೇಳ್ತೀವಿ ಅಂತ ಅಷ್ಟ ಆತ. ಈಗ ಬೇಕಾದ್ರೆ ಹೇಳ್ಕೊಂಡೋಗಿ ಅವರು ಇರ್ತಾರೆ, ಹೇಳ್ಕೊಂಡೋಗ್ರಿ ಅಂತೇಳಿ. ಆದರೆ ಅಂಥವ್ರು ಬಹಳ ಕಡಿಮೆ. ಹಾಗೆಲ್ಲ ಹೇಳಬೇಡಿ ಸರ್, ನೆಕ್ಸ್ಟ್ ನಾಳಿಂದ ಸರಿಯಾಗಿ ಬರ್ತೀನಿ ಅಂತ ಹೇಳ್ತಾರೆ. ಪದ್ಧತಿ ಅದು. ಆದ್ದರಿಂದ ಒಳ್ಳೆಯವ್ರಿಗೆ ನಾವೆಲ್ಲ ಒಳ್ಳೆಯವ್ರದ್ದು ಅಶ್ಯೂಮ್ ಮಾಡ್ಕೊಂಡು ಕೆಲಸ ಮಾಡಬೇಕು. ನಾನು ಪ್ರಯತ್ನ ಬಿಡೋದು ಸ್ವತಃ ಪ್ರಾಮಾಣ್ಯ ಅಂತೀವಲ್ಲ, ಹಾಗೆ ಆಗದವರೇ ಬಿಟ್ಟುಬಿಡೋದು ಅಷ್ಟೇ. ಹೌದು, ಒಂದು ಡೋಸ್ ಎಷ್ಟು ಬೇಕು ನಿಮಗೆ? ಒಂದು ಸರ್ತಿ ನೀವು ವ್ಯಾಕ್ಸಿನ್ ಕೊಡ್ತಾರೆ, ಸೈನೈಡು ಎಷ್ಟೊತ್ತು ಬೇಕು ಸಾಯ್ಲಕ್ಕೆ ಅವನು? ಏನು ಹಾಲು ಲೋಟದಷ್ಟು ಹಾಲು ಕೊಡಲ್ಲ ಯಾರೋ ಕೂಡ. ಎಷ್ಟು ಕೊಡ್ತಾರೆ ಸೈನೈಡ್ ನಿಮಗೆ? ಇಷ್ಟಷ್ಟೇ ಹೋದಾಗಲಿ ಅದು ವಾಪಸ್ ತೆಗಲು ಸತ್ತೋಗಿರ್ತಾರೆ. ತಿಳಿದಾ? ಇನ್ಸ್ಟೆಂಟ್ ಡೆತ್ ಅದು. ಅದೆಲ್ಲ ಹೇಳಬಾರ್ದು. ಒಂದು ಸರ್ತಿ ತೊಗೊಂಡೆ ನಮ್ಮ ಆ ರೀತಿಯಾಗಿ ಸರಿ, ಒಂದು ಸರ್ತಿ ತೊಗೊಂಡು ಒಂದು ಡೋಸ್ ತೊಗೊಂಡು ಅವೆಲ್ಲ ಇಲ್ಲ. ಪಾಪ ಪಾಪನೇ, ಪುಣ್ಯನೇ. ಕೃಷ್ಣ ಸುಧಾಮಗೆ ಇಷ್ಟು ಅವಲೇಖ ಕೊಟ್ಟ, ಏನಾಯ್ತು ಅದೀಗ? ಯಾವ ಜನ್ಮದಲ್ಲೂ ದಾರಿದ್ರ್ಯ ಇಲ್ಲ. ಅಷ್ಟು ಯಾಕೆ ಕೃಷ್ಣನಿಗೆ ಕೊಟ್ಟಿದ್ದದು, ಅರ್ಥ ಆಯ್ತಾ ನಿಮಗೆ? ಅದೆಲ್ಲ ಬರ್ತು ಬಿಟ್ಟರೆ ಶಾಸ್ತ್ರ ಕೇಳಿ ಪ್ರಯೋಜನ ಆಗಲ್ಲ. ಹಿಂದಿಂದೆಲ್ಲ ಫೌಂಡೇಶನ್ ಟೈಪ್ ಬಿಲ್ಡ್ ಮಾಡ್ತಾ ಹೋಗ್ಬೇಕು, ಗೊತ್ತಾಯ್ತಾ? ಮುಂದಿನ ಪ್ರಶ್ನೆ ಅರ್ಥ ಆಗುತ್ತೆ.
ಈ ಸೆಕೆಂಡ್ ಇಯರ್ಗೆ ಹೋದವನಿಗೆ ಫಸ್ಟ್ ಇಯರ್ ಪೂರ್ತಿ ಮತ್ತು ಸೆಕೆಂಡ್ ಇಯರ್ಗೆ ಹೋದ್ರೂ ಅಷ್ಟೇ, ಫಸ್ಟ್ ಇಯರ್ ಹೋದ್ರೂ ಅಷ್ಟೇ. ಥರ್ಡ್ ಇಯರ್ ಪರೀಕ್ಷೆ ಕೂತ್ರೆ ಬೇಕಷ್ಟು ಬರ್ತಿರ್ತಾನೆ, ಆದರೆ ಥರ್ಡ್ ಇಯರ್ ಬೇಕಷ್ಟು ಜ್ಞಾನ ಉಳ್ಕೊಂಡಿರ್ತಾವೆ. ಅರ್ಥ ಆಯ್ತಾ? ಫಸ್ಟ್ ಇಯರ್ ಸೆಕೆಂಡ್ ಥರ್ಡಿಗೆ ಹೋದಾಗ ಹಿಂದಿನ ಅಶ್ಯೂಮ್ ಮಾಡಿಕೊಂಡೇ ಮುಂದಕ್ಕೆ ಹೋಗೋದು ಅವರು. ಎಲ್ಲ ಬರೆದ್ಬಿಟ್ರೆ ಅವ್ನು ಮುಂದೆ ಹೇಳೋದು ಸಾಧ್ಯನೇ ಇಲ್ಲ, ಮರಿಬಾರ್ದು. ಯಾವತ್ ಪಿತುರ್ಮರಣಂ ಸೋಪಿ ಮೈತ್ರೀಂ ವವ್ರೇ ಪಾರ್ಥೈಸ್ತಂಚ ವಿಸೃಜ್ಯ ಕೃಷ್ಣ ಯಯೌ ಕುರೂನ್ ಪೂರ್ವಮೇವೋದ್ವಿಸೃಜ್ಯ ಪೃಥಾ ಸುತಾನಾಂ ಸಕಾಶಮೀಶಃ. ಯಾವತ್ ಪಿತುರ್ಮರಣಂ ಸಹ ಅಪಿ ಮೈತ್ರೀಂ ವವ್ರೇ. ನೋಡೋದಕ್ಕೆ ಏನಿಸುತ್ತೆ ಉಳಿದವರಿಗೆಲ್ಲ, ಕೃಷ್ಣ ಪಾಂಡವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಕರ್ಣಗೆ ಹಾಗೆ ಹೇಳಿದ, ಅಶ್ವತ್ಥಾಮರು ಈ ಕಡೆ ಕರೆದ ಅಲ್ಲ, ಅವರವ್ರ ಸಾಧನೆಗೆ ಇದು ಮಾಡ್ತಾ ಇದ್ದ. ಕರ್ಣನ ಸಾಧನೆ ಈ ರೀತಿ ಇರಬೇಕು. ಅಶ್ವತ್ಥಾಮರು ಸಾಕ್ಷಾತ್ ರುದ್ರಾವತಾರರು, ಅವ್ರು ಆ ರೀತಿಯಲ್ಲಿ ಯುದ್ಧ ಮಾಡಿಬಿಟ್ರೆ ಅದು ಪುಣ್ಯ ಪಾಪದಲ್ಲಿ ಅವ್ರು ಬರೀ ಕೊಂದರೆ ಪಾಪ ಇಲ್ಲ ಯುದ್ಧದಲ್ಲಿ, ಯುದ್ಧ ಮಾಡ್ತಿರೋದು. ಆದರೆ ದ್ವೇಷ ಬಂದಾಗ ಅಫೆಕ್ಟ್ ಆಗುತ್ತೆ. ಪೊಲೀಸ್ ಅರೆಸ್ಟ್ ಮಾಡ್ದ, ತಪ್ಪಲ್ಲ, ಅಪರಾಧಿ ಅಂತೆ. ತನ್ನ ಶತ್ರು ಅಂತ ಅರೆಸ್ಟ್ ಮಾಡಿದ್ರೆ ಪಾಪ ಬಂತು. ತನ್ನ ಮನೆ ಶತ್ರು ಅಂತ ಮಾಡಬಾರ್ದು, ಕಾನೂನಿಗೆ ತಪ್ಪು ಮಾಡಿದ್ದಾನೆ ಅಂತ ಆಗಬೇಕು. ಇದೆಲ್ಲ ಎಜುಕೇಟ್ ಮಾಡ್ತಾನೆ ಕೃಷ್ಣ. ಏನೋ ಮಾಡಿ ಪ್ಲ್ಯಾನ್ ಮಾಡ್ತಿದ್ದಾನೆ, ಪಾಂಡವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಏನೇನೋ ಸೃಷ್ಟಿ ಮಾಡ್ತಿದ್ದಾನೆ ಅಲ್ಲ, ಸತ್ಯ ಹೇಳೋ ಕಾಲಕ್ಕೆ ಹೇಳ್ಬಿಟ್ಟು ಉದ್ಧಾರ ಮಾಡ್ತಿದ್ದಾನೆ ಅವರು. ಕಪಟ ನಾಟಕ ಅಲ್ಲ, ಕಪಟ ನಾಟಕದಂತೆ ಕಾಣ್ತಕ್ಕಂಥ ಸೂತ್ರ. ನೋಡೋದು ಕಪಟ ನಾಟಕ, ನಿಜವಾಗ್ಲೂ ಕಪಟ ನಾಟಕ ಅಲ್ಲ ಅದು. ನಿಜವಾಗ್ಲೂ ಸರಿಯಾದ ನಾಟಕನೇ ಕೃಷ್ಣ ಮಾಡ್ತಾರೆ. ಅವರವ್ರ ರೋಲಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಪುಣ್ಯನ ಕೊಡ್ತಾನೆ. ಯಯವು ಕುರೂನ್ ಪೂರ್ವಮೇವಿದ್ವಿಸೃಜ್ಯ ಪೃಥಾ ಸುತಾನಾಂ ಸಕಾಶಮೀಶಃ. ಅಷ್ಟು ಮಾಡಿ ಅವ್ರನ್ನ ನೀವು ಹೋಗಿ ಅಂತ ಕಳಿಸಿದ. ಮತ್ತು ಅವರಿಗೂ ಅಷ್ಟೇ, ರುದ್ರದೇವರ ಅವತಾರ ಭಾರಿ ದೊಡ್ಡವರು, ಕೃಷ್ಣ ಕರೆದ್ರೆ ಬರ್ತಿದ್ರೋ ಏನೋ, ಅದನ್ನು ಉತ್ತರ ಕೊಡೋದು ಬರೋದಿಲ್ಲ. ನೋಡಿದ್ರೆ ದುರ್ಯೋಧನ ಎಫೆಕ್ಟ್ ಎಷ್ಟು ಜೋರಾಗಿದೆ, ರುಚಿಗಳ ಹೊರತು ಉಳಿದ್ಮೇಲೆ ಕಲಿ ಸಾಧಿಸ್ತಾರೆ, ಅದನ್ನು ತೋರಿಸ್ಬೇಕಾಗಿದೆ ಕೃಷ್ಣ. ಯಯವು ಕುರೂನ್ ಪೂರ್ವಮೇವೋದ್ವಿಸೃಜ್ಯ ಪೃಥಾ ಸುತಾನಾಂ ಸಕಾಶಮೀಶಃ. ಅಷ್ಟು ಮಾಡಿ ವಾಪಸ್ ಹೊರಟ. ಎಲ್ಲಿಗೆ? ಪಾಂಡವರ ಹತ್ರ ಹೊರಟ. ಸಂಪ್ರಾರ್ಥಿತ. ಇದಿಷ್ಟು ಭಗವದ್ಯಾನ ಪರ್ವ, ದೊಡ್ಡ ಭಾಗವದ್ದು ಉಪಪರ್ವ ಅದಿಷ್ಟು. ಈಗ ಅದು ಮುಗೀತು, ಅಲ್ಲಿ ಹೋಗಿ ಅವ್ರು ಕೊಡ್ತಾರೆ. ಅಲ್ಲಿವರೆಗೂ ಈ ಕಥೆ ಬಂದಿದೆ. ಯಯವು ಕುರೂನ್ ಪೂರ್ವಮೇವ ಉದ್ವಿಸೃಜ್ಯ ಪೃಥಾ ಸುತಾನಾಂ ಸಕಾಶಮೀಶಃ. ಸಂಪ್ರಾರ್ಥಿತ ಪೃಥಯಾ ಚೈವ ಕರ್ಣಃ ಪಾರ್ಥೈರ್ಯೋಗಂ ಯಾಹಿ ಸುದುರ್ಮಮಾಸಿ ತೇನಾಪ್ಯುಕ್ತ ವಾಸವಿನಾ ವಿನಾಹಂ ಹನ್ಯಾಂ ಕೃತಾಂಸ್ತೆ ನ ಕಥಂಚನೇತಿ. ಸಂಪ್ರಾರ್ಥಿತ ಪೃಥಯಾ ಚೈವ ಕರ್ಣಃ. ಕುಂತಿಗೆ ಜೀವ ನಿಲ್ಲಿಲ್ಲ. ಒಂದು ದಿವಸ ಬೆಳಿಗ್ಗೆ ಹೊರಟಲು. ಕರ್ಣ ಸಂಧ್ಯಾವಂದನೆ ಮಾಡ್ತಾ ಕೂತಿದ್ದ ಗಂಗಾ ತೀರದೊಳಗೆ. ಹೋದ್ಲು. ತಕ್ಷಣ ಕರ್ಣನಿಗೆ ಗೊತ್ತಾಗ್ಬಿಟ್ಟಿದೆ ಯಾರು ಅಂಥೇಳಿ. ನಮಸ್ಕಾರ ಮಾಡ್ತಾನಮ್ಮ ಅಂಥೇಳಿ. ಕರ್ಣ ಸಾತ್ವಿಕ, ಇದಕ್ಕೆ ಒಳ್ಳೆಯ ಗುಣಗಳವೆಲ್ಲ ಕೂಡ. ಚೈವ ಕರ್ಣಃ ಪಾರ್ಥೈರ್ಯೋಗಂ ಯಾಹಿ ಸುದುರ್ಮಮಾಸಿ. ನೀನು ನನ್ನ ಮಗ ಗೊತ್ತಲ್ಲ ನಿನಗೀಗ, ಪಾಂಡವರ ಜೊತೆಗೆ ಅಂತ ಕರೀತಾಳೆ. ತಾನು ತಾಯಿಯಾಗಿ ಕರೀತಾಳೆ. ತೇನಾಪ್ಯುಕ್ತ. ಇಲ್ಲ, ನಾನು ಬರಲಿಕ್ಕಾಗೋದಿಲ್ಲ, ನಾನು ಇಲ್ಲಿ ತುಂಬ ಡೀಪ್ ರೂಟೆಡ್ ಆಗಿಬಿಟ್ಟಿದೆ, ಬರಲಿಕ್ಕಾಗೋದಿಲ್ಲ. ಆದರೆ ನೀನು ತಾಯಿಯಾಗಿ ಬಂದು ಕೆಡ್ತಾ ಇದ್ದೀಯ, ಆದ್ದರಿಂದ ನಾನೇ ಮಾತು ಕೊಡ್ತೇನೆ. ವಾಸವಿನಾ ವಿನಾಹಂ. ಅರ್ಜುನನ ಹೊರತು ಬೇರೆಯವ್ರನ್ನ ನಾನು ಕೊಲ್ಲೋದಿಲ್ಲ. ದುರ್ಯೋಧನಿಗೆ ಮಾತು ಕೊಟ್ಟಿದ್ದೇನೆ, ನಾನು ನಡೆಸ್ತೇನೆ ಅದರ. ಅಲ್ಲಿ ಉಳಿದವರ ತಂಟೆಗೆ ಹೋಗೋದು. ಇಷ್ಟು ಮಾತು ಕೊಟ್ಟು ಬಂದು ಉಪಯೋಗ ಆಯ್ತು. ಈಗ ದುಃಖದ ಸಹದೇವರು ಕರ್ಣನ ಮುಂದೆ ಏನೂ ಲೆಕ್ಕ ಇಲ್ಲ. ಸ್ವರೂಪದಲ್ಲೂ ಅವ್ರ ಮಕ್ಕಳು. ಕರ್ಣ ಸೂರ್ಯ, ಅಶ್ವಿನಿ ದೇವತೆಗಳು ಸೂರ್ಯನ ಮಕ್ಕಳು. ಗೊತ್ತಾಯ್ತಾ? ಚಿಕ್ಕವಟ್ಟಿ ಹೊಡೆದಾಗ್ತಿದ್ದ. ಇಷ್ಟು ಹೇಳಿದ್ದಕ್ಕೆ ಬಿಟ್ಟುಬಿಟ್ಟ. ಧರ್ಮರಾಜ ಯಾರು? ಯಮದೇವರು ಕೂಡ ಮಗನೇ ಸೂರ್ಯನಿಗೆ. 3 ಜನ ಮಕ್ಕಳೇ. ಅರ್ಥ ಆಯ್ತಾ? ಅವ್ರ ವಿರುದ್ಧ ದ್ವೇಷ ಹೊರಟೋಯ್ತು ಈಗ. ಆದ್ದರಿಂದ ಅವ್ರು ಕೊಲ್ಲೋ ಪ್ರಶ್ನೆ ಬರಲಿಲ್ಲ. ಅರ್ಜುನ ಮೇಲೆ ಮಾತ್ರ ನಿರ್ವಾಹ ಇಲ್ಲ, ಪಾರ್ಥ ಇದನ್ನು ಕೊಡೋದು. ಇನ್ನು ಭೀಮಸೇನಂತೂ ಯಾರು ಮಾತು ಕೊಟ್ಟರು ಬಿಟ್ಟು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಇಷ್ಟು ಮಾತು ಕೊಟ್ಟು ಹೋಗ್ತಾರೆ. ಇದೆಲ್ಲ ನೋಡಿದರೆ ಸರಿಯಾಗಿ ಸ್ಟಡಿ ಅದು ಸ್ಟಡಿ ಬೇರೆ, ಕೇಳೋದು ಬೇರೆ. ಸುಮ್ಮನೆ ಗಬ ತಿಂದ ಹೋಗಿಬಿಟ್ಟ, ಅಷ್ಟು ಬೇರೆ ಮಾತು. ಇದೇನು ಅಂತ ಯೋಚನೆ ಮಾಡ್ದ. ಅದು ತಿನ್ನಬೇಕಾದ್ರೆ ಅದನ್ನು ನಾವು ಊಟ ಅಂತ ಕರೀತಾರೆ. ಸುಮ್ಮನೆ ಬಾಯಲ್ಲಿ ತುರ್ಕೊಂಡ್ರೆ ಊಟ ಆಗಲ್ಲ, ಮಿಷನ್ನಿಂದ ಒಳಗೆ ಹಾಕೊಂಡ್ಬಿಡೋದು ಬೇಕಾದ್ರೆ. ಅದಲ್ಲ, ದೇವರು ನಾಲಿಗೆ ಆಟ ಕೊಟ್ಟಿದ್ದಾನೆ. ರುಚಿ ಗ್ರಹಣದ ಮೂಲಕ ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು, ಯಾವ್ದು ಮತ್ತೆ ಮತ್ತೆ ತೊಗೋಬೇಕು. ಉಪ್ಪು ಹಾಗಿಟ್ಟ ಹೆಚ್ಚು ತಿನ್ನಬಾರ್ದು ತೋರಿಸ್ಲಿಕ್ಕೆ ಇಟ್ಟ ಅದನ್ನು. ಅದನ್ನೇ ಸಕ್ಕರೆ ಟೈಪ್ ಬಿಟ್ಟರೆ ಎಲ್ಲ ತಿಂದು ಹಾಕಿಬಿಡ್ತಿದ್ದೆ. ಆದ್ದರಿಂದ ದೂರ ಇರಿ ಅಂತ ಎಚ್ಚರಿಕೆ ಕೊಟ್ಟ. ದೇವ್ರು ಪ್ರತಿಯೊಂದು ಏನು ಮಾಡಿದ್ದಾನೆ ನಮ್ಮ ಲೋಕ ಕಲ್ಯಾಣಕ್ಕೆ, ಭಕ್ತರ ಕಲ್ಯಾಣಕ್ಕೆ. ಭೀಮನ್ ತಾಟಿಗೆ ಹೋಗಲಿಕ್ಕೆ ಸಾಧ್ಯ ಇದೆ ಆಯಿತಾ? ನೀವೇ ನೋಡಿ, ಅದು ಸೂರ್ಯ, ಅದು ಆಕಾಶ ಇದೆ, ಸೂರ್ಯ ಇದ್ದಾನೆ. ಆಕಾಶದಲ್ಲಿ ಸೂರ್ಯ ಎಷ್ಟು ಕಾಣಿಸ್ತಾನೆ ನಿಮಗೆ? ಇಟೇ ಇಟ್ಟಾಗ್ಬಿಡ ಅನಂತ ಆಕಾಶದಲ್ಲಿ. ಇವತ್ತು ಮಹತ್ತತ್ವಾಭಿಮಾನ ದೇವತೆಗಳು ವಾಯುದೇವರು, ಇವರೆಲ್ಲಿ ಅದು ಅರ್ಥಾತ್ ಸಂಬಂಧ ಇಲ್ಲ. ಸಂಪ್ರಾರ್ಥಿತ ಪೃಥಯಾ ಚೈವ ಕರ್ಣಃ ಪಾರ್ಥೈರ್ಯೋಗಂ ಸೈ ಯಾಹಿ ಸುದುರ್ಮಮಾಸಿ ತೇನಾಪ್ಯುಕ್ತ ವಾಸವಿನಾ ವಿನಾಹಂ
ಹನ್ಯಾಂ ಹುತಾಂಸ್ತೆ ನ ಕಥಂಚನೇತಿ. ಆದ್ದರಿಂದ ನೀನು ಬಂದಿದ್ದೆ ವಾಪಸ್ ಕಳಿಸೋದಿಲ್ಲ. ನಾನೀಗ ನೀನು ಅಲ್ಲೇ ಇಟ್ಕೊಂಡು ಎಷ್ಟು ಚೆನ್ನಾಗಿರ್ತಿದ್ದೆ, ನಾನೀಗ ಈ ಸ್ಥಿತಿ ಬಂತು ನನಗೀಗ, ಆಯಿತು ಯೋಚನೆ ಮಾಡೋದಿಲ್ಲ, ತಾಯಿ ನಾನು ವಾಪಸ್ ಕಳಿಸೋದಿಲ್ಲ, ಯುದ್ಧ ನಿಲ್ಲಿಸೋ ಅವೆಲ್ಲ ಸಾಧ್ಯ ಇಲ್ಲ, ನಿಮ್ಮ ಪಕ್ಷಕ್ಕೂ ನಾನು ಬರೋದಿಲ್ಲ. ಆದರೆ 4-5 ಜನ ಪಾಂಡವರಲ್ಲಿ ಅರ್ಜುನ ಬೇರೆ ನಾನು ಕೊಲ್ಲೋದಿಲ್ಲ. ಅರ್ಜುನನ ಕೊಂದುಬಿಟ್ರೆ ಮನೆಗೆ ನಾನು ಉಳ್ಕೋತೇನೆ, ಆದ್ದರಿಂದ 5 ಜನ ಮಕ್ಕಳು ಗ್ಯಾರಂಟಿ. ಅಥವಾ ಅರ್ಜುನ ನನಗೆ ಕೊಂದರೆ ಮತ್ತೆ 5 ಜನ ಮಕ್ಕಳು ಗ್ಯಾರಂಟಿ. ಉಳಿದು 4 ಜನಕ್ಕೆ ನಾನು ಗಂಟೆ ಹೋಗಲ್ಲ ಅಂತ ಮಾತು ಕೊಟ್ಬಿಟ್ಟ. ಇದು ಬಂದಿಗೆ ಆದ ಪ್ರಯೋಜನ. ಆ ಮಟ್ಟಿಗೆ ಆತ ಯುದ್ಧದಲ್ಲಿ ಮಾತು ನಡೆಸ್ತಾನೆ. ಎಂಥ ಪ್ರಸಂಗ ಬಂದರೂ ಕೂಡ ಅವ್ರ ಮೇಲೆ ಕೈ ಮಾಡಬಾರ್ದು, ದೋಹಿಸಬಾರ್ದು ಅಂತೇಳಿ ಕರ್ಣ ಬಾಡಿ ನಡ್ಕೋತಾರೆ. ಇದರಿಂದ ಅದು ಉಪಯೋಗ ಅಷ್ಟು ವೇಸ್ಟ್ ಆಗಿಲ್ಲ. ಕರ್ಣ ಬರದೇ ಹೋದರೂ ಕೂಡ ಬದಲಾವಣೆ ಆಯಿತು. ಕಥಂಚನೇತಿ. ಇನ್ನೊಂದು ಜನ ಸೇರಿಸಿಬಿಡ್ತಾರೆ ತಪ್ಪಾಗಿ. ಮಹಾಭಾರತದಲ್ಲಿ ಬಂದಿಲ್ಲ, ಆಚಾರ್ಯರು ಹೇಳಲಿಲ್ಲ ಅದನ್ನು. ನಾನು ದೊಡ್ಡ ಬಾಣ ಮಟ್ಟ ತೊಡೋದಿಲ್ಲ, ಸುಳ್ಳು ಅವೆಲ್ಲ ಕೂಡ. ಕುಂತಿ ಕೇಳಿದ್ಲು, ಕರ್ಣ ಒಪ್ಕೊಂಡ ಅಂತ. ಕುಂತಿ ಕೇಳೂ ಇಲ್ಲ, ಕರ್ಣ ಒಪ್ಕೊಂಡು ಪ್ರಸಂಗನೂ ಸುಳ್ಳು ಕಥೆಗಳವೆಲ್ಲ ಕೂಡ. ಇವತ್ತು ಹೇಳಿದ್ದೇನೋ ಸುಳ್ಳು ಕಥೆ ಜಾಸ್ತಿ ಪ್ರಸಾರದಲ್ಲಿ ಬಂದು ಸತ್ಯಾಂಶ ಮುಚ್ಚೋಗಿಬಿಟ್ಟು ಮತ್ತು ಒಳ್ಳೆಯವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋಕ್ಕಾಗ್ಬಿಡೋದು. ಹಾಗಾಗಿ ಆಗಬಾರ್ದು. ಏನು ಹಾಗೆ ಸ್ವಲ್ಪ ನೊಂದು ಮಾತು, ಸಾಮಾನ್ಯ ಬೇಜಾರಾದ ಮಾತಾಡೋದಿಲ್ಲ, ಮಾತಾಡ್ತಾನೆ ಸ್ವಲ್ಪ. ಹೇಗೆ ಮಾಡಿ ನಾನು ನಾಯಿ ಪಾಡು ಮಾಡಿಬಿಟ್ಟಿಯಲ್ಲ, ನಾನು ಹೇಗೆ ಬದುಕ್ತಾ ಇದ್ದೆ ಹೀಗೆ ಮಾಡಿಬಿಟ್ಟಿಯಲ್ಲ ಅಂತ ಅಂತಾನೆ. ಆಮೇಲೆ ಕಂಟ್ರೋಲ್ ಮಾಡ್ಕೊತಾನೆ, ಮತ್ತೆ ತಪ್ಪು ಅಂತ ಅರ್ಥ ಮಾಡ್ಕೊತಾನೆ. ಆ ಕಾಲ ಸಿಟ್ಟು ಬಂದೇ ಬರುತ್ತೆ. ಕರ್ಣ ರುಜುವೇ ಅಲ್ಲ, ಕೆಲವೊಮ್ಮೆ ಹಾಗೆ ಮಾಡ್ತಾನೆ, ತಪ್ಪೇನಿಲ್ಲ ಅದರಲ್ಲಿ. ಏನ ಇಲ್ಲ ಕೊಟ್ಟಿಲ್ಲ ಅದನ್ನು ಹೇಳ್ತಾರೆ. ಹಾಂ ಏನು ಹೇಳ್ತಾರೆ? ಹಾಂ ಕುಮಾರವ್ಯಾಸ ಪಂಪ ಕುಮಾರವ್ಯಾಸ ಮಾಡಿದರು. ಅದೆಲ್ಲ ಬರಿಬಾರ್ದು. ಅದು ತಪ್ಪು ಅಂತ ಬರಿಬೇಕೆ ಹೊರತು ಆ ವಿಷಯ ಬರಿಬಾರ್ದು. ಇಲ್ಲ, ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ, ಅದು ಇನ್ನೂ ಗಟ್ಟಿಯಾಗುತ್ತೆ, ಗೊತ್ತಾಗುತ್ತೆ. ಸುಳ್ಳು ಕಥೆಗಳವೆಲ್ಲ ಸುಮ್ಮನೆ ಕಟ್ಟಿದ್ದು. ತಲೆ ತೋಚಿ ತಾವು ಏನೋ ಭಾರಿಗೆ ವೇದವ್ಯಾಸರು ಉಪಕಾರ ಮಾಡ್ತೇವೆ ಅಂಥೇಳಿ ಮಾಡಿದ ಅನಾಹುತ ಇದು. ಅರ್ಥ ಆಯ್ತಾ? ನಾವೇನು ಮಾಡಲಿಕ್ಕಾಗತ್ತೆ? ನಾವು ಕುಮಾರವ್ಯಾಸರು ಕಂಟ್ರೋಲ್ ಮಾಡೋದು ನಾವು ಈಗ ಅಲ್ಲ. ಅದು ಬರೆದಿದ್ದಾನೆ, ಹಾಗಿಲ್ಲ ಅಷ್ಟೇ ಹೊರತು ಅದನ್ನು ಹೇಳಬೇಕಾದ ಕಾರಣ. ಅದು ಹೆಚ್ಚು ಕಡೆ ಪಂಪನ್ನು ಕಾಪಿ ಮಾಡ್ತಾನೆ, ಯಾಕಂದ್ರೆ ಬೇರೆದು ಮಾಡ್ತಾನೆ, ಯಾಕಂದ್ರೆ ಎಲ್ಲೆಲ್ಲೋದು ಮೂಲ ತಗೋತಾನೆ, ಅದು ಬೇರೆ. ಅದು ಕವಿ, ಒಳ್ಳೆ ಕವಿ, ಮಹಾಕವಿ ಚೆನ್ನಾಗಿ, ಅದು ಸರಿ. ವಿಷಯಗಳೆಲ್ಲ ಹಾಗಿಲ್ಲ. ಎಲ್ಲ ಕವಿ ಬರೆದಿದ್ದೆಲ್ಲ ಸರಿ ಇರಬೇಕು ಅಂತಿಲ್ಲ. ಆದರೆ ಕಾವ್ಯತ್ವಕ್ಕೆ, ಕವಿ ಎಂಬುದಕ್ಕೆ ವಿರೋಧ ಇಲ್ಲ. ಅದು ಶಾಸ್ತ್ರಜ್ಞ ಅಂತ ಕರೀಲಿಕ್ಕಾಗಲ್ಲ, ಗೊತ್ತಾಯ್ತಾ? ಶಾಸ್ತ್ರಜ್ಞನ ಹಾಗೆಲ್ಲ ಬರೆಯೋದಿಲ್ಲ. ಸಂಪ್ರಾರ್ಥಿ ಹಿಸ್ಟಾರಿಯನ್ ಬೇರೆ, ಪೊಯೆಟ್ ಬೇರೆ. ಹಿಸ್ಟಾರಿಯನ್ ಹೇಗೆ ಬರೀತಾನೆ? ವಿತ್ ಫ್ಯಾಕ್ಟ್ಸ್ ಮಾತ್ರ ಹೇಳ್ತಾನೆ, ಲೈಕಿಂಗ್ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಈತ ಹಾಗಲ್ಲ, ಪಾರ್ಷಿಯಲ್ ಇಟ್ಕೊಂಡು ಚೆನ್ನಾಗಿ ಕಾಣಬೇಕಷ್ಟೆ, ಕೇಳೋರಿಗೆ ಇಂಟ್ರೆಸ್ಟಿಂಗ್ ಬಂದರೆ ಮುಗಿದೋಯ್ತು ಅಷ್ಟೆ, ಕವಿ ಕೆಲಸ ಮುಗೀತಲ್ಲಿ. ಅದು ಶಾಸ್ತ್ರ, ಯಾವಾಗಲೂ ಶಾಸ್ತ್ರ ಇತಿಹಾಸಗಳನ್ನು ಕವಿಗಳು ಬರೀಲಿಕ್ಕೆ ಹೋಗಬಾರ್ದು. ಅದರಿಂದ ಅನಾಹುತ ಆಗೇ ಆಗುತ್ತೆ. ಅವ್ರು ಬರೀ ಫಿಕ್ಷನ್, ಕಟ್ಟುಕತೆ ಬರೀಬೇಕು, ಅದು ಭಾರಿ ಚೆನ್ನಾಗಿರುತ್ತೆ. ಅವ್ರು ಹೇಳಿದ್ದೇ ಆಟ, ಆಡಿದ್ದೇ ಆಟ. ಇದಕ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ. ನ್ಯೂಸ್ ರಿಪೋರ್ಟ್ ಮಾಡಬೇಕಪ್ಪ. ಈಗ ನ್ಯೂಸ್ ರಿಪೋರ್ಟ್ ಹೇಗೆ ಮಾಡಬೇಕೀಗ? ಇವತ್ತು ಇಷ್ಟ ಇರಲಿ ಬಿಡಲಿ, ಪ್ರಧಾನಮಂತ್ರಿ ಯಾರು? ಇವರು ಬೇರೆ ಹೇಳೋಂಗಿಲ್ಲ, ಅವ್ರ ಹೆಸರು ಹೇಳಬೇಕು. ಇವ್ರು ಯಾರು? ಅವ್ರನ್ನೇ ಹೇಳಬೇಕು, ಬೇರೆ ದಾರಿ ಇಲ್ಲ. ಅದ್ರ ಲೈಸ್ ಇಟ್, ಅದು ಫ್ಯಾಕ್ಟ್. ಅದು ಇವರಿಗೆ ಚಾನ್ಸ್ ಸಿಕ್ಕರೆ ಯಾರ್ಯಾರು ಮಾಡ್ಕೊಂಡು ಹೋಗು, ಹಾಗೆಲ್ಲ ಮಾಡೋಕ್ಕೆ ಬರೋಲ್ಲ. ಇಂಡಿಯಾ ಸೋತು ಸಾರಿ ಬರೀಲೇಬೇಕು, ಗೆದ್ರಂತೂ ಬರೀಬೇಕು. ಲೈಕ್ ಮಾಡ್ತಾನೆ ಪ್ರಶ್ನೆ ಬರೋದಿಲ್ಲ. ಅವರೆಲ್ಲ ನಮ್ಮ ಕೈಲಿ ಆಗಲ್ಲ, ಫೇಲ್ ಹೊತ್ತು ಬರೆದು ಬಿಡ್ತೀವಿ ಅಂತ ಕೇಳಿದ್ರೆ ಒಪ್ಪಲ್ಲ ಯಾರು. ಅದು ಈ ಕಾಮೆಂಟ್ಸ್ ಸಾಕಷ್ಟು ಮಾಡ್ಕೋ, ಫ್ಯಾಕ್ಟ್ ಮಾತ್ರ ಅದನ್ನೇ ಹೇಳಬೇಕು. ಇವ್ರು ಫ್ಯಾಕ್ಟ್ರಿನೇ ಬದಲಾಯಿಸ್ಬಿಟ್ರೆ ತಪ್ಪಾಗುತ್ತೆ. ಓದೋರಿಗೆಲ್ಲ ಇಂಪಾರ್ಟೆನ್ಸ್ ಕೆಟ್ಟೋಗ್ಬಿಡುತ್ತೆ. ಹೆಸರು ಕೂಡ ಬದಲಾಯಿಸ್ಬಾರ್ದು. ಹೆಸರಿಟ್ಟಾಗ ಒಂದು ಕಾರಣ ಇರುತ್ತೆ. ಪಾತ್ರಕ್ಕೆ ಹೆಸರಿಟ್ಟರೆ ಹಿನ್ನೆಲೆ ಒಂದು ಇಟ್ಕೊಂಡಿರ್ತಾರೆ. ನಾವು ಏನೋ ಮಾಡ್ಕೊಂಡು ಅದು ಬದಲಾಯಿಸ್ಲಿಕ್ಕೆ ಹೋಗಬಾರ್ದು, ಅದೇ ಇರಬೇಕು. ಇಲ್ಲಿ ಇನ್ಶಿಯಸ್ ಒಂದು ಅಕ್ಷರ ಹೆಚ್ಚು ಕಡಿಮೆ ಯಾರು ಬರೋದಿಲ್ಲ, ಗೊತ್ತಾಯ್ತಾ? ಅದೇ ಇನ್ವ್ಯಾಲಿಡ್ ಇರ್ತದೆ, ತೊಗೊಂಬಂತ ಅದು ಪ್ರೂಫ್ ತೊಗೊಂಬತ್ತೆ ಅಂತ ಕೇಳ್ತಾರೆ. ಯಾಕೆಂದ್ರೆ ಎಷ್ಟೋ ವ್ಯವಹಾರ ಅದ್ರಲ್ಲಿ ಡಿಪೆಂಡ್ ಆಗಿರುತ್ತೆ. ಅದು ಎಷ್ಟು ಸೀರಿಯಸ್ಸು, ಇದು ಅಷ್ಟೇ ಸೀರಿಯಸ್. ಸೇಡಿಡ್ ಬರೆಯೋರು ಪೊಯೆಟ್ರಿ ಬರೆದುಬಿಟ್ರೆ ಏನಾಗಿರುತ್ತೆ? ಇಂಥ ಮಹಾನುಭಾವರು ಮಗನಾದ ಇಂಥ ಮಹಾನುಭಾವ ಮಾಡಿ ಇದ್ದ ಚಂದ್ರನಂತೆ ಅವರಪ್ಪ ಇದ್ದಾರೆ, ಅವ್ರ ತಾತ ಇದಿದ್ದಾಗಿದ್ದ, ಎಲ್ಲ ಸೈಕಾಫ್ ಮಾಡಿಬಿಡ್ತಾರೆ. ಅಪ್ಪನ ಹೆಸರುಗಳು ಮಗನ ಹೆಸರುಗಳು ಸಾಕು, ಗೊತ್ತಾಯ್ತಾ? ಹೊರಟೆ ಸೂರ್ಯಂತೆ ಹೊಡಿತಾ ಇದ್ದಾರೆ, ಅದೆಲ್ಲ ಅಸಹ್ಯ ಕಾಣುತ್ತೆ. ಆಗಲೂ ಅದಕ್ಕೆ ಟು ದಿ ಪಾಯಿಂಟ್ ಅಷ್ಟೇ. ಅದು ಒಂದು ಲೈನ್ ಹೆಚ್ಚು ಕಡಿದ್ರು ಬುದ್ಧಿಯಲ್ಲಿ ಯಾಕೆ ಬರೀತಿ ಅಂತ ಕೇಳಿದ್ರು. ಚೆಕ್ಕರಲ್ಲಿ ಇತಿಹಾಸ ಬರ್ತಾ ಕೂತ್ಕೊಂಡ್ರೆ ಚೆಕ್ ಬರೀಬೇಕಾರೆ ಏನು ಉಪಯೋಗ ಇಲ್ಲ. ನೀಟಾಗಿ ಬರೋದು, ಅಕೌಂಟೇ ಇಲ್ಲ, ಬರೆದಿದ್ದೆ ಕೆಲಸ. 10 crores ಚೆಕ್ ಬರೆದು ಹಾಕ್ಬಿಟ್ಟ ರೆಡಿ ಅಂತೇಳಿ, ಒಂದು ಪೈಸೆ ಇಲ್ಲ ಅದ್ರಾಗ. ಎಷ್ಟು ನೀಟಾಗಿ ಬರೆದ್ರೆ ದುಡ್ಡು ಕೊಡೋಕ್ಕಾಗತ್ತೆ ಅವರಿಗೆ? ದುಡ್ಡೇ ಇಲ್ಲ ಫಸ್ಟಲ್ಲಿ.
ಅದರಿಂದ ನಮ್ಮ ಜನಕ್ಕೆ ಏನು ಮಾಡಿ ಕನ್ಫ್ಯೂಸ್ ಮಾಡ್ಕೊ ಸೃಜನಸ್ ಇರುತ್ತೆ ಇರೋಬ್ದು ಇಲ್ಲುತ್ತಾ ಸೇರಿಸ್ಕೊಂಬಿಟ್ಟು ಕ್ರಿಯೇಟಿವ್ ಲಿಟ್ರೇಚರ್ ಅಂದರೆ ಇರೋದನ್ನು ಕೆಡಿಸೋದು ಅಂತ ಅರ್ಥ ಅಲ್ಲ, ಇರೋದನ್ನು ರೋಚಕವಾಗಿ ಹೇಳೋದು ಅಂತ. ಚೆನ್ನಾಗಿ ಹೇಳಬೇಕು ಅಷ್ಟೇ ಹೊರತು ಇದನ್ನು ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಕೊನೆಗೆ ಯಾರು ಕೇಳದೆ ಹೋದ ಬೆಳೀತಾ 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 ಬಂತು. ನಮ್ಮವರು ಬೇರೆ ತುಂಬ ಹಿಂದಿನ ಕಾಲಕ್ಕೆ ಮಾಡದೇ ಇರೋದಕ್ಕೆ ಒಂದು ಎಕ್ಸ್ಕ್ಯೂಸ್ ಇದೆ, ಗೊತ್ತಾಯ್ತಾ? ಯಾಕೆಂದರೆ ಭಾಳ ಅನ್ಸೆಕ್ಯೂರ್ಡ್ ಪೊಲಿಟಿಕಲಿ ಏನು ಸೆಕ್ಯೂರಿಟಿ, ಸೋಷಿಯಲಿ ಹೈಲಿ ಡಿಸ್ಟರ್ಬ್ಡ್ ಏರಿಯಾ. ಗೊತ್ತಾ, ರಾಯರು ಬಾಜಿರಾಜ ಯಾತಕ್ಕೆ ಭಾರಿ ಕೊಂಡಾಡಬೇಕು ಅಂತ. ಆ ಕಾಲದ ಮನೆಯಿಂದ ಹೊರಗೆ ಹೋಗಲು ಸಾಧ್ಯ ಇಲ್ಲ, ಅಂಥ ಕಾಲದಲ್ಲಿ ಇಂಥ ವಂಡರ್ಸ್ ಮಾಡಿದ್ದಾರೆ ಅವರೆಲ್ಲ. ನಾವೇನು ಮಾಡ್ತೀವಿ ಈಗ, ನಮಗಿರೋ ಸೌಕರ್ಯ ಅವ್ರಿಗೆ ಏನೇನೇನೂ ಇರಲಿಲ್ಲ ನೆನ್ಪಿಟ್ಕೊಳ್ಳಿ, ಏನೇನೂ ಇಲ್ಲ. ಇವತ್ತು ಯಾವ ಪುಸ್ತಕ ಇಂಟೆಕ್ಸು ಕಂಟೆಂಟ್ಸು ಟಕ್ ಅಂತ ಹೊಡೆದ್ಬಿಡ್ಬೇಕು, ಏನಿಲ್ಲ. ತಾಳೆಗರಿಯಿಂದ ಓದಬೇಕಾದ್ರೆ ಅಷ್ಟು ಕಷ್ಟ ಅದರಲ್ಲಿ ಓದಬೇಕು, ಅದರಲ್ಲೇ ಬರೀಬೇಕು, ಓಡಾಡಬೇಕು, ಸಂಚಾರಕ್ಕೆ ವೆಹಿಕಲ್ಗಳಿಲ್ಲ. ಹೋದರೆ ಭಿಕ್ಷೆ ರೆಡಿ, ಇವತ್ತು ಭಿಕ್ಷೆ ಇಲ್ಲ, ಅಲ್ಲಿ ಹೋಗಿ ವಾದಿಗಳನ್ನು ಸೋಲಿಸಿ ಭಿಕ್ಷೆ ಮಾಡಬೇಕು. ಇಂಥ ಕಾಲ ಇತ್ತು. ಅದರ ಎಂಥ ಕೆಲಸ ಮಾಡಿದ್ರು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಂಥ ಕೆಲಸ ಮಾಡಿದ್ರು. ಇವತ್ತು ಎಲ್ಲ ಇದೆ, ಏನಿಲ್ಲ. ಅದಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಸಾಧನೆ ನಥಿಂಗ್. ಅವ್ರು ಮಾಡಿದ ಸಾಧನೆಗೆ ಯೋಚನೆ ಮಾಡೋಕ್ಕೆ ಹೊರಗೆ ಹೋದ್ರೆ ಕೊಂದಾಕ್ಬಿಡ್ತಾರೆ ಯಾರು. ಸರ್ಕಾರ ಇವರೇ ಹೇಳಿರಲ್ಲೇ ಕೇಳೋರಿಲ್ಲ, ಗೊತ್ತಾ ಹೋದ ಅವ್ನು ಚಪ್ಪಾಳೆ ಹೊಡೆದ್ಬಿಡ್ತಿದ್ರು ಅಷ್ಟೇ ಕೊಂದರೆ. ಅಂಥ ಸ್ಥಿತಿ ಇತ್ತು. ಈಗ ಹಾಗೆಲ್ಲ ಇಲ್ಲ, ಭಾರಿ ಸುಭದ್ರವಾದ ವ್ಯವಸ್ಥೆ ಇರೋದು. ಈಗ ಕೆಲಸ ಮಾಡ್ಲಿಕ್ಕೆ ಹೊರಟ್ರೆ ವಂಡರ್ಸ್ ಮಾಡ್ಬೋದು, ತಿಳಿತಾ? ಕೂತಲ್ಲೇ ಎಲ್ಲ ನಿಮಗೆ ತಿಳಿತಾ, ಏನು ಬೇಕಾದ್ರೂ ಸಿಗುತ್ತೆ. ಏನೇ ರೆಫರೆನ್ಸ್ ಬುಕ್ ಬೇಕಾ ಟಕ 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 ನೋಡಿ ಹಾಕ್ಬಿಡ್ಬೋದು. ಅಂಥವ್ರು 1000 ತಪ್ಪು ಬರೀತಾರೆ. ಮತ್ತೆ ತಪ್ಪು ಹಾಗೆಲ್ಲ ಮಾಡಬಾರ್ದು. ಅಕಸ್ಮಾತ್ ತಪ್ಪಾಗಂದ್ರೆ ಬಿಟ್ಟು ಬೇಡೋಣ. ಆದರೆ 99% ತಪ್ಪರಿಲ್ಲ ಕೊಟ್ಟರೆ ಏನು ಮಾಡಬೇಕು? ಅದಕ್ಕೆ ಈಗ ಮಾಡಬಾರ್ದು. ಇವತ್ತಿನ ನಮ್ಮ ಸಾಧನೆಗಳು ಎಲ್ಲರೂ ಅವ್ರು ಒಬ್ಬೊಬ್ಬರು ಮಾಡಿದ ಕೆಲಸನ ಎಲ್ಲರೂ ಸೇರಿ ಮಾಡೋಕ್ಕಾಗ್ತಾಯಿಲ್ಲ ಇವತ್ತು. ಅರ್ಥ ಆಯ್ತಾ ನಿಮಗೆ? ಒಬ್ಬೊಬ್ಬರು ಆ ಕಾಲಕ್ಕೆ ಮಾಡಿದ್ದು ಒಬ್ಬ ಚೈತಿರ್ತರು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಮತ್ತು ಅದು ಲೈಟ್ ಇಲ್ಲ, ಗೇಟ್ ಇಲ್ಲ, ಯಾತ್ಯಾತ್ರದಿಲ್ಲ. ಚೇದಾದ 20 ವರ್ಷ ದಾಟಿ ಹೋಗ್ಬಿಟ್ಟಿತ್ತು ಆಗಲೇ, ತಿಳಿತಾ? ಏನು ಹೇಳೋಕ್ಕೋದ್ರೆ ಹುಲಿ ಸಿಂಹದ ಜಾಗ ಅದು ಇವತ್ತು ಹುಲಿಗಳಿದೆ, ಗೊತ್ತಾ? ಅಲ್ಲಿ ಇವತ್ತು ಅಂಥ ಜಾಗ ಬರೀತಾರೆ ಅಂತ ಕೇಳಿದರೆ ಏನು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ಬಾಯಿ ಬಂದ ಮಾತಾಡಿದ್ರು ಕೇಳ್ಕೊಂಡು ಆರಾಮ ಕೂತ್ಬಿಟ್ಟಿದ್ದಾರೆ ಅಷ್ಟೇ ಹೊರತು ಹೇಳಿದ. ಯೋಚನೆ ಮಾಡಬೇಕು. ಒಬ್ಬ ಸ್ಲಮ್ ಹುಡುಗ ಫಸ್ಟ್ ರ್ಯಾಂಕ್ ಬಂತಂದರೆ ಮತ್ತೆ ಮಾತಾಡೋಂಗಿಲ್ಲ. ಅವ್ರು ಆ ಜಾಗದಲ್ಲಿ ಇರ್ಲಿಕ್ಕಾಗಲ್ಲ. ಒಂದು ದಿವಸ ನಾವು ನೈಟ್ ಆಟ್ ಮಾಡೋಕ್ಕೆ ಬರೋಲ್ಲ ಅಲ್ಲಿ. ಅಂತಲ್ಲಿ ಅಷ್ಟು ದಿವಸ ವಾಸ ಮಾಡಿ ಸುಧಾರಿತ ಗ್ರಂಥ ರೆಫರೆನ್ಸ್ ಲೈಬ್ರರಿ ಇಲ್ಲ, ಮಣ್ಣಿಲ್ಲ, ಬೆಳಕಿಲ್ಲ, ಪೇಪರ್ ಇಲ್ಲ. ಅವ್ರು ಬರೆದಿದ್ದು ಇಡೀ ಜನಾಂಗಕ್ಕೆ ಟೆಕ್ಸ್ಟ್ ಬುಕ್ ಆಗಬೇಕಾದ್ರೆ ಯಾವ ಲೆವೆಲ್ ಹೈಟ್ ಇತ್ತು ಅವ್ರಿಗೆ, ಯಾವ ಗ್ರೇಟೆಸ್ಟ್ ಇತ್ತು ಯೋಚನೆ ಮಾಡೋದು. ಈ ಕಾಮನ್ ಸೆನ್ಸ್ ಬೇಕು ಬರೆಯೋರಿಗೆ. ಏನೋ ಮತ್ತು ತಂದೆ ವಿದ್ವಾಂಸರಲ್ಲ, ತಾಯಿ ವಿದ್ವಾಂಸರಲ್ಲ, ಯಾವ ಕಡೆಯಿಂದ ಬ್ಯಾಕ್ಗ್ರೌಂಡೇ ಇಲ್ಲ ಅವರಿಗೆ. ಬ್ಯಾಕ್ಗ್ರೌಂಡ್ ಇದೆ ಅವರಿಗೆ ಯಾರ ನಿಲ್ ಪೂರ್ತಿಯಾಗಿ. ಬಟ್ ಫೀಲ್ಡ್ ಆಪೋಸಿಟ್ ಫೀಲ್ಡ್ ಅವರು. ಶಸ್ತ್ರದ ಫೀಲ್ಡಿಂದ ಶಾಸ್ತ್ರ ಫೀಲ್ಡಿಗೆ ಬಂದರು. ಅರ್ಥ ಆಯ್ತು ನಿಮಗೆ? ಒಂದು ಸಬ್ಜೆಕ್ಟ್ ಸ್ವಲ್ಪ ಚೇಂಜ್ ಆದ್ರೇ ಪಜಿತ ಆಗಿಬಿಡುತ್ತೆ. ಅಂಥ ಹೊತ್ತಲ್ಲಿ ಟೋಟಲಿ ಡಿಫ್ರೆಂಟ್ ಅದು. ಅಂಥ ಹೊತ್ತೆಲ್ಲ ಆ ಕೆಲಸ ಮಾಡಿ ಬರೀ 50 ವರ್ಷ, ಜಾಸ್ತಿ ಇರಲಿಲ್ಲ, 50 ವರ್ಷ ಇದ್ದಿದ್ದು ಜಯತೀರ್ಥರು. ಅದರೊಳಗೆ ಮಾಡಿದ ಕೆಲಸ ನೋಡಿಬಿಟ್ರೆ ಇವತ್ತು ಮನುಷ್ಯ ಏನೂ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜಕ್ಕೆ ವ್ಯಾಸರಾಜರು ಎಂತೆಂಥ ಗ್ರೇಟ್ಸ್ ಗೊತ್ತು ಅವರೆಲ್ಲ. ಅವ್ರು ಜಯತೀರ್ಥ ಅವ್ರ ಭಕ್ತಿ ನೋಡಿಬಿಟ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಜಯತೀರ್ಥರ ಮೇಲೆ ವ್ಯಾಸರಾಜರು ಆದರೆ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಹಿರಿಮೆ ಸಂಪಾದಿಸಿದರು. ಅದನ್ನು ನೀವು ಅವತಾರದಲ್ಲಿ ಒಪ್ಪದೆ ಹೋದರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕೆಲಸಗಳು. ಇಟ್ಕೊಳ್ಳಿ, ಅದೇ ನಡೆಯೋದು ನೋಡಿದ ಮೇಲೆ ಗೊತ್ತಾಗುತ್ತೆ ನಮಗೆ. ಅಡುಗೆ ಚೆನ್ನಾಗಿತ್ತು ಅಂತ ಎಷ್ಟೇ ಹೊರಡಿದ್ರು ಕೂಡ ರುಚಿ ಊಟ ಮಾಡಿದ ಮೇಲೆ ಗೊತ್ತಾಗುತ್ತಾರೆ. ಅವಾಗ ಇದು ಬೋಲ್ಡ್ ಹೊಡೆದು ಹೊಟ್ಟೆ ತುಂಬಕ್ಕೆ ಸಾಧ್ಯ ಇಲ್ಲ. ಸಂಪ್ರಾರ್ಥಿತ ಪೃಥಯ ಚೈವ ಕರ್ಣಃ ಪಾರ್ಥೈರ್ಯೋಗಂ ಯಾಹಿ ಸೂನುರ್ಮಮಾಸಿ ತೇನಾಪ್ಯುಕ್ತ ವಾಸವಿನಾ ವಿನಾಹಂ ಹನ್ಯಾಂ ಸುತಾಂತೆ ನ ಕಥಂಚನೇತಿ ತಥೋ ಯಯುಃ ಕೌರವಾಃ ಪಾಂಡವಾಶ್ಚ ಕುರುಕ್ಷೇತ್ರಂ ಯೋದ್ಧುಕಾಮಾಸ್ಸ ಕೃಷ್ಣಾಃ ಚಕ್ರಶ್ಚತೆ ಶಿಬಿರಾಣ್ಯತ್ರ ಸರ್ವೇ ಶುಭೇ ದೇಶೇ ಪಾಂಡವಾಃ ಕೃಷ್ಣಬುದ್ಧ್ಯಾ ತತಃ ಯಯುಃ ಕೌರವಾಃ ಪಾಂಡವಾಃ ಚ ಕುರುಕ್ಷೇತ್ರಂ ಯೋದ್ಧುಕಾಮಾಃ ಸ ಕೃಷ್ಣಾಃ. ಎಲ್ಲರೂ ಇದೇ ಉದ್ಯೋಗದ ಎಂಡಿಗ ಲಾಸ್ಟ್ ಭಾಗ ಯಾವುದು ಉದ್ಯೋಗ ಬರೋದು ಅಂದರೆ ಶಿಬಿರ ಹಾಕ್ಕೊಂಡು ಟೆಂಟ್ಗಳು. ಶಿಬಿರ ಅಂದರೆ ಏನು? ಟೆಂಟ್. ಏನು 18 ದಿವಸ ಪರ್ಪಸ್ ಅಷ್ಟೇ, ಹೆಚ್ಚಿಲ್ಲ ಅದಕ್ಕೆ. ಆದ್ದರಿಂದ ಟೆಂಟ್ ಹಾಕಿದೆ. ಕೌರವಾಃ ಪಾಂಡವಾಶ್ಚ ಕುರುಕ್ಷೇತ್ರಂ ಯೋದ್ಧುಕಾಮಾಃ, ಅದಕ್ಕೆ ಯುಯುತ್ಸವ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಯೋದ್ಧುಕಾಮಾಃ ಸಕೃಷ್ಣಾಃ, ಕೃಷ್ಣನ ಸಮೇತ ಹೊರಟು. ಇದು ಕೃಷ್ಣನ ಹೆಸರು ಬರೆದ ಅಧ್ಯಾಯ ಮುಗಿಸಲ್ಲ ಆಚಾರ್ಯರು. ಚಕ್ರಶ್ಚತೆ ಶಿಬಿರಾಣ್ಯತ್ರ, ಅಲ್ಲಿ ಶಿಬಿರಗಳನ್ನೆಲ್ಲ ಮಾಡಿದರು. ಶಿಬಿರಾಣಿ ವಸ್ತ್ರಗ್ರಹ ಅಂತ ಕರೀತಾರೆ. ವಸ್ತ್ರಗ್ರಹ ಅಂದರೆ ಏನು? ಟೆಂಟ್ ವಸ್ತ್ರ ತಾನೇ, ವಸ್ತ್ರಗ್ರಹ ಅಂತ ಕರೆದಿದ್ದು. ಚಕ್ರಶ್ಚತೆ ಶಿಬಿರಾಣ್ಯತ್ರ,
ಶಿಬಿರ ಬಟ್ಟೆ ತಾರೆ ಹೇಗೆ ಇವೆಲ್ಲ ಏನವೆಲ್ಲ ಬಟ್ಟೆಗಳ ತಾರೆ ಮಾಡಲ್ಲ. ಅದು ಲೈಟ್ ಇರಬೇಕು, ಟ್ರಾನ್ಸ್ಪೋರ್ಟಾಗಿ ಸುಲಭ ಆಗಿರಬೇಕು, ಒಯ್ಬೇಕಾದ್ರೆ. ಅತ್ರ ಸರ್ವೇ ಶುಭೇ ದೇಶೇ ಪಾಂಡವಾ ಕೃಷ್ಣ ಬುದ್ಧ್ಯ. ಶುಭೇ ದೇಶೇ, ಶುಭ ಕ್ಷೇತ್ರ ಭಾರಿ ಒಳ್ಳೆಯದು. ಪಾಂಡವರು ಕೃಷ್ಣ ಬುದ್ಧ, ಕೃಷ್ಣ ಸಮೇತ ಹೋದರು. ಕೃಷ್ಣನ ಡೈರೆಕ್ಷನ್ನಲ್ಲೇ ಶಿಬಿರ ಮಾಡಿಕೊಂಡ್ರು. ಮತ್ತು ಪ್ರತಿಯೊಂದಕ್ಕೂ ದೇವರು ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥ. ಅಲ್ಲಿ ಸೆಕ್ಯುರಿ ಡೈರೆಕ್ಷನ್ ಅವರಿಗೆ ಹೇಗಿರ್ಬೋದು ಯೋಚನೆ ಮಾಡಿ. ಅರ್ಥಾತ್ ಸಂಬಂಧ ಇಲ್ಲ. ಅಲ್ಲಿಗೆ ಉದ್ಯೋಗ ಪರ್ವ ನಿರ್ಣಯ ಮುಗೀತು. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಯುದ್ಧೋದ್ಯೋಗ. ನೋಡಿ, ಉದ್ಯೋಗ ಪರ್ವದ ಅರ್ಥ ಯುದ್ಧೋದ್ಯೋಗೋ ನಾಮ ಚತುರ್ವಿಂಶೋ ಅಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಈಗ 25ನೇ ಅಧ್ಯಾಯ ನಾಳೆ. ತೇ ಸೇನೆ ಸಮರಾರಂಭೆ ಸಮೇತೆ ಸಾಗರೋಪಮೇ ಭೀಮ ಭೀಷ್ಮಮುಖೇ ವೀಕ್ಷ ಪ್ರಾಹವಾಸವಿರಚ್ಯುತಂ ಅಂತ ಶುರು ಮಾಡ್ತಾರೆ. ಸಂಕ್ಷೇಪ ಗೀತೆ ಹೇಳ್ತಾರೆ. ಫಸ್ಟ್ ಭಗವದ್ಗೀತೆಯ ಒಂದು ಶಾರ್ಟ್ ನಟ್ಸಲ್ನಲ್ಲಿ ಭಗವದ್ಗೀತೆ ಹೇಳ್ತಾರೆ. ಏನಾ? ಹಾಂ 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 ಹೌದು 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 ಹಾಂ ಯಾವ ಡಿಫರೆನ್ಸು? ಇಲ್ಲಿ ಕೌಸ್ತುಭ ಎರಡಿದೆ. ಮೊದಲನೇ ಕೌಸ್ತುಭ ಏನು? ಪರಮಾತ್ಮ ಸ್ವರೂಪ, ಆತನ ವಸ್ತ್ರ ಆಭರಣ ಸ್ವರೂಪ. ಅದು ಎಲ್ಲರ ಕಡೆ ಕಾಣೋದೇ ಇಲ್ಲ. ಅದು ಗೊತ್ತಾಯ್ತಾ? ಎಲ್ಲರ ಅಪ್ರಾಕೃತ. ಆಮೇಲೆ ಮಹಾಲಕ್ಷ್ಮಿ ದುರ್ಗಾದೇವಿ, ಆಮೇಲೆ ಗದಾ ವಾಯುದೇವರು, ಆಮೇಲೆ ಮತ್ತೆ ಮುಂದೆ ಅವಾಂತರೆಲ್ಲ ಬರ್ತಾ ಹೋಗ್ತಾರೆ. ಇಲ್ಲಿ ಮುಖ್ಯವಾಗಿ ಕೌಸ್ತುಭಕ್ಕೆ ಬ್ರಹ್ಮದೇವರು ಅಭಿಮಾನಿ ದೇವತೆಗಳು. ಬ್ರಹ್ಮದೇವರಿಗೆ ಕಾಂತಿ ದೇವರಿಂದ ಬರಬೇಕು, ದೇವರಿಗೆ ಕಾಂತಿ ಬ್ರಹ್ಮದೇವರಿಂದ ಬರಬೇಕು. ಹೇಳಿ, ಆ ಕೌಸ್ತುಭಕ್ಕೆ ಈ ಕೌಸ್ತುಭಕ್ಕೆ ಹೇಳಿದ್ದಲ್ಲ. ಅದು ಯಾವ ಕೌಸ್ತುಭಕ್ಕೆ? ಈ ಕೌಸ್ತುಭಕ್ಕೆ. ಎಷ್ಟೊತ್ತು ದೇವರು ಸೂರ್ಯಪ್ರಕಾಶ ಆಗ್ತೀವಿ. ಸೂರ್ಯಪ್ರಕಾಶ ಹೇಳಕ್ಕೆ ಬರೋದಿಲ್ಲ, ದೇವರು ಹೇಳಬಾರ್ದು. ಯಾಕೆಂದರೆ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಬಟ್ ನಮಗೆ ಗೊತ್ತಿರೋದು ಅದು ಒಂದೇ. ಅತಿ ಹೆಚ್ಚು ಪ್ರಕಾಶ ಇರೋದು ಯಾರಿಗೆ? ಸೂರ್ಯನಿಗೆ. ಅದನ್ನು ಹೇಳ್ತೇವೆ ಅಷ್ಟೇ ಹೊರತು ದೇವರಿಗೆ ಎಕ್ಸಾಂಪಲ್ ಕೊಟ್ಟರೆ ಏನದು ಇನಡಿಕ್ವೇಟ್. ಅದು ಸಾಧ್ಯನೇ ಇಲ್ಲ, ಕೊಡೋಕ್ಕೆ ಬರೋದಿಲ್ಲ ದೇವರಿಗೆ. ನಮಗೆ ಅರ್ಥ ಆಗಲಿಕ್ಕೆ ಕೊಡಬೇಕಷ್ಟೇ. ಆ ಅರ್ಥಲ್ಲಿ ಹೇಳಿದ್ದೆ ಹೊರತು ಬೇರೆ.